ಕರ್ತನಲ್ಲಿ ಪ್ರಿಯ ಸೋದರ ಸೋದರಿಗಳೇ, ನಾವು ಇವತ್ತಿನ ದಿವಸ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಆಲಯ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಇರುವಂಥ ಆಲಯ, ಈ ಎರಡು ದೇವಾಲಯಗಳನ್ನ ನಾವು ಹೋಲಿಸಿ ಅನೇಕ ವಿಷಯಗಳನ್ನ ನಾವು ಕಲ್ತ್ಕೊಳ್ಳೋಣ. ಆಲಯ ಅನ್ಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಸೊಲೊಮೋನು ಕಟ್ಟಿದಂಥ ಆಲಯ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊಲೊಮೋನು ಆಲಯ ಕಟ್ಟೋದಕ್ಕೆ ಮುಂಚೆ ಮೊದಲು ದೇವರಿಗಾಗಿ ಒಂದು ಆಲಯ ಕಟ್ಟಬೇಕು ಅಂತ ಆಸೆಪಟ್ಟವನು, ಮನಸ್ಸು ಮಾಡಿದವ್ರು ಯಾರಂದರೆ ಅವರ ತಂದೆಯಾದಂಥ ದಾವೀದು ಒಂದು ದಿವಸ ತನ್ನ ಅರಮನೆಯಲ್ಲಿ ಕೂತು ಆಲೋಚನೆ ಮಾಡ್ತಾನೆ. ನಾನಂತೂ ಈ ಒಂದು ಮನೆಯಲ್ಲಿದ್ದೇನೆ, ಕಲ್ಲಿಂದ ಕಟ್ಟಿರುವಂಥ ಮನೆಯಲ್ಲಿ, ಆದರೆ ದೇವರ ಮಂಜೂಷದ ಪೆಟ್ಟಿ ಇನ್ನೂ ಬಟ್ಟೆಯ ಒಂದು ಗುಡಾರದಲ್ಲೇ ಇದೆಯಲ್ಲ ಅಂತ ಯೋಚನೆ ಮಾಡ್ತಾನೆ. ಇದೆಲ್ಲ ನಮಗೆ ಗೊತ್ತಲ್ಲ, ದೇವರು ಅವ್ರನ್ನ ಐಗುಪ್ತದಿಂದ ಆಚೆಗೆ ತರುವಾಗ ಮೋಶೆ ಮೂಲಕ ಈ ಒಂದು ಬಟ್ಟೆನಲ್ಲಿ ಒಂದು ಟೆಂಟ್ ಅಂದರೆ ದೇವದರ್ಶನ ಗುಡಾರನ ಮಾಡಬೇಕು ಅಂತ ಹೇಳಿದರು. ಅಲ್ಲಿ ದೇವರು ಕೊಟ್ಟಂಥ 10 ಆಜ್ಞೆಗಳನ್ನ ಮತ್ತು ಆರೋನನ ಚಿಗುರಿನ ಕೋಲುಗಳನ್ನ ಮತ್ತು ಹಾಳಾಗದಂಥ ಮನ್ನ ಇದೆಲ್ಲ ಇಟ್ಟಿದ್ದರು. ಆಗ ದೇವರು ಅವರಿಗೆ ಯಾವ ರೀತಿ ಅದನ್ನು ಮಾಡಬೇಕು ಎಲ್ಲ ಹೇಳಿದರು. ಒಂದು ಕೋರ್ಟ್ ಯಾರ್ಡ್ ಇತ್ತು, ಆಮೇಲೆ ಅದರೊಳಗೆ ಪರಿಶುದ್ಧ ಸ್ಥಳ ಮತ್ತು ಅತಿ ಪರಿಶುದ್ಧ ಸ್ಥಳ ಇತ್ತು. ಇದು ಯಾವ ರೀತಿ ಇರಬೇಕು ಎಲ್ಲ ದೇವರು ಹೇಳಿದ್ದು. ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸು, ಅದು ಯಾವ ದಿಕ್ಕಲ್ಲಿರಬೇಕು, ಅದರಲ್ಲಿ ಯಾರು ಮಾತ್ರ ಪ್ರವೇಶಿಸಬೇಕು, ಅದರಲ್ಲಿ ಯಾವ ರೀತಿ ಯಜ್ಞಗಳು ಕೊಡಬೇಕು ಎಲ್ಲ ದೇವರು ಹೇಳಿದರು. ಮತ್ತು ಅಲ್ಲಿ ದೇವರು ಅವರೊಂದಿಗೆ ಮಾತಾಡ್ತಿದ್ರು. ದೇವರ ಪ್ರಸನ್ನತೆ ಆ ಒಂದು ಮಹಾಪರಿಶುದ್ಧ ಸ್ಥಳದಲ್ಲಿತ್ತು. ಮೋಶೆಯೊಂದಿಗೆ ದೇವರು ಮುಖಾಮುಖಿಯಾಗಿ ಮಾತಾಡೋರು, ಮತ್ತು ಅದು ಮೇಘದಿಂದ ಮುಚ್ಚಿಕೊಂಡಿರುವುದು. ಈ ಒಂದು ರೀತಿಯಲ್ಲಿ ದೇವರ ಒಂದು ಪ್ರಸನ್ನತೆ ಆ ಒಂದು ಗುಡಾರದಲ್ಲಿ ಯಾವಾಗಲೂ ಇತ್ತು. ಆದರೆ ಅದಾದ ನಂತರ ಆಗ ಅವ್ರೇನು ಮಾಡ್ತಿದ್ರು ಅಂದರೆ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಮೂವ್ ಆಗ್ತಾಯಿದ್ರು. ಅದರಿಂದ ಅವರು ಪರ್ಮನೆಂಟಾಗಿ ಒಂದು ಆಲಯ ಥರ ಮಾಡಲಿಲ್ಲ. ಯಾಕಂದರೆ ಅವರು 40 ವರ್ಷ ಅವರು ಅರಣ್ಯದಲ್ಲಿದ್ದರು. ಆಗ ಪ್ಲೇಸ್ ಚೇಂಜ್ ಆಗ್ತಿದ್ದಾಗ ಅವರು ಅದನ್ನು ಹೊತ್ಕೊಂಡು ಹೋಗೋದಕ್ಕಾಗಿ ಅದಕ್ಕೆ ಅನುಕೂಲವಾಗಿ ಈ ಬಟ್ಟೆಗಳಿಂದ ಮತ್ತು ಮರದ ಪೋಲ್ಸಿಂದ ಈ ರೀತಿ ಮಾಡಿಟ್ಕೊಂಡಿದ್ರು. ಆದರೆ ಫೈನಲಿ ಅವರು ಏನಂದರು, ಜೋಶುವ ಮೂಲಕ ವಾಗ್ದಾನ ದೇಶಕ್ಕೆ ಬಂದ ನಂತರ ಕೂಡ ಅದು ಬಿಡಾರದಲ್ಲೇ ಇತ್ತು. ನ್ಯಾಯಾಧಿಪತಿಗಳ ಕಾಲ 430 ವರ್ಷ, ಅಷ್ಟು ವರ್ಷಗಳು ಆದ್ರೂ ಆಮೇಲೆ ಸೌಲು ರಾಜ ಆಗಿ ಬಂದ. ಆಮೇಲೆ ದಾವೀದ ರಾಜ ಆಗಿ ಬಂದಮೇಲೆ ರಾಜ ಆಗಿ ಆತನು ಸಮಾಧಾನದಿಂದ ಆತನು ಇರುವಂಥ ಯುದ್ಧಗಳೆಲ್ಲ ನಂತರ ಮುಗಿದ ನಂತರ ಅವನು ಸಮಾಧಾನ ಇರುವಾಗ ಆವಾಗ ಅವನಿಗೆ ಯೋಚನೆ ಬರ್ತದೆ, ನಾನು ಈಗ ಮನೆಯಲ್ಲಿದ್ದೀನಿ, ಆದರೆ ದೇವರ ಮಂಜೂಷದ ಪೆಟ್ಟಿ ಇನ್ನೂ ಬಟ್ಟೆಯ ಗುಡಾರದಲ್ಲಿದೆಯಲ್ಲ ಅಂತ ಆತನಿಗೆ ಯೋಚನೆ ಬಂದು, ನಾನು ದೇವ್ರಿಗೋಸ್ಕರ ಒಂದು ಆಲಯನ ಕಟ್ತೀನಿ ಅಂತ ಮೊದಲನೇದಾಗಿ ಆತನಿಗೆ ಆ ಒಂದು ಆಲೋಚನೆ ಬರ್ತದೆ. ಇದನ್ನು 2 ಸಮಯದಲ್ಲಿ 7ನೇ ಅಧ್ಯಾಯ 1ರಿಂದ ನಾವು ಕೆಲವು ವಚನಗಳನ್ನ ಓದುವಾಗ ಗೊತ್ತಾಗ್ತದೆ. ಯೆಹೋವನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯವೆಲ್ಲ ತಪ್ಪಿ ಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ, ದೇವರ ಮಂಜೂಷವಾದರೋ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ನೋಡಿದ್ರಾ? ಆಮೇಲೆ ನಾತಾನನು ಅರಸನಿಗೆ, ಆಗಲಿ, ಮನಸ್ಸಿದ್ದಂತೆ ಮಾಡು, ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಅಂದನು. ಸೊ ನಾತಾನ್ ಪ್ರವಾದಿ ನೀನು ಅಂದ್ಕೊಂಡಂಗೆ ಮಾಡು ಅಂತಾನೆ. ಆಗ ಆ ರಾತ್ರಿ ಆ ಒಂದು ಪ್ರವಾದಿಗೆ ದೇವರು ದರ್ಶನ ಆಗಿ ಈ ರೀತಿ ಹೇಳ್ತಾರೆ ನೋಡಿ. ಅದೇ ರಾತ್ರಿಯಲ್ಲಿ ಯೆಹೋವನು ನಾತಾನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಹೋಗಿ ನನ್ನ ಸೇವಕನಾದ ದಾವೀದನಿಗೆ, ನೀನು ನನಗೋಸ್ಕರ ಮನೆಯನ್ನು ಕಟ್ಟಬೇಕು. ನಾನು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಬರಮಾಡಿದಂದಿನಿಂದ ಇಂದಿನವರೆಗೂ ಮನೆಯಲ್ಲಿ ವಾಸ ಮಾಡಲಿಲ್ಲ, ಗುಡಾರದಲ್ಲೇ ವಾಸಿಸುತ್ತಾ ಅವರೊಡನೆ ಸಂಚರಿಸಿದೆನು. ನೋಡಿದ್ರ, ಇದುವರೆಗೂ ನಾನು ಮನೆಯಲ್ಲಿ ವಾಸ ಮಾಡಲಿಲ್ಲ, ಗುಡಾರದಲ್ಲೇ ಇದ್ದೆ. ಪೂರ್ವಕಾಲದಲ್ಲೂ ನಾನು ನನ್ನ ಜನರಾದ ಇಸ್ರಾಯೇಲ್ಯರ ಮೇಲೆ ನೇಮಿಸಿದ ನ್ಯಾಯಸ್ಥಾಪಕರ ಕಾಲದಿಂದೀಚೆಗೂ ದುಷ್ಟರು ಅವರನ್ನು ಕುಗ್ಗಿಸಿದಂತೆ ಇನ್ನು ಕುಗ್ಗಿಸುವುದಿಲ್ಲ. ನೀನು ಶತ್ರು ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು. ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ. ದಾವೀದು ಮನೆ ಇನ್ನು ಕಟ್ಟಲಿಲ್ಲ, ಆಲಯನ ಕಟ್ಟಬೇಕು ಅಂತ ಆಸೆ ಪಟ್ಟ. ಅಷ್ಟರೊಳಗೆ ದೇವರೇನು ಹೇಳ್ಬಿಟ್ರು, ನಾನು ಮನೆ ಕಟ್ತೀನಿ,
ನಿನ್ನ ಕುಟುಂಬನ ನಿರಂತರವಾಗಿ ಆಶೀರ್ವಾದ ಮಾಡ್ತೀನಿ, ನಿನ್ನ ರಾಜ್ಯನ ಸ್ಥಿರಪಡಿಸ್ತೀನಿ ಅಂತ ಎಷ್ಟು ಒಂದು ಆಶೀರ್ವಾದ ಮಾತುಗಳನ್ನ ಹೇಳ್ತಾರೆ. ನೋಡಿದ್ರೆ ದೇವರಿಗೆ ಭಾಳ ಮೆಚ್ಚುಗೆ ಆಗ್ತದೆ. ನೀನೇ ಫಸ್ಟು ಯೋಚನೆ ಮಾಡಿದ್ದೀಯ, ನನಗೋಸ್ಕರ, ನನ್ನ ಮಹಿಮೆಗೋಸ್ಕರ ನೀನು ಆಲೋಚನೆ ಮಾಡಿದ್ದೀಯಲ್ಲ ಅಂತ ದೇವರು ಹೇಳ್ತಾರೆ. ಆದರೂ ನೀನು ಕಟ್ಟಬೇಡ ಮನೆ, ಯಾಕೆಂದರೆ ನಿನ್ನ ಕಾಲದಲ್ಲಿ ಭಾಳ ಯುದ್ಧಗಳಾಯಿತು, ನೀನು ಭಾಳ ಜನಗಳನ್ನ ನೀನು ಕೊಂದಾಕಿದ್ದೀಯ. ಮಾತ್ರ ಅಲ್ಲ, ಅದನ್ನು ಆ ಕಾರ್ಯ ಮಾಡೋದಕ್ಕೋಸ್ಕರ ನಾನು ನಿನಗೆ ಒಂದು ಮಗನ ಕೊಡ್ತೀನಿ, ಆ ಮಗನ ಮೂಲಕ ನಾನು ಒಂದು ಆಲಯನ ಕಟ್ಟುವಂತೆ ಮಾಡ್ತೀನಿ ಅಂತ ದೇವರು ಹೇಳೋದನ್ನ ನಾವು ನೋಡ್ಬೋದು. ಪೂರ್ವಕಾಲದಲ್ಲೂ ನಾನು ನನ್ನ ಜನರಾದ ಇಸ್ರಾಯೇಲ್ಯರ ಮೇಲೆ ನೇಮಿಸಿದ ನ್ಯಾಯಸ್ಥಾಪಕರ ಕಾಲದಿಂದೀಚೆಗೂ ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನೀನು ಸತ್ತು ನೀನು ಸಮಾಧಿಯಾಗಿ ಸಮಾಧಾನದಿಂದ ಇರ್ತೀಯ, ಆಮೇಲೆ ನಿನ್ನ ಮಗ ಒಬ್ಬ ಬಂದು ನನಗೆ ಒಂದು ಮನೆಯನ್ನು ಕಟ್ತಾನೆ. ನೋಡಿದ್ರ ಅಂತ ದೇವರು ದಾವೀದಿಗೆ ವಾಗ್ದಾನ ಕೊಡೋದನ್ನ ನಾವು ನೋಡ್ತೀವಿ. ಸೋದರಿ ಅದೇ ರೀತಿಯಲ್ಲಿ ದಾವೀದು ಅದಕ್ಕೆ ಬೇಕಾದಂಥ ಪದಾರ್ಥಗಳು, ಸಾಮಾನುಗಳಾಗಲಿ, ಅದು ತಾಮ್ರ ಆಗಲಿ ಬೆಳ್ಳಿ ಆಗಲಿ ಎಲ್ಲ ರೆಡಿ ಮಾಡಿಸ್ಬಿಟ್ಟಿದ್ರು. ಅವ್ರು ಕಟ್ಟಲಿಲ್ಲ, ಆದರೆ ಸೊಲೊಮೋನ್ ಕಟ್ತಾನೆ ಅನ್ನೋದಕ್ಕೋಸ್ಕರ ಅವ್ರ ಕಾಲದಲ್ಲೇ ಅವ್ರು ಅನೇಕ ಇದನ್ನು ತಯಾರು ಮಾಡಿದರು. ಆಮೇಲೆ ಸೊಲೊಮೋನ್ ರಾಜನಾದ ನಂತರ ಸೊಲೊಮೋನು ಆಲಯನ ಕಟ್ಟೋಕ್ಕೆ ಪ್ರಾರಂಭ ಮಾಡ್ತಾನೆ. ಅದನ್ನ 1 ಅರಸುಗಳು 6ನೇ ಅಧ್ಯಾಯ 1ರಲ್ಲಿ ನಾವು ನೋಡ್ಬೋದು. ಇಸ್ರಾಯೇಲ್ಯರು ಐಗುಪ್ತ ದೇಶವನ್ನು ಬಿಟ್ಟ 480ನೆಯ ವರ್ಷದ, ಅಂದರೆ ಇಸ್ರಾಯೇಲ್ಯರ ಅರಸನಾದ ಸೊಲೊಮೋನನ ಆಳಿಕೆಯ 4ನೆಯ ವರ್ಷದ 2ನೆಯ ತಿಂಗಳಾದ ವೈಶಾಖ ಮಾಸದಲ್ಲಿ ಅರಸನಾದ ಸೊಲೊಮೋನನು ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದನು. ನೋಡಿದ್ರ, ಆಗ ಸೊಲೊಮೋನು ಆಲಯನ ಕಟ್ಟೋದಕ್ಕೆ ಪ್ರಾರಂಭಿಸ್ತಾರೆ. ಮತ್ತು ಅದನ್ನೆಲ್ಲ ಯಾವ ರೀತಿ ಕಟ್ತಾರೆ ಇದೆಲ್ಲ ನಮಗೆ ವಿವರಣೆ ಇದೆ. ಆಮೇಲೆ ಅದನ್ನು 7 ವರ್ಷ ನಂತರ ಅದನ್ನು ಕಟ್ಟಿ ಮುಗಿಸ್ತಾರೆ. ನೋಡಿದ್ರೆ 7 ವರ್ಷ ಕಟ್ಟಿದ್ದಾರೆ. ಅದು ಸೊಲೊಮೋನ್ ಅಂದರೆ ಅದೇ ಇನ್ನೂ ಸ್ವಲ್ಪ ಜನ ಆಳುಗಳಲ್ಲ, ಎಷ್ಟೋ ಸಾವಿರಾರು ಜನಗಳು ಆಳುಗಳು ಕೆಲಸ ಮಾಡಿದ್ರು ಅದಕ್ಕೆ ಕಟ್ಟು ಮುಗಿಸೋದಕ್ಕೆ 7 ವರ್ಷ ಹಿಡಿಸ್ತು ಅನ್ನೋದನ್ನ ನಾವು ನೋಡ್ಬೋದು. 11ನೆಯ ವರ್ಷದ 8ನೆಯ ತಿಂಗಳಾದ ಕಾರ್ತಿಕ ಮಾಸದಲ್ಲಿ ದೇವಾಲಯವು ಅದರ ಎಲ್ಲಾ ಕಟ್ಟಡಗಳು ನೇಮದ ಪ್ರಕಾರ ಸಿದ್ಧವಾದವು. ದೇವಾಲಯವನ್ನು ಕಟ್ಟುವುದಕ್ಕೆ 7 ವರ್ಷ ಹಿಡಿಯಿತು. ನೋಡಿದ್ರ, ಆ ಥರ ಕಟ್ತಾರೆ. ಆಮೇಲೆ ದೇವರ ಮಂಜೂಷದ ಪೆಟ್ಟಿನ ಅದು ಬಟ್ಟೆಯ ಗುಡಾರದಲ್ಲಿತ್ತಲ್ಲ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ. 51ನೇ ವಚನ 7ನೇ ಅಧ್ಯಾಯ. ಅರಸನಾದ ಸೊಲೊಮೋನನು ಯೆಹೋವನ ಆಲಯಕ್ಕೋಸ್ಕರ ಬೇಕಾದ ಎಲ್ಲಾ ಸಾಮಾನುಗಳನ್ನು ಸಿದ್ಧ ಮಾಡಿಸಿದ ನಂತರ ತನ್ನ ತಂದೆಯಾದ ದಾವೀದನು ಯೆಹೋವನಿಗೆ ಹರಕೆ ಹೊತ್ತ ಪ್ರತಿಷ್ಠಿಸಿದ ಬೆಳ್ಳಿ ಬಂಗಾರವನ್ನು ಸಾಮಾನುಗಳನ್ನು ದೇವಾಲಯದ ಭಂಡಾರಕ್ಕೆ ಸೇರಿಸಿದನು. ನೋಡಿದ್ರೆ ಎಲ್ಲ ದಾವೀದ್ ಸೇರಿಸಿದ್ದೆಲ್ಲ ತಗೊಂಬಂದು ಆ ಪ್ಲೇಸ್ನಲ್ಲಿ ಆಲಯದಲ್ಲಿ ಇಡ್ತಾರೆ. ಆಮೇಲೆ 8ನೇ ಅಧ್ಯಾಯ 4ನೇ ವಚನದಲ್ಲಿ ಉಳಿದ ಯಾಜಕರೂ ಲೇವಿಯರು ದೇವದರ್ಶನದ ಗುಡಾರ, ಅದರಲ್ಲಿದ್ದ ಪರಿಶುದ್ಧ ವಸ್ತು ಇವುಗಳನ್ನು ಹೊತ್ತರು. ನೋಡಿದ್ರೆ ಎಲ್ಲ ಹೊತ್ಕೊಂಬಂದು ಇಡ್ತಾರೆ. ಎಲ್ಲ ಇಟ್ಟು ಆಚೆ ಬಂದಿದ ನಂತರ ಏನಾಗತ್ತೆ ನೋಡಿ, 8ನೇ ಅಧ್ಯಾಯ 10ನೇ ವಚನ. ಯಾಜಕರು ಪರಿಶುದ್ಧ ಸ್ಥಳದಿಂದ ಹೊರಗೆ ಬಂದ ಕೂಡಲೇ ಮೇಘವು ಯೆಹೋವನ ಆಲಯವನ್ನು ತುಂಬಿಕೊಂಡಿತು. ನೋಡಿದ್ರ, ಆಲಯ ಫುಲ್ಲು ದೇವರು ಮಹಿಮೆಯ ಮೇಘ ತುಂಬಿಕೊಳ್ತದೆ. ಅಂದರೆ ದೇವರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು, ಅಂಗೀಕರಿಸಿದ್ರು. ಆಲಯನ ತನ್ನ ಒಂದು ನಾಮಕ್ಕಾಗಿ ಅದು ಇದೆ ಅಂತ ಅದನ್ನು ಒಪ್ಪಿಕೊಂಡು ಅವರ ಒಂದು ಪ್ರಸನ್ನತೆಯನ್ನು ಒಂದು ಆಲಯದಲ್ಲಿ ಕೊಟ್ಟಿದ್ರು ಅಂತ ನಾವು ನೋಡ್ಬೋದು. ಮತ್ತೆ ಯೆಹೋವನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಮೇಘವು ಆಲಯವನ್ನು ತುಂಬಿಕೊಂಡದರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾರದವರಾದರು. ನೋಡಿದ್ರ, ಎಷ್ಟು ಮಹಿಮೆ ತುಂಬಿಕೊಂತು ಯೆಹೋವನ ಆತ್ಮದ ಆ ಒಂದು ಪ್ರಸನ್ನತೆಯಲ್ಲಿ. ಅಂದರೆ ಅಲ್ಲಿ ಯಾರೂ ನಿಂತ್ಕೊಳ್ಳೋಕ್ಕಾಗಲಿಲ್ಲ, ಒಳಗೆ ಹೋಗೋಕ್ಕೆ ಆಗಲಿಲ್ಲ, ಆ ಥರ ಆಗೋಯ್ತಂತೆ. ಆಮೇಲೆ ಇದನ್ನು ಯಾವ ರೀತಿ ಸೊಲೊಮೋನು ಯೆಹೋವನ ನಿವಾಸ ಸ್ಥಾನಕ್ಕಾಗಿ, ಅವರು ಇರುವಂಥ ಒಂದು ಸ್ಥಳಕ್ಕಾಗಿ ಭೂಮಿನಲ್ಲಿ ಅಂತ 8ನೇ ಅಧ್ಯಾಯ 12-13 ನೋಡ್ಬೋದು. ತರುವಾಯ ಸೊಲೊಮೋನನು
ಯೆಹೋವನೇ, ಕಾರ್ಗತ್ತಲಲ್ಲಿ ವಾಸಿಸುತ್ತೇನೆಂದು ಹೇಳಿದ್ದಿ. ಹ್ಮ್ ನಾನು ನಿನಗೋಸ್ಕರ ಒಂದು ಮಂದಿರವನ್ನು ಕಟ್ಟಿಸಿದ್ದೇನೆ, ಹ್ಮ್ ಅದು ನಿನಗೆ ಶಾಶ್ವತವಾದ ವಾಸಸ್ಥಳವಾಗಿರಲಿ ಎಂದು ಪ್ರಾರ್ಥನೆ ಮಾಡಿದನು. ನಿನಗೆ ಪರ್ಮನೆಂಟ್ ಆಗಿ, ಅಂದರೆ ಮುಂಚೆ ಬಿಡಾರನ್ನ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಮೂವ್ ಮಾಡೋರು, ಆದರೆ ಈಗ ಒಂದು ಪರ್ಮನೆಂಟ್ ಪ್ಲೇಸಲ್ಲಿ ಶಾಶ್ವತವಾಗಿ ನಿನಗೆ ನಿವಾಸವಾಗಿರಲಿ ಅಂತ ಸೊಲೊಮೋನ್ ಹೇಳ್ತಾನೆ. ಆಮೇಲೆ ಸೊಲೊಮೋನ್ಗೆ ಚೆನ್ನಾಗಿ ಗೊತ್ತು, ಸರ್ವಶಕ್ತನಾದ ದೇವರು ಮನುಷ್ಯನ ಕಟ್ಟಿದಂಥ ಒಂದು ಆಲಯದಲ್ಲಿ ಇರೋದಿಲ್ಲ, ನಿವಾಸವಾಗಿರೋದಿಲ್ಲ ಅಂತ ಗೊತ್ತು. ಆದರೆ ಇದು ಕಟ್ಟಿದ್ದೇನೆ ಅಂದರೆ ಅವರ ಹೆಸರಿನಲ್ಲಿ ಒಂದು ಆಲಯ, ಅವರ ಹೆಸರಿಗೋಸ್ಕರ. ಅಲ್ಲಿ ಇವ್ರು ಹೋಗಿ ಪ್ರಾರ್ಥನೆ ಮಾಡೋದಕ್ಕೆ ಮತ್ತು ಅಲ್ಲಿ ಇವ್ರು ಹೋಗಿ ಬಲಿಗಳನ್ನ ಸಲ್ಲಿಸೋದಕ್ಕೆ, ಅದಕ್ಕೆ ಮಾತ್ರ ಅಂತ ಅವರು ಎಷ್ಟೊಂದು ಕಡೆ ಹೇಳ್ತಾರೆ ನೋಡಿ. 8ನೇ ಅಧ್ಯಾಯ 20ನೇ ವಚನ. ಯೆಹೋವನು ತಾನು ಕೊಟ್ಟ ಮಾತನ್ನು ನೆರವೇರಿಸಿದನು. ಆತನ ವಾಗ್ದಾನದಂತೆ ನಾನು ನನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಅರಸನಾಗಿ ಕೂತುಕೊಂಡು ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿಗೋಸ್ಕರ ಈ ಆಲಯವನ್ನು ಕಟ್ಟಿದೆನು. ಯೆಹೋವನ ಹೆಸರಿಗೋಸ್ಕರ, ಅದು ಹೆಸರಿಗೆ ಮಾತ್ರ ಅದಿತ್ತು. ನಿಜವಾಗ್ಲೂ ಲಿಟ್ರಲ್ ಆಗಿ ಅಕ್ಷರಾಂಶ ದೇವರು ಅಲ್ಲೇ ಇರ್ತಾ ಇದ್ರು ಅಂತಿಲ್ಲ. ಅದು ಸೊಲೊಮೋನ್ಗೂ ಚೆನ್ನಾಗಿ ಗೊತ್ತಿತ್ತು. ಅದೇ ರೀತಿ ಬೈಬಲ್ನಲ್ಲಿ ದೇವರೇ ಹೇಳಿದ್ದಾರೆ, ಅವರು ಮನುಷ್ಯನ ಕಟ್ಟಿದಂಥ ಒಂದು ಬಿಡಾರದಲ್ಲಿ ನಿವಾಸಿಸುವುದಿಲ್ಲ ಅಂತ. ಆದರೆ ಅವರ ಪ್ರಸನ್ನತೆ ಅಲ್ಲಿ ಕೊಡ್ತಿದ್ರು. ಇದನ್ನು ನಾವು ಸೊಲೊಮೋನೇ ಹೇಳೋದು ನಾವು ನೋಡ್ಬೋದು. ಸೊಲೊಮೋನ್ಗೆ ಅಷ್ಟು ಜ್ಞಾನ ಇತ್ತಲ್ಲ, ಅವರೇ ತಿಳ್ಕೊಂಡ್ರು. 8ನೇ ಅಧ್ಯಾಯ 27ನೇ ವಚನ. ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನು. ಆಕಾಶವು, ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು? ನೋಡಿದ್ರೆ ಸೊಲೊಮೋನ್ ಹೇಳ್ತಾನೆ, ಆಕಾಶವು, ಉನ್ನತ ಆಕಾಶಗಳು ಅಂದರೆ ಹೆವನ್ಸ್, ಅಂದರೆ ಈ ನಮ್ಮ ಪಕ್ಷಿಗಳು ತಿರುಗಾಡುವಂಥ, ಏರೋಪ್ಲೇನ್ ತಿರುಗಾಡುವಂಥ ಆಕಾಶ, ಉನ್ನತನ ಆಕಾಶ ಅಂದರೆ ನಮ್ಮ ಎಂಟೈರ್ ಯೂನಿವರ್ಸೇ ನಿನಗೆ ಸಾಲುವುದಿಲ್ಲ. ಹಂಗಿರ್ಬೇಕಾದ್ರೆ ನಾವು ನಿನಗೆ ಮನೆ ಕಟ್ಟುವುದಲ್ಲೇ ಅಂತ ಅವರೇ ತಿಳ್ಕೊಂಡಿದ್ರು. ಅದೇ ರೀತಿ ಹೇಳ್ತಾರೆ ನೋಡಿದ್ರೆ. ಆದರೆ ಅದನ್ನು ಕಟ್ಟಿದ್ದು ಏನಕ್ಕೆ ಅಂದರೆ ಯೆಹೋವನ ನಾಮಕ್ಕೋಸ್ಕರ. ಫಸ್ಟ್ ಬಿಲ್ಡಿಂಗ್ ಭೂಲೋಕದಲ್ಲಿ ಯೆಹೋವನ ನಾಮಕ್ಕೋಸ್ಕರ ಕಟ್ಟಿದಂದ್ರೆ ಇದೇನೆ. ಅಲ್ಲಿ ತನಕ ಯಾರು ಅದನ್ನು ಯೋಚನೆ ಮಾಡಿಲ್ಲ, ಯಾರು ಕಟ್ಟಿರಲಿಲ್ಲ. ಸೊ ಇದು ಯೆರೂಸಲೇಮ್ನಲ್ಲಿ ಇದ್ದಂಥ ಪರ್ವತದ ಮೇಲೆ, ಟೆಂಪಲ್ ಮೌಂಟ್ ಮೇಲೆ ಅಲ್ಲಿ ಕಟ್ಟಿದಂಥದ್ದು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವರ. ಇದನ್ನು 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ ನಾವು 1ನೇ ವಚನದಲ್ಲಿ ಕೂಡ ನೋಡ್ಬೋದು. ಸೊಲೊಮೋನನು ಯೆಹೋವನ ಹೆಸರಿಗೋಸ್ಕರ ಆಲಯವನ್ನು, ತನಗೋಸ್ಕರ ಅರಮನೆಯನ್ನು ಕಟ್ಟಿಸಬೇಕೆಂದು ಮನಸ್ಸುಳ್ಳವನಾಗಿ, ಯೆಹೋವನ ನಾಮಕ್ಕೋಸ್ಕರ, ಅದು ಒಂದು ಆತನ ನಾಮಕ್ಕೋಸ್ಕರ ಮಾತ್ರ ಇತ್ತು ಅನ್ನೋದು ನಾವು ತಿಳ್ಕೊಬೋದು. 5ನೇ ವಚನ. ನಮ್ಮ ದೇವರು ಎಲ್ಲಾ ದೇವರುಗಳಿಗಿಂತ ದೊಡ್ಡವನು. ನಾನು ಕಟ್ಟಿಸುವ ಆಲಯವು ದೊಡ್ಡದಾಗಿರಬೇಕು. ನೋಡಿದ್ರ, ಬಹಳ ದೊಡ್ಡದಾಗಿರ್ಬೇಕು ಅಂತ ಬಹಳ ದೊಡ್ಡದಾಗಿ ಕಟ್ತಾರೆ. ಯಾಕಂದ್ರೆ ನಮ್ಮ ದೇವರಷ್ಟು ದೊಡ್ಡವರು, ಅವ್ರಿಗೆ ನಾಮಕ್ಕೋಸ್ಕರ ಕಟ್ಟುವಂಥದ್ದು ಹಂಗಿರ್ಬೇಕು ಅಂತ. ಅದೇ ಸಮಯದಲ್ಲಿ 6ನೇ ವಚನದಲ್ಲಿ, ಆತನಿಗೋಸ್ಕರ ಆಲಯವನ್ನು ಕಟ್ಟುವುದಕ್ಕೆ ಶಕ್ತರಾರು. ಆಕಾಶವು, ಉನ್ನತೋನ್ನತವಾದ ಆಕಾಶವು ಆತನ ವಾಸಕ್ಕೆ ಸಾಲದಿರುವಲ್ಲಿ ಆತನಿಗೋಸ್ಕರ ಆಲಯವನ್ನು ಕಟ್ಟುವುದಕ್ಕೆ ಶಕ್ತರಾರು. ನಾನು ಆತನ ಸನ್ನಿಧಿಯಲ್ಲಿ ಧೂಪ ಹಾಕುವ ಉದ್ದೇಶದಿಂದ ಹೊರತು ಆತನ ವಾಸಕ್ಕಾಗಿ ಆಲಯವನ್ನು ಕಟ್ಟಿಸುವುದಕ್ಕೆ ಎಷ್ಟರವನು. ನೋಡಿದ್ರ, ದೇವರ ಅಲ್ಲಿ ಕಟ್ಟಿದ್ರೆ ಅಲ್ಲೇ ಇರ್ತಾರೆ, ಅವ್ರಿಗೊಂದು ನಿವಾಸ ಬೇಕು ಅನ್ನೋದಕ್ಕೋಸ್ಕರ ಅಲ್ಲ ನಾನು ಕಟ್ಟಿದ್ದು. ನಾವು ಹೋಗಿ ಧೂಪ ಅರ್ಪಣೆ ಮಾಡೋದಕ್ಕೋಸ್ಕರ, ನಾವು ಯಜ್ಞಗಳನ್ನ ಸಮರ್ಪಿಸೋದಕ್ಕೆ ಒಂದು ಜಾಗ ಬೇಕಲ್ಲ, ನಾವು ಪ್ರಾರ್ಥನೆಗಳು ಮಾಡೋದಕ್ಕೆ ಒಂದು ಸ್ಥಳ ಬೇಕಲ್ಲ, ನಾವು ಕೂಡಿಕೊಳ್ಳೋದಕ್ಕೆ ಒಂದು ಸ್ಥಳ ಬೇಕಲ್ಲ, ಆತನ ಮಹಿಮೆ ಪಡಿಸೋದಕ್ಕೋಸ್ಕರ, ಅದಕ್ಕೋಸ್ಕರ ಆಲಯನ ಕಟ್ತೀನಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ನೋಡಿ. ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಹೇಳಿರೋದನ್ನ ನೋಡ್ಬೋದು. 17ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 24ರಿಂದ 28ವರೆಗೂ ಓದೋಣ. ಜಗತ್ತನ್ನು, ಅದರಲ್ಲಿರುವ ಎಲ್ಲಾ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಕೈಯಿಂದ ಕಟ್ಟಿರೋ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಆಮೇಲೆ ತಾನೇ ಎಲ್ಲರಿಗೂ ಜೀವಶ್ವಾಸ ಮುಂತಾದದ್ದೆಲ್ಲವನ್ನು ಕೊಡುವವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನು ಅಲ್ಲ. ಆತನಿಗೇನೋ ಕೊರತೆ ಇದೆ, ಆತನಿಗೋಗಿ ನಾವು ಕೊಟ್ರೇನೆ ಆತನಿಗೆ ಸಂತೋಷ ಆಗತ್ತೆ ಅನ್ನೋದು ಏನೂ ಇಲ್ಲ. ಆತನೇ ಎಲ್ಲರಿಗೆ ಕೊಡುವವನಾಗಿದ್ದಾನೆ. ಆಮೇಲೆ ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು
ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ. ನೋಡಿದ್ರ, ಎಲ್ಲ ಭೂಮಿಯಲ್ಲಿ ಎಲ್ಲ ಜನಗಳು ವಾಸ ಮಾಡೋಂತೆ ಮಾಡಿದೆಲ್ಲ ಆತನೇ ಆಗಿರೋದ್ರಿಂದ ಆತನಿಗೆ ನಾವು ಮನೆ ಕಟ್ಟೋದೇನು ಆತನಿಗೆ ಅದು ಅಗತ್ಯವಾಗಿದೆಯಾ ಇಲ್ಲ ಅನ್ನೋದು ನೋಡ್ತೀವಿ. ಯಾಕೆಂದರೆ ಇಡೀ ಭೂಮಿನೇ ಅವ್ರ ಮುಂದೆ ಒಂದು ಕಾಲಿಗೆ ಇಟ್ಕೊಳ್ಳೋಂಥ ಒಂದು ಪೀಠವಾಗಿದೆ. ನೋಡಿದ್ರೆ ಅದನ್ನು ದೇವರೇ ಹೇಳ್ತಾರೆ ನೋಡಿ, ಯೆಶಾಯ 66ನೇ ಅಧ್ಯಾಯ 1ನೇ ವಚನ. ಯೆಹೋವನು ಹೀಗೆನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟುಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದ್ದು? ನೋಡಿದ್ರ ಎಂಥದ್ದು? ಆಕಾಶ ನಂಗೆ ಸಿಂಹಾಸನ, ಭೂಮಿ ಇಡೀ ಭೂಮಿ ನಾನು ಕಾಲಿಟ್ಕೊಳ್ಳೋ ಒಂದು ಚಿಕ್ಕ ಸ್ಟೂಲ್ ಥರ ಇದೆ, ಅದರಲ್ಲಿ ನನಗೆ ಎಲ್ಲಿ ನೀವು ನಿವಾಸ ಸ್ಥಳ ಸೃಷ್ಟಿ ಮಾಡಿಕೊಡ್ತೀರಾ ಅಂತ ಹೇಳಿದ್ರು ಅಲ್ವರ. ಆದ್ದರಿಂದ ಇದು ಕಟ್ಟಿದ್ದು ಆ ಆಲಯ ಅನ್ಬೇಕಂದ್ರೆ ಆತನ ಪ್ರಸನ್ನತೆ ಇರ್ತಿತ್ತು, ಆತನ ನಾಮಕ್ಕೋಸ್ಕರ ಕಟ್ಟಿದ್ರು. ಅಲ್ಲಿ ಇವರುಗಳು ಸೇರಿಕೊಂಡು ಪ್ರಾರ್ಥನೆಗಳು ಮಾಡೋದಕ್ಕೆ ಮತ್ತು ಧೂಪಗಳನ್ನು ಅರ್ಪಿಸೋದಕ್ಕೆ, ಯಜ್ಞಗಳನ್ನ ಸಮರ್ಪಿಸೋದಕ್ಕೆ ಆ ಒಂದು ಸ್ಥಳ ಇತ್ತು ಅಂತ ನೋಡ್ತೀವಿ. ಆದರೆ ಅದನ್ನು ದೇವರು ಅಂಗೀಕರಿಸ್ತಾರೆ, ಅದನ್ನು ಆಕ್ಸೆಪ್ಟ್ ಮಾಡ್ಕೊತಾರೆ. ಸೊಲೊಮೋನ್ ಎಷ್ಟೋ ವಿನಯದಿಂದ ಮೊಣಕಾಲ ಮೇಲೆ ಬಿದ್ದು ಭಾಳ ಭಾರದಿಂದ ಪ್ರಾರ್ಥನೆ ಮಾಡ್ತಾನೆ. ಆದ ಪ್ರಾರ್ಥನೆಯನ್ನು ದೇವರು ಕೇಳಿ, ನಾನು ಈ ಸ್ಥಳದಲ್ಲಿ ನನ್ನ ಪ್ರಸನ್ನತೆಯನ್ನು ಶಾಶ್ವತವಾಗಿ ಇರ್ತೀನಿ ಅಂತ ಹೇಳಿದರು. ಅದನ್ನು ನಾವು 1ನೇ ಅರಸುಗಳು 9ನೇ ಅಧ್ಯಾಯ 1-3 ನೋಡ್ಕೊಬೋದು. ಸೊಲೊಮೋನನು ಯೆಹೋವನ ಆಲಯವನ್ನು, ತನ್ನ ಅರಮನೆಯನ್ನು, ತನಗೆ ಇಷ್ಟವಾದ ಬೇರೆ ಎಲ್ಲಾ ಮಂದಿರಗಳನ್ನು ಕಟ್ಟಿಸಿದ ನಂತರ ಯೆಹೋವನು ಅವನಿಗೆ ಗಿಬ್ಯೋನಿನಲ್ಲಿ ಪ್ರತ್ಯಕ್ಷನಾದಂತೆ 2ನೆಯ ಸಾರಿ ಪ್ರತ್ಯಕ್ಷನಾದನು. ಆಮೇಲೆ ಏನು ಹೇಳ್ತಾರೆ? ಆತನು ಅವನಿಗೆ, ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ಕೇಳಿದ್ದೇನೆ. ನನ್ನ ನಾಮ ಮಹತ್ತು ನೀನು ಕಟ್ಟಿಸಿದ ಆಲಯದಲ್ಲಿ ಸದಾ ಇರುವಂತೆ ಅದನ್ನು ನನಗೋಸ್ಕರ ಪ್ರತಿಷ್ಠಿಸಿಕೊಂಡಿದ್ದೇನೆ. ನನ್ನ ದೃಷ್ಟಿಯು ಮನಸ್ಸು ಪ್ರತಿದಿನವೂ ಅದರ ಮೇಲಿರುವವು. ದೇವರದನ್ನು ಅಂಗೀಕರಿಸಿ, ನನ್ನ ಪ್ರಸನ್ನತೆ ಅಲ್ಲಿರ್ತದೆ, ನನ್ನ ದೃಷ್ಟಿ ಯಾವಾಗಲೂ ಅದರ ಮೇಲೆ ಇರ್ತದೆ ಅಂತ ಹೇಳಿದ್ರು. ಅದು ಆಲಯದಲ್ಲಿ ಇದ್ದಂಥ ಒಂದು ಮಹಿಮೆ, ಅದು ಸೊಲೊಮೋನ್ ಕಟ್ಟಿದಂಥ ಆಲಯ. ಈಗ ನಾವು ಹೊಸ ಒಡಂಬಡಿಕೆ ಬಂದಾಗ ದೇವರು ಯೇಸು ಸ್ವಾಮಿ ಮುಖಾಂತರ ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿಕೊಂಡ್ರಲ್ಲ ಮನುಷ್ಯರೊಂದಿಗೆ, ಆಗ ಕೂಡ ಒಂದು ಆಲಯ ಇದೆ. ಅದು ಯಾವುದಪ್ಪ ಆಲಯ ಅನ್ನುವಾಗ, ನೀವೇ ಆ ಆಲಯ ಅಂತ ನಮಗೆ ಬೈಬಲ್ನಲ್ಲಿ ಹೇಳಿರೋದು ನೋಡ್ಬೋದು. ನೀವೇ ಅಂದರೆ ಆ ಭಕ್ತರು, ದೇವರ ಮಕ್ಕಳು, ಅವರೇ ಒಂದು ಆಲಯದ ರೂಪದಲ್ಲಿದ್ದಾರೆ ಅನ್ನೋದು ನಮಗೆ ಎಷ್ಟು ಸ್ಪಷ್ಟವಾಗಿ 1ನೇ ಕೊರಿಂಥಿಯ 3ನೇ ಅಧ್ಯಾಯ 16-19 ಓದುವಾಗ ನೋಡ್ಬೋದು. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನೋಡ್ತಾರ, ಜನಗಳು ಕೇಳ್ತಿದ್ದಾರೆ, ವಿಶ್ವಾಸಿಗಳಿಗೆ, ನೀವು ದೇವರ ಆಲಯವಾಗಿದ್ದೀರಾ, ಪರಿಶುದ್ಧಾತ್ಮವು ನಿಮ್ಮಲ್ಲಿ ನಿವಾಸ ಮಾಡ್ತಾನೆ, ಅದರಿಂದ ನೀವೇ ಆಲಯ. ಇವಾಗ ನೋಡಿ, ಈಗ ಎಷ್ಟು ಚೆನ್ನಾಗಿದೆ ಇದು ಅಲ್ವರ. ಅಲ್ಲೊಂದು ಕಲ್ಲಿನಲ್ಲಿ ಆಲಯ ಕಟ್ಟಿ ಅಲ್ಲಿ ದೇವರು ಇರ್ತಾರೆ ಅಂದರೆ, ಇಲ್ಲಿ ನೀವೇ ಆಲಯ, ನಿಮ್ಮ ಮನಸ್ಸೇ ದೇವಾಲಯ, ನಿಮ್ಮಲ್ಲಿ ಪರಿಶುದ್ಧಾತ್ಮ ಅವರ ಪ್ರಸನ್ನತೆ ಯಾವ ರೀತಿ ಆಲಯದಲ್ಲಿತ್ತು ಅದೇ ರೀತಿ ನಿಮ್ಮಲ್ಲೇ ಇದೆ ಅಂತ ಪೌಲು ಹೇಳ್ತಿದ್ದಾರೆ. ನೋಡಿ, ಇದು ಎಷ್ಟು ದೊಡ್ಡ ಮಾತುಗಳು. ಆಮೇಲೆ, ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ, ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಯಾಕಂದರೆ ಇಹಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ. ಆತನು ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲಿಯೇ ಹಿಡಿದುಕೊಳ್ಳುತ್ತಾನೆಂತಲೂ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ನಮ್ಮ ಮನಸ್ಸಿನೊಳಗೆ, ನಮ್ಮ ಆತ್ಮದೊಳಗೆ ಅಂತ ಮಾತ್ರ ಅಲ್ಲ, ನಿಮ್ಮ ದೇಹವೇ ಆಲಯ ಅಂದ್ಬಿಟ್ರು. ನೋಡಿ, ಅನ್ಸುತ್ತೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು. ನಿಮ್ಮ ದೇಹವು ಗರ್ಭಗುಡಿ ಅಂದ್ಬಿಟ್ರು. ಗರ್ಭಗುಡಿ ಅಂದರೆ ಒಳಗಡೆ ಇರುವಂಥ ಒಂದು ಮಹಾಪರಿಶುದ್ಧವಾದಂಥ ಸ್ಥಳ, ಅಲ್ಲೇ ದೇವರ ಪ್ರಸನ್ನತೆ ಬರ್ತಿತ್ತು. ಅದು ನಿಮ್ಮ ದೇಹನೇ ಅಂದ್ಬಿಟ್ರು. ನೋಡಿದ್ರ ಸಹೋದರ ಸಹೋದರಿ, ಎಷ್ಟು ಉನ್ನತವಾದಂಥ ಮಾತು. ದೇವರು ಯೇಸು ಕ್ರಿಸ್ತು ಮೂಲಕ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡು
ನಮ್ಮ ಪಾಪಗಳೆಲ್ಲ ತೊಳೆದಾಕಿ ನಮ್ಮನ್ನು ಪರಿಶುದ್ಧ ಮಾಡಿ ಅದನ್ನು ದೇವಾಲಯವಾಗಿ ಮಾರ್ಪಾಡು ಮಾಡಿದ್ದಾರೆ. ಆದ್ದರಿಂದ ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ನಿಮ್ಮ ಓನ್ನಲ್ಲ, ಈಗ ನೀವು ದೇವರ ನಿವಾಸವಾಗಿರುವಂಥ ಒಂದು ದೇವಾಲಯಗಳಾಗ್ಬಿಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ ನೋಡಿ. ಇದನ್ನೇ 1 ಪೇತ್ರ 2ನೇ ಅಧ್ಯಾಯ 5ನೇ ವಚನದಲ್ಲಿ ಇನ್ನೂ ಚೆನ್ನಾಗಿ ವಿವರಿಸಿದ್ದಾರೆ. 1 ಪೇತ್ರ 2ನೇ ಅಧ್ಯಾಯ 5ನೇ ವಚನ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಮತ್ತು ಯೇಸುಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನೋಡಿದ್ರ, ನೀವಾದರೂ ಜೀವವುಳ್ಳ ಕಲ್ಲುಗಳಾಗಿ ದೇವರಿಗೆ ಒಂದು ಮಂದಿರವಾಗಿ ಕಟ್ಟಲ್ಪಡುತ್ತಿದ್ದೀರಾ ಅಂದ್ಬಿಟ್ರು. ನೋಡಿದ್ರ, ಜೀವವುಳ್ಳ ಕಲ್ಲುಗಳಂದ್ರು. ಅಲ್ಲಿ ಕಲ್ಲುಗಳಿಟ್ಟು ತಾನೇ ಅಲ್ಲಿ ಸೊಲೊಮೋನ ಆಲಯಗಳನ್ನ ಕಟ್ಟಿದ್ರು. ಇಲ್ಲಿ ಜನಗಳು ನೀವೇ ಜೀವವುಳ್ಳ ಕಲ್ಲುಗಳು ಅಂದ್ಬಿಟ್ರು. ಈ ಥರದ್ದು ಕಲ್ಲುಗಳಿಟ್ಟು ಕಟ್ತಾ ಬರ್ತಾ ಇದ್ದಾರೆ. ಆಗ ಅಪೊಸ್ತಲರ ಕಾಲದಿಂದ ಕಟ್ಕೊಂಡು ಬರ್ತಿದ್ದಾರೆ. 2000 ವರ್ಷದಿಂದ ಆ ಒಂದು ಆಲಯ ಕಟ್ತಿದ್ದಾರೆ ಅಂತ ನಾವು ನೋಡ್ಬೋದು ಅಲ್ವಾ. ಸೊಲೊಮೋನಾಗ ರಾಜ ಕಟ್ಟಿದಂಗೆ ಇಲ್ಲಿ ಯೇಸು ಸ್ವಾಮಿ ಕಟ್ತಿದ್ದಾರೆ. ಸೊಲೊಮೋನು ಒಂದು ಅಕ್ಷರಾಂಶ ಕಲ್ಲುಗಳಿಂದ ಕಟ್ಟಿದರು. ಯೇಸು ಸ್ವಾಮಿಯು ಜನಗಳನ್ನು ಇಟ್ಟು ಅವರ ಆಲಯನ ದೇವ ಗುಡಿನ ಕಟ್ತಿದ್ದಾರೆ ಅನ್ನೋ ಒಂದು ವಿಷಯನ ನಾವು ಇಲ್ಲಿ ನೋಡ್ಕೊಬೋದು ಅಲ್ವರ ಸೋದರ. ಅದರಿಂದ ನಾವು ಏನಾಗಿದ್ದೇವೆ? ದೇವರ ಮಗನಾದ ಯೇಸು ಸ್ವಾಮಿಯ ರಕ್ತದಿಂದ ಪವಿತ್ರವಾಗಲ್ಪಟ್ಟು ಮತ್ತು ದೇವರಿಗೆ ನಾವು ಯಾವಾಗ ಸಮರ್ಪಣೆ ಮಾಡ್ಕೊತೀವೋ ಆಗ ನಾವು ನಮ್ಮ ಸ್ವಂತ ಸೊತ್ತಲ್ಲ, ದೇವರ ಆತ್ಮವು ನಮ್ಮ ದೇಹದಲ್ಲಿ ನಿವಾಸವಾಗಿರ್ತದೆ, ದೇವರ ಆಲಯವಾಗಿದ್ದೇವೆ ಅನ್ನೋದನ್ನ ನಾವು ಎಷ್ಟು ಸ್ಪಷ್ಟವಾಗಿ ಇಲ್ಲಿ ನೋಡ್ಕೊಬೋದು. ಅದರಿಂದ ಸೋದರಿ, ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡುವಾಗ ಈಗ ಒಂದು ಹೊಸ ಒಂದು ಬೆಳಕಿನಲ್ಲಿ ನಾವು ಯೋಚನೆ ಮಾಡೋ ಥರ ಆಗಿದೆ ಅಲ್ವಾ. ನಾವು ಕೇವಲ ಮನುಷ್ಯರು, ನಾವು ಗಂಡನಿಗೆ ಬಾರದವರಾಗಿರ್ಬೋದು, ನಾವು ನಮ್ಮನ್ನು ನಾವೇ ನಮ್ಮ ದೃಷ್ಟಿನಲ್ಲಿ ಕಡಿಮೆ ಆಗಿರ್ಬೋದು. ಆದರೆ ಯಾವಾಗ ನಾವು ದೇವರಿಗೆ ಸಮರ್ಪಣೆ ಮಾಡಿಕೊಂಡ್ವೋ ಆಗ ನಾವು ಆರ್ಡಿನರಿ ಅಲ್ಲ, ಸಾಮಾನ್ಯವಾದಂಥ ಜನಗಳಂತ ನಾವು ನಮ್ಮನ ಬಗ್ಗೆನೇ ಯೋಚನೆ ಮಾಡ್ಕೊಬಾರ್ದು ನಮ್ಮ ಬಗ್ಗೆ. ಏಕೆಂದರೆ ನಾವೀಗ ದೇವರ ಆಲಯ ಆಗಿಬಿಟ್ಟಿದ್ದೀವಿ, ಪವಿತ್ರವಾದಂಥ ದೇವರ ಗರ್ಭಗುಡಿ ಆಗಿಬಿಟ್ಟಿದ್ದೀವಿ. ನೋಡಿದ್ರೆ ಈಗ ನಮ್ಮ ಆಲೋಚನೆ ಹೆಂಗಿರ್ಬೇಕು ನಮ್ಮ ಬಗ್ಗೆ? ನಾನು ದೇವರ ಆಲಯ ಆಗಿದ್ದೀನಿ ಅಲ್ವರ. ಇವಾಗ ಟೆಂಪಲ್ ಅನ್ನೋ ರೀತಿಯಲ್ಲಿ ನಮ್ಮ ದೇಹ ಆಗಲಿ ನಮ್ಮ ಮನಸ್ಸಾಗಲಿ ಯಾವ ರೀತಿ ನಾವು ಇಟ್ಕೊಬೇಕು ಅನ್ನೋದು ಇವಾಗ ನಮಗೆ ಗೊತ್ತಾಗ್ತದೆ ಅಲ್ವರ. ಅದರಿಂದ ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಅಂದರೆ ಇದುವರೆಗೂ ನಾವು ನಮ್ಮ ಪಾಡಿಗೆ ನಾವು ಏನು ಬೇಕೋ ಅದು ಮಾಡೋದು, ಏನು ಮಾಡಿದ್ರು ನನ್ನ ಲೈಫು ನಾನೇನೋ ಮಾಡು. ಈಗ ನಾವು ನಮ್ಮವರಲ್ಲ, ನಾವು ದೇವರ ಆಲಯವಾಗಿರೋದ್ರಿಂದ ನಾವು ಅದನ್ನು ಎಷ್ಟು ಪವಿತ್ರವಾಗಿ ಕೇರ್ಫುಲ್ಲಾಗಿ ಇಟ್ಕೊಬೇಕು. ಇದು ಹೆಂಗೆಂದರೆ ಈಗ ಕೆಲವು ವೆಹಿಕಲ್ಸ್ನೆಲ್ಲ ರೆಂಟಿಗೆ ಕೊಡ್ತಾರೆ ಅಲ್ವಾ. ಬ್ಯಾಂಗ್ಳೂರಲ್ಲೆಲ್ಲ ಕೂಡ ಇದೆ ಅದು. ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಮೂಲಕ ಇಷ್ಟು ಅವರ್ಸ್ ಬೇಕು, 1 ಡೇ ಬೇಕು ಅಂತ ಕಾರ್ಗಳ್ನ, ಅದು ಒಳ್ಳೊಳ್ಳೆ ಕಾರ್ಗಳೆಲ್ಲ ಇಟ್ಟಿರ್ತಾರೆ. ಅದನ್ನು ನೀವು ತೊಗೊಂಬಿಡ್ಬೋದು ಹೈರ್ಗೆ. ಇಷ್ಟು ದುಡ್ಡು ಕಟ್ಟಿದ್ರೆ ನೀವೇ ಸೆಲ್ಫ್ ಡ್ರಿವನ್ ಕಾರ್ಸ್ ಅಂತಾರೆ. ನೀವು ಅದನ್ನು ಬಿಟ್ಕೊಂಡು ಎಲ್ಲನೂ ಹೋಗ್ಬೋದು, ಮಾಡ್ಬೋದು. ಆಮೇಲೆ ತಿರ್ಗಿ ತಂದು ಅವ್ರಿಗೆ ಸಮರ್ಪಣೆ ಮಾಡಬೇಕು, ವಾಪಸ್ ಒಪ್ಪಿಸ್ಬೇಕು. ಹಂಗೆ ಅದನ್ನು ನಾವು ಆ ಥರ ನಾವು ಇವಾಗ ನಮ್ಮ ದೇಹ ನಮ್ಮ ಸ್ವಂತದ್ದಲ್ಲ, ಈಗ ದೇವರಿಗೆ ನಾವು ಸಮರ್ಪಣೆ ಮಾಡಿದ್ದೀವಿ. ಆದ್ದರಿಂದ ಇವಾಗ ಹೆಂಗೆ ನಾವು ಅದನ್ನು ಉಪಯೋಗಿಸ್ಬೇಕು? ಇವಾಗ ಸ್ವಂತ ಕಾರ್ ಹತ್ರ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ಡ್ಯಾಮೇಜ್ ಮಾಡಿದ್ರು ನನ್ನ ತಾನೇ ಅನ್ನೋ ಥರ ಇತ್ತು. ಆದರೆ ಈಗ ಹಂಗಿಲ್ಲ ಅಲ್ವಾ. ಈಗ ನೀವು ಬಾಡಿಗೆಗೆ ತೊಗೊಂಡಿರೋದ್ರಿಂದ ಈಗ ಅದು ಕಂಪನಿಗೆ ಸೇರಿದ್ದು, ನೀವು ವಾಪಸ್ ಕೊಡುವಾಗ ಅಲ್ಲಿ ಏನಾದರೂ ಡ್ಯಾಮೇಜೆಲ್ಲ ಆಗಿದೆ ಅದಕ್ಕೆ ಫೈನ್ ಕಟ್ಟಬೇಕಾಗತ್ತೆ. ನೀವು ಅದನ್ನು ಯೂಸ್ ಮಾಡ್ಬೋದು, ಸರಿಯಾದ ರೀತಿಯಲ್ಲಿ ನೀವು ಯೂಸ್ ಮಾಡ್ಕೊಬೇಕು. ಆದರೆ ಅದನ್ನು ಡ್ಯಾಮೇಜ್ ಮಾಡೋಂಗಿಲ್ಲ, ದುರುಪಯೋಗ ಪಡಿಸೋಂಗಿಲ್ಲ. ಅದಕ್ಕೆ ಕೆಲವು ರೂಲ್ಸ್ ಎಲ್ಲ ಇರ್ತದೆ ಅಲ್ವರ. ಆ ಕಂಪನಿ ರೂಲ್ಸ್ ಪ್ರಕಾರ ನೀವು ಅದನ್ನು ಯೂಸ್ ಮಾಡ್ಕೊಬೇಕು. ಹಾಗೇ ಈಗ ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ದೇವರ ಆಲಯವಾಗಿದ್ದೀರಾ, ದೇವರ ಆತ್ಮಕ್ಕೆ ಗರ್ಭಗುಡಿಯಾಗಿದ್ದೀರಾ ಅಂತ ಹೇಳಿದ್ದಾರೆ ನೋಡಿ. ಆದ್ದರಿಂದ ಈಗ ಯೋಚನೆ ಮಾಡಿ, ಈಗ ಇಂಥ ದೇಹ ನಮ್ಮ ಆತ್ಮ ಮಾತ್ರ ಅಲ್ಲ, ದೇಹಾತ್ಮ ದೇವರಿಗೆ ಗರ್ಭಗುಡಿ ಆಗಿರಬೇಕಾದ್ರೆ ನಾನು ಅದನ್ನು ಕೆಡಿಸ್ಬೋದಾ? ನಾನು ಅದನ್ನು ಡ್ಯಾಮೇಜ್ ಮಾಡ್ಬೋದಾ ಅಲ್ವರ? ಅದನ್ನು ಹೆಂಗೆ ಇಟ್ಕೊಳ್ಬೇಕು? ಅದನ್ನು ಪರಿಶುದ್ಧವಾಗಿ ಇಟ್ಕೊಳ್ಬೇಕು ಅಲ್ವ. ಅದನ್ನು ಒಳ್ಳೆಯ ರೀತಿ ಕೆಲಸ ಮಾಡುವಂತೆ ನಾವು ಇಟ್ಕೊಳ್ಬೇಕಲ್ವ. ಈಗ ಫಾರ್ ಎಕ್ಸಾಂಪಲು ಕೆಲವರು ಡ್ರಿಂಕ್ಸ್ ತೊಗೊತಾರೆ. ಈಗ ಡ್ರಿಂಕ್ಸ್ ತೊಗೊಳೋದ್ರಿಂದ ಎಷ್ಟೇ ನೀವು ಕಡಿಮೆ ತೊಗೊಂಡ್ರು, ಎಷ್ಟೇ ರೇರಾಗಿ ತೊಗೊಂಡ್ರು, ಒಂದೇ ಡ್ರಿಂಕೇನೆ ತೊಗೊಂಡ್ರು ಅದು ನಿಮ್ಮ ದೇಹಕ್ಕೆ ಅದು ಹಾನಿಕರ ಅಂತ ಈಗ ಸೈಂಟಿಸ್ಟ್ಗಳು ಹೇಳ್ತಿದ್ದಾರೆ. ಒಂದಾನೊಂದು ಕಾಲದಲ್ಲಿ ಜನಗಳು ಅಂದ್ಕೊಂಡಿದ್ರು ಅದನ್ನು ತೊಗೊಂಡ್ರೆ ನಮ್ಮ ಹಾರ್ಟ್ಗೆ ಒಳ್ಳೆಯದು, ನಮ್ಮ ಕಾಯಿಲೆಗಳು ಬರೋಲ್ಲ, ಆದರೆ ಜಾಸ್ತಿ ತೊಗೊಬೋದು, ಸ್ವಲ್ಪ ತೊಗೊಬೋದು. ಈಗ ಅದೆಲ್ಲ ರಬೀಶ್ ಅಂದ್ಬಿಟ್ಟು
ಈಗ ಸೈಂಟಿಸ್ಟು ಡಾಕ್ಟ್ರುಗಳು ಏನು ಹೇಳ್ತಾರೆ, ಅದನ್ನು ಮುಟ್ಟಂಗೆ ಇಲ್ಲ, ಅದು ಎಷ್ಟೇ ಕಡಿಮೆ ತೊಗೊಂಡ್ರೆ ಅದರಿಂದ ಒಳ್ಳೆಯ ಉಪಯೋಗ ಏನೂ ಇಲ್ಲ, ಅದು ನಮಗೆ ಹಾನಿಕರವಾಗಿದೆ, ನಮ್ಮನ್ನು ಡ್ಯಾಮೇಜ್ ಮಾಡ್ತದೆ, ನಮ್ಮ ಲಿವರ್ನ ಡ್ಯಾಮೇಜ್ ಮಾಡ್ತದೆ, ನಮಗೆ ಹಾರ್ಟ್ ಪ್ರಾಬ್ಲಮ್ಸ್ ಅದು ತೊಗೊಂಬರ್ತದೆ ಅನ್ನೋದು ರೀತಿ ಎಲ್ಲ ಹೇಳ್ತಿದ್ದಾರೆ. ಆಗ ಈಗ ನಾನು ಅದನ್ನು ತೊಗೊಬೋದಾ? ಆಲೋಚನೆ ಮಾಡಿ. ದೇವರ ಆಲಯ ಅಂದಮೇಲೆ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ಅಂದಮೇಲೆ ಅದು ಹೆಂಗೆ ನಾನು ಅದನ್ನು ಕೆಡಿಸೋಕ್ಕಾಗ್ತದೆ? ಅದೇ ರೀತಿ ಸ್ಮೋಕಿಂಗ್ ಆಗಲಿ. ಈಗ ಸ್ಮೋಕಿಂಗ್ ಮಾಡುವಾಗ ನಮ್ಮ ಲಂಗ್ಸ್ ಹಾಳಾಗ್ತದೆ ಅಲ್ವರ, ಅದರಿಂದ ಎಷ್ಟೋ ಥರ ಕಾಯಿಲೆಗಳು ಆಮೇಲೆ ಬರ್ತದೆ. ನೀವು ಯಾವುದೇ ಆಸ್ಪತ್ರೆಗೆ ಹೋಗಿ ಏನೇ ಕಾಯಿಲೆ ಇದ್ರೂ ಫಸ್ಟ್ ಕೇಳೋಂಥ ಪ್ರಶ್ನೆ ಅವರು, ನೀವು ಡ್ರಿಂಕ್ಸ್ ತೊಗೊಳ್ತೀರಾ, ಸ್ಮೋಕಿಂಗ್ ಮಾಡ್ತೀರಾ ಅಂತ ಅವ್ರು ಹಿಸ್ಟ್ರಿ ಕೇಳ್ತಾರೆ. ಯಾಕಂದರೆ ಅದನ್ನು ಮಾಡೋವಂಥವ್ರಿಗೆ ಟ್ರೀಟ್ಮೆಂಟ್ ಬೇರೆ ರೀತಿ ಇರ್ತದೆ ಅಲ್ವರ. ಆದ್ದರಿಂದ ಇದರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಬರ್ತದೆ, ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ತದೆ, ಕ್ಯಾನ್ಸರ್ ಬರ್ತದೆ ಅಂತ ಎಷ್ಟು ಕ್ಲಿಯರಾಗಿ ಗೊತ್ತಿರುವಾಗ ನಾವು ಅದನ್ನು ಬೇಕು ಅಂತ ನಾವು ಅದನ್ನು ಕೆಡಿಸಬೇಡದಲ್ವ. ದೇವರ ಆಲಯ ಅಲ್ವ ಅದು. ಅದೇ ರೀತಿ ಈಗ ಟೊಬ್ಯಾಕೊ ಹಾಕ್ಕೊತಾರಲ್ಲ, ಇದು ಎಲೆ ಅಡಿಕೆ ಮಾತ್ರ ಅಲ್ಲ, ಅದರಲ್ಲಿ ಇದನ್ನು ಹಾಕ್ಕೊತಾರಲ್ಲ, ಅದೆಲ್ಲ ಹಾಕ್ಕೊಂಡು ಅದನ್ನು ಬಾಯಲ್ಲಿ ಇಟ್ಕೊಂಡಿರ್ತಾರೆ, ಅದರಿಂದ ಕ್ಯಾನ್ಸರ್ಗಳು ಬರುತ್ತೆ ಅಂತ ಎಷ್ಟು ಕ್ಲಿಯರಾಗಿ ಹೇಳ್ತಿದ್ದಾರೆ. ಮತ್ತು ಈಗ ಪ್ಯಾಕೆಟ್ಗಳಲ್ಲಿ ಮಾಡ್ತಾರೆ, ಅದನ್ನು ಗೌರ್ಮೆಂಟೇ ಬ್ಯಾನ್ ಮಾಡಿದ್ದಾರೆ, ಅದು ಹಾಕ್ಕೊಂಡ್ರೆ ಕ್ಯಾನ್ಸರ್ ಬರ್ತದೆ ಅಂತ. ಆದ್ರೂ ಜನಗಳು ಕಳ್ಳವಾಗಿ ಮೋಸದಿಂದ ಮಾರ್ತಾ ಇರ್ತಾರೆ, ಅದನ್ನು ಜನಗಳು ತೊಗೊಂಡು ಇನ್ನೂ ತಿಂತಾ ಇರ್ತಾರೆ. ಅದು ಒಂದು ಇಲ್ಲ ಅಂದರೆ ಅವ್ರು ಕೆಲಸ ಮಾಡೋಕ್ಕೂ ಹಾಕೋದಿಲ್ಲ, ಆ ಥರ ಅಭ್ಯಾಸ ಮಾಡ್ಕೊಂಡು ಇದೆಲ್ಲ ನಾವು ಮಾಡ್ಬೋದಾ? ಯಾಕಂದರೆ ನಾವು ಮಾಡೋಕ್ಕಾಗಲ್ಲ, ಲೋಕದಲ್ಲಿರೋ ಜನಗಳು ಮಾಡ್ಬೋದು. ಆದರೆ ನಾವು ಕ್ರಯಕ್ಕೆ ದೇವರು ತಗೊಂಡು ನಮ್ಮನ್ನು ದೇವರ ಆಲಯವಾಗಿದ್ದು ದೇವರ ಆತ್ಮ ನಮ್ಮಲ್ಲಿರುವಾಗ ನಾವು ನಮ್ಮ ದೇಹಗಳನ್ನಾಗಲಿ ನಮ್ಮ ಮನಸ್ಸಾಗಲಿ ಯಾವ ರೀತಿ ನಾವು ಕಾಪಾಡ್ಕೋಬೇಕು, ಯಾವ ರೀತಿ ಅದನ್ನ ಇಟ್ಕೊಳ್ಬೇಕು ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಬರ್ತದೆ. ಸಹೋದರ ಸಹೋದರಿ, ಈ ಸಿಗರೇಟ್ ಕುಡಿಯೋದು ಮತ್ತು ಈ ಮಧುಪಾನ ತಗೊಳ್ಳೋದು ಮಾತ್ರ ಅಲ್ಲ, ಮತ್ತು ಈ ಟೊಬ್ಯಾಕೊ, ಈ ಒಂದು ಅದೇ ಕಡಿ ಪುಡಿ ಅಂತ ಹೇಳ್ತಾರಲ್ಲ, ಇಂಥದ್ದೆಲ್ಲ ಹಾಕ್ಕೊಳ್ಳೋದು ಮಾತ್ರ ಅಲ್ಲ, ಈವನ್ ಆಹಾರ ಕೂಡ ನಾವು ಮಿತಿಮೀರಿ ತಿನ್ನೋರಾದರೆ ನಮ್ಮ ದೇಹಕ್ಕೆ ಪ್ರಾಬ್ಲಮ್ಸ್ ಬರ್ತದೆ. ಇದನ್ನು ನಾವು ಯಾರು ಯೋಚನೆ ಮಾಡೋದಿಲ್ಲ. ಆಹಾರ ತಿಂದರೂ ಅದರಲ್ಲಿ ಏನು ತಪ್ಪು ಅಂತ. ಅರೆ ಬೈಬಲ್ನಲ್ಲಿದೆ, ಅತಿ ಮಾಂಸ ಭಕ್ಷಕರೊಂದಿಗೆ ಸೇರಲೇಬೇಡ ಅಂತ ಇದೆ ಅಲ್ವರ. ನಾವು ತಿನ್ನುವಾಗ ನಮ್ಮ ಕುತ್ತಿಗೆಗೆ ಕತ್ತಿ ಹಾಕ್ರಿ ಅಂತಿದೆ, ಅಂದರೆ ಕಟ್ ಮಾಡಿರಿ ತಿನ್ನುವಂಥದ್ದು, ನಾವು ಇಂಟೇಕ್ ಕಮ್ಮಿ ಮಾಡ್ಕೊಳ್ಳಿ ಅಂತಿದೆ. ಯಾಕೆಂದರೆ ಭಾಳ ಈಗ ತಿನ್ನೋದ್ರಿಂದಲೇ ಭಾಳ ತೊಂದರೆಗಳಾಗ್ತಾಯಿದೆ. ಎಷ್ಟೋ ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ಸು ಮತ್ತು ಬೇರೆ ಬೇರೆ ರೋಗಗಳು ಬರೋದಕ್ಕೆ ಮೇನ್ ಕಾರಣ ಅವ್ರು ಓವರ್ ವೆಯ್ಟ್ ಆಗಿರೋದ್ರಿಂದ. ಓವರ್ ವೆಯ್ಟ್ ಆಗಿರೋದು ಯಾಕೆ? ತಿನ್ನೋದ್ರಿಂದ. ಭಾಳ ಮಿತಿ ಮೀರದೆ ತಿನ್ನುವಂಥದ್ದು ಅಲ್ವರ. ಕೆಲವರು ತಿಂತಾರೆ, ಈಗ ಸ್ವಲ್ಪ ಜಾಸ್ತಿಗೆ ಹೆಚ್ಚು ಕಮ್ಮಿ ಸ್ವಲ್ಪ ತಿನ್ಬೋದು ಅಂದರೆ ಅದು ಅಂಡರ್ಸ್ಟ್ಯಾಂಡೇಬಲು. ಈಗ ಒಂದು ಇಡ್ಲಿ ಅಂದರೆ ಈಗ ಎಷ್ಟು ಇಡ್ಲಿ ತಿನ್ಬೋದು? ನಾನು ದೊಡ್ಡ ಇಡ್ಲಿ ಅಂದರೆ 2 ಇಡ್ಲಿ ಮೇಲೆ ತಿನ್ನೋಕ್ಕಾಗಲ್ಲ. 2 ಇಡ್ಲಿ ಓಕೆ, ಚಿಕ್ಕ ಇಡ್ಲಿ ಅಂದರೆ ಒಂದು 3 ಇಡ್ಲಿ ಅಷ್ಟಕ್ಕೆ ಹೊಟ್ಟೆ ತುಂಬ ಹೋಗ್ತದೆ. ಸರಿ, ಅದು ಒಂದು ಲಿಮಿಟ್ಟು. ಮೋಸ್ಟ್ ಆಫ್ ಅಸ್ 2 ಇಡ್ಲಿ ಅಲ್ವ, 2 ಇಡ್ಲಿ ಒಂದು ವಡೆ ಅಂದ್ಕೊಳ್ಳಿ, ಇಲ್ಲ 3 ಇಡ್ಲಿ, ಅದು ಕಾಮನ್. ಇವಾಗ ಹೋಟ್ಲಲ್ಲಿ ಒಂದು ಪ್ಲೇಟ್ ಇಡ್ಲಿ ಅಂದ್ರೂ ಅಷ್ಟೇ ಕೊಡ್ತಾನೆ ಅವನು, ಅದು ಕರೆಕ್ಟಾಗಿರ್ತದೆ. ಕೆಲವ್ರಿಗೆ ಅದು ಜಾಸ್ತಿ ಅನಿಸ್ತದೆ, ಕೆಲವ್ರಿಗೆ ಕಡಿಮೆ ಅನಿಸ್ತದೆ, ಹೆಚ್ಚು ಕಮ್ಮಿ. ಆದರೆ 16 ಇಡ್ಲಿ ತಿನ್ನೋರನ್ನ ನೋಡಿದ್ದೀರಾ? ನಮ್ಮ ಸಭೆಯಲ್ಲಿ ಒಬ್ಬರು ಉಂಟು, ಅವರು ಹೇಳ್ತಾರೆ, ಅಣ್ಣ ನಾನು ಮುಂಚೆ ಥರ ಜಾಸ್ತಿ ತಿನ್ನೋಕ್ಕಾಗ್ತಿಲ್ಲ, ಬರೀ 16 ಇಡ್ಲಿ ತಿಂದೆ ಅಂತ ಇದು ನೋಡಿದ್ರ. ಅದೇ ವ್ಯಕ್ತಿ ಇನ್ನೊಂದು ಇದರಲ್ಲಿ ಯಾರೋ ಮನೆಗೆ ಹೋಗಿದ್ದಾರೆ, 40 ಇಡ್ಲಿ ತಿಂದಿದೆ ಅಂತ ಹೇಳಿದರು. ನಾನು ಇದೇನೋ ತಮಾಷೆ ಮಾಡ್ತಿದ್ದಾರೇನೋ ಅಂತ ಅವ್ರನ್ನ ತಿರ್ಗಾ ಕ್ರಾಸ್ ಚೆಕ್ ಮಾಡಿ, ಇಲ್ಲ ನಿಜವಾಗ್ಲೂ ಇವಾಗ ಇದು ಭಾಳ ವಿಪರೀತ ಆಯ್ತಲ್ವ ಇದು. ಆ ಥರ ಅವ್ರು ಎಲ್ಲ ರೀತಿಯಲ್ಲಿ ಹಂಗೆ ಮಾಡ್ತಾರೆ. ಅವರು ಏನೇ ತಿಂದ್ರೂ ಅಷ್ಟಾಗಿ ಅವರು ತಿನ್ನೋದ್ರಿಂದ ಅವರು ಖಂಡಿತ ಅವರಿಗೆ ನಾಳೆ ಪ್ರಾಬ್ಲಮ್ಸ್ ಬರಲಿಕ್ಕೆ ಸಾಧ್ಯ ಇದೆ. ನಾನು ಅದೇ ಅವ್ರಿಗೆ ಹೇಳಿದೆ, ಬೇಡಪ್ಪ ಹಂಗೆ ಮಾಡಬೇಡ. ಅದು ಏನಂದರೆ ಈ ಮದುವೆಗಳಿಗೆ ಹೋಗ್ತಾರೆ, ಈ ಥರ ಫ್ರೀಯಾಗಿರುತ್ತಲ್ಲ, ಅಲ್ಲಿ ಎಷ್ಟು ಬೇಕಲ್ಲಿ ಯಾರೂ ನೋಡೋದಿಲ್ಲ, ಆಗ ಫ್ರೀಯಾಗಿ ಬೇರೆ ಇರುತ್ತೆ ಅಂದ್ಬಿಟ್ಟು ಭಾಳ ತಿನ್ಬಿಡ್ತಾರೆ ಅವರು. ಆಗ ನಾನು ಅವ್ರಿಗೆ ಎಷ್ಟು ಅಡ್ವೈಸ್ ಮಾಡಿದೆ, ನೀವು ದೇವರ ಆಲಯವಾಗಿದ್ದೀರ, ನೀವು ಅಲ್ಲಿ ಕೆಡಿಸ್ಕೊಂಡ್ರೆ ನಿಮ್ಮ ಹಾರ್ಟ್ ಪ್ರಾಬ್ಲಮ್ಸ್ ನಾಳೆ ಬಂದರೆ ಡಯಾಬಿಟಿಕ್ ಖಂಡಿತ ಬರ್ತದೆ. ಆಗ ನೀವು ನಿಮಗೆ ಕಷ್ಟ ಆಗೋದು ಮಾತ್ರ ಅಲ್ಲ, ನಿಮ್ಮ ಕುಟುಂಬಕ್ಕೆ ಕಷ್ಟ ಆಗೋದಲ್ಲ, ಸಭೆಗೆ ಅದೊಂದು ಕಷ್ಟವಾಗುವಂಥದ್ದಲ್ಲ. ನೀವು ದೇವರ ಕೆಲಸ ಹಿಂಗೆ ಮಾಡಲಿಕ್ಕಾಗ್ತದೆ. ನೀವೇ ಆ ಥರ ಪೇಷಂಟ್ ಆಗಿಬಿಟ್ರೆ ಅಲ್ಲರಿ. ಈಗೆಲ್ಲ 30 ವಯಸ್ಸಿಗೆ ಎಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಬರ್ತಿದೆ. ಎಷ್ಟೋ ಜನ ಸಡನ್ ಇದ್ದಂಗೆ ಸಾಯ್ತಿದ್ದಾರೆ, ಸತ್ತೇ ಹೋಗ್ತಿದ್ದಾರೆ ಅಲ್ವರ. ಅಷ್ಟು ಒಂದು ಸಡನ್ನಾಗಿ ಈ ಒಂದು ಮರಣ ಬರುವಂಥದ್ದಾಗಿದೆ. ಅದರಿಂದ ನಾವು ದೇವರ ಆಲಯದ ಮೇಲೆ ನನಗಿಷ್ಟ ಬಂದ ನಾನು ತಿಂತೀನಿ, ತಿನ್ನೋದು ಏನು ತಪ್ಪು ಅಂದರೆ ಅದೂ ಪಾಪ ಆಗಿಬಿಡ್ತದೆ. ನನಗೆ ಹಕ್ಕಿದೆ ಅಂದ್ಕೊಂಡು ನಾನು ದೇವರ ಆಲಯನ ನಾನು ಕೆಡಿಸ್ಲಿಕ್ಕಾಗ್ತದ? ಇಲ್ಲ ಅಲ್ವಾ. ಅದೇ ರೀತಿ ಬೇರೆ ಆಹಾರಗಳು ಕೂಡ ಜಂಕ್ ಫುಡ್ ಅಂತಾರೆ ಅಲ್ವಾ, ಅದು ನಮಗೆ ಒಳ್ಳೆಯದು ಏನೂ ಇರೋದಿಲ್ಲ, ಅದರಿಂದ ಭಾಳ ಕೆಟ್ಟದಿರ್ತದೆ.
ಮತ್ತು ಸ್ವೀಟ್ ಆಗಿರೋಂಥದ್ದು ಅಲ್ವರ. ಶುಗರ್ ಭಾಳ ನಮಗೆ ಕ್ಯಾನ್ಸರ್ ಬರೆಸ್ತದೆ, ಅದು ನಮಗೆ ಕೆಟ್ಟದ್ದು, ಅದರಿಂದ ಪ್ರಯೋಜನ ಇಲ್ಲ ಅಂತ ಎಲ್ಲ ನಾವು ಎಲ್ಲರೂ ತಿಳ್ಕೊಂಡು ಸಾಕಷ್ಟು ಮಾಹಿತಿ ಎಲ್ಲರಿಗೂ ಇದೆ. ಈಗ ಎಲ್ಲರ ಕೈನಲ್ಲಿ ಫೋನ್ಗಳಿದೆ, ನಮಗೆಲ್ಲರಿಗೂ ನ್ಯೂಸ್ಗಳು ನೋಡ್ತಾ ಇರ್ತೀವಿ ಅಲ್ವಾ. ನಮ್ಮ ಹೆಲ್ತ್ಗೆ ಹಾನಿಕರವಾದದ್ದೆಲ್ಲ ಏನು ಅಂತ ನಾವು ತಿಳ್ಕೊಂಡಿದ್ವಿ. ಅದು ಅದನ್ನೇ ನಾವು ಮಾಡ್ಕೊಂಡು ಹೋದರೆ ನಮ್ಮ ದೇಹನ ನಾವೇ ಹಾಳು ಮಾಡ್ದಂಗೆ ಆಗುತ್ತೆ. ಆಗ ಅದು ದೇವರ ಆಲಯನ ಅದು ಕೆಡಿಸ್ದಂಗೆ ಆಗ್ತದಲ್ವ ಸೋದರ ಸೋದರಿ. ಸೊ ಈ ವಿಷಯದಲ್ಲಿ ನಾವು ಆಲೋಚನೆ ಮಾಡಬೇಕು. ನಮ್ಮ ಶರೀರ ಮತ್ತು ನಮ್ಮ ಆತ್ಮ ಎರಡೂ ದೇವರಿಗೆ ಸಮರ್ಪಣೆ ಮಾಡಬೇಕು, ಪರಿಶುದ್ಧವಾಗಿರಬೇಕು, ಪ್ರಿಯವಾಗಿರಬೇಕು ಅನ್ನೋದನ್ನ ನಾವು ನೋಡ್ಬೋದು. 6ನೇ ಅಧ್ಯಾಯ 19ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಈ ಥರ ಹೇಳಿ 20ನೇ ವಚನದಲ್ಲಿ ಏನು ಹೇಳ್ತಾರಂದರೆ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನೋಡಿದ್ರ, ಅದರಿಂದ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಆಗ ನಮ್ಮ ದೇಹದಲ್ಲಿ ಕೂಡ ಅಂತೇಳಿ, ನಮ್ಮ ಆತ್ಮ ಮಾತ್ರ ಅಲ್ಲ, ನಮ್ಮ ದೇಹ ಕೂಡ. ಇಂಗ್ಲೀಷ್ನಲ್ಲಿ ನಿಮ್ಮ ಆತ್ಮ ದೇಹ ಎರಡರಲ್ಲೂ ಅಂತ ಹೇಳ್ತಾರೆ ನೋಡಿ. ಫಾರ್ ಯು ಆರ್ ಬ್ರಾಟ್ ವಿತ್ ಎ ಪ್ರೈಸ್, ದೇರ್ ಫಾರ್ ಗ್ಲೋರಿಫೈ ಗಾಡ್ ಇನ್ ಯುವರ್ ಬಾಡಿ ಆ್ಯಂಡ್ ಇನ್ ಯುವರ್ ಸ್ಪಿರಿಟ್ ವಿಚ್ ಆರ್ ಗಾಡ್ಸ್. ನೋಡಿದ್ರೆ ಬಾಡಿ ಆ್ಯಂಡ್ ಸ್ಪಿರಿಟ್ ಅಂತಿದ್ದಾರೆ. ಸೊ ಬರೀ ನಾವು ಅಂದ್ಕೊಳ್ಳೋದು ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ಸಾಕು, ನಮ್ಮ ಮನಸ್ಸು ಸರಿಯಾಗಿದ್ದರೆ ಸಾಕು ಅಂತ ನಾವು ಅಂದ್ಕೊಡೋದಲ್ಲ. ಅರೆ ಮನಸ್ಸು ಮಾತ್ರ ಅಲ್ಲ, ನಿಮ್ಮ ದೇಹದಲ್ಲಿ ಅಂತಿದ್ದಾರೆ. ನಮ್ಮ ಶರೀರ ಕೂಡ ದೇವರ ಆತ್ಮವಾಗಿದೆ, ನೋಡಿದ್ರೆ ದೇವರ ಆಲಯವಾಗಿದೆ. ಅದನ್ನು ಕೂಡ ಪರಿಶುದ್ಧವಾಗಿ ಇಟ್ಕೊಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸೋದರ ಸೋದರಿ. ಆದ್ದರಿಂದ ಈ ಒಂದು ನಮಗೆ ರಿಯಲೈಸೇಷನ್ ಬಂದಮೇಲೆ ಆಗ ನಾವು ಯಾವ ರೀತಿ ಬದುಕ್ತೀವಿ, ನಾವು ಎಲ್ಲಿ ಹೋಗೋಗ್ತೀವಿ ಅಲ್ವರ, ನಾವು ಏನು ಮಾತಾಡ್ತೀವಿ, ಏನು ನೋಡ್ತೀವಿ, ಏನು ಕೇಳಿಸ್ಕೊಳ್ತೀವಿ ಅಲ್ವರ, ಏನು ಆಲೋಚನೆ ಮಾಡ್ತೀವಿ, ನಮ್ಮ ಶರೀರದಲ್ಲಿ ಏನೇನು ಮಾಡ್ತೀವಿ ಅನ್ನೋದೆಲ್ಲ ನಾವೀಗ ಯಾವ ದೃಷ್ಟಿಯಿಂದ ನಾವು ಚೆಕ್ ಮಾಡ್ಕೊಬೇಕಂದ್ರೆ, ನಾನು ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ನಾನು ಉಪಯೋಗಿಸ್ತಿದ್ದೀನ, ಈ ಕಾರ್ಯಗಳು ದೇವರಿಗೆ ಮಹಿಮೆ ತರುತ್ತದಾ ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ನಿಮ್ಮ ದೇಹ ಕೂಡ ದೇವರ ಆಲಯವಾಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಸೋದರ ಸೋದರಿ, ಆಲಯ ಅಂದಮೇಲೆ ಅದನ್ನು ನಾವು ಎಷ್ಟು ಪರಿಶುದ್ಧವಾಗಿ ಇಟ್ಕೊಬೇಕು, ಕ್ಲೀನಾಗಿ ಇಟ್ಕೊಬೇಕು ಅಲ್ವರ. ನಾವು ಪಾಪ ಕಾರ್ಯದಲ್ಲಿ ನಾವು ಒಳಪಡೋದಕ್ಕಾಗೋದಿಲ್ಲ, ಇನ್ನೊಬ್ಬರು ಮಾಡುವಂಥ ಪಾಪದಲ್ಲಿ ನಾವು ಸೇರಿಕೊಳ್ಳೋದಕ್ಕಾಗೋದಿಲ್ಲ. ಅದನ್ನು ನೋಡೋದೇ ತಪ್ಪಾಗಿರ್ತದೆ. ಅವರು ಪಾಪ ಮಾಡಿದ್ರು ಓಕೆ, ಅದನ್ನು ನಾವು ಯಾಕೆ ನೋಡಬೇಕು? ನಾವು ನೋಡಿದ್ರೆ ನಾವು ಸೇರಿಕೊಂಡಂಗೆ ಅಲ್ವಾ. ಅದರಿಂದ ಈ ಒಂದು ವಿಷಯದಲ್ಲಿ ನಾವು ಭಾಳ ಜಾಗರೂಕತೆಯಿಂದ ಇರಬೇಕು. ನಮ್ಮ ದೇಹಗಳನ್ನು ಕೂಡ ನಾವು ನೀಟಾಗಿ ಶುದ್ಧವಾಗಿ ಇಟ್ಕೊಳ್ಬೇಕು ಅಲ್ವರ. ಅದನ್ನು ಕ್ಲೀನಾಗಿ ನಮ್ಮ ಕೂದಲು ಹೇರ್ ಕಟ್ ಆಗಿರಲಿ, ಇಲ್ಲಾಂದರೆ ನಾವು ಹಾಕೊಳ್ಳೋಂಥ ಬಟ್ಟೆಗಳಾಗಲಿ ನಾವು ಅದನ್ನು ಶುದ್ಧವಾಗಿ ಇಟ್ಕೊಬೇಕು. ಮಾತ್ರ ಅಲ್ಲ, ನಾವು ನಮ್ಮ ಹೈಜೀನ್ ಅಂತ ಏನು ಹೇಳ್ತೀವಿ, ಬೇಸಿಕ್ ಹೈಜೀನು ಅಲ್ವರ. ಭಾಳ ಜನ ಬೆಳಗ್ಗೆ ಎದ್ದಿದ್ದೆ ಮುಖನೇ ತೊಳೆಯೋದಿಲ್ಲ, ಏನೋ ಅರ್ಜೆಂಟ್ ಇದ್ದರೆ ಹಂಗೆ ಹೋಗ್ಬಿಡ್ತಾರೆ, ಅಲ್ಲೇ ಉಜ್ಜಿರೋದಿಲ್ಲ. ಎಷ್ಟು ಜನ ರೀ, ನಾನು ಆಶ್ಚರ್ಯ ಆಗ್ತದೆ ಅಲ್ವರ. ಹಂಗೆ ಹೋಗ್ಬಿಟ್ಟು ಆಮೇಲೆ ಯಾವಾಗಲೂ ಅಲ್ಲಿ ಉಜ್ಜೋದು, ಆಮೇಲೆ ಸ್ನಾನನೇ ಮಾಡೋದಿಲ್ಲ ಸರಿಯಾಗಿ ಅಲ್ವರ. ಯಾವಾಗಲೂ ಒಂದು ಸತಿ ಮಾಡೋದು ಸ್ನಾನ. ಬಟ್ಟೆಗಳು ಅದು ಒಳ ಬಟ್ಟೆಗಳನ್ನ ಚೇಂಜೇ ಮಾಡಲ್ಲಂತೆ ಗಂಡಸರಂತೂ, ಅದನ್ನೇ ಒಂದು ವಾರ ಆದರೂ ಹಾಕ್ಕೊಂಡಿರ್ತಾರಂತೆ. ಏನವ್ರ ಹತ್ರ ಬರ್ತಿದ್ದಂಗೆ ಒಂದು ದುರ್ನಾತ ಬರ್ತದೆ. ಹಂಗೆ ನಾವು ಇರ್ಬೋದಾ? ದೇವರ ಆಲಯವಾಗಿದ್ದೀವಿ ಅಂದಮೇಲೆ ಹಿಂಗಿರ್ಬೋದು. ಆಲಯಕ್ಕೆ ಹೋದ್ರೆ ನಿಮ್ಗೆ ಹೆಂಗೆ ಬರುತ್ತೆ? ಒಳ್ಳೆ ವಾಸನೆ ಬರುತ್ತಲ್ವ. ಆಲಯಗಳಲ್ಲಿ ಯಾವಾಗಲೂ ಈ ಕರ್ಪೂರ ಎಲ್ಲ ಅಂಟಿಸೋದು, ಅಗರಬತ್ತಿ ಅಂಟಿಸೋದು ಏನಕ್ಕೆ ಅಂದರೆ ಆಗ ಮನಸ್ಸಿಗೆ ಒಂದು ಸಂತೋಷ ಆಗ್ತದೆ. ಆ ಥರ ಆಲಯನ ಕ್ಲೀನಾಗಿ ಇಟ್ಕೊಂಡಿರ್ತಾರೆ, ದಿನ ವಾಶ್ ಮಾಡ್ತಾರೆ. ಅಂದರೆ ಜಸ್ಟ್ ಒಂದು ಎಕ್ಸಾಂಪಲ್ಗೆ ಹೇಳ್ತೀನಿ, ಆ ಥರ ನಮ್ಮ ಶರೀರನೂ ಕೂಡ ನಾವು ಭಾವಿಸ್ಬೇಕು. ಮತ್ತು ನಮ್ಮ ಬಾಯಿನ ತೊಳ್ಕೊಳ್ಳೋದು. ಭಾಳ ಜನ ಮಾತಾಡೋಕ್ಕೆ ಬಂದರೆ ಅವರ ಬಾಯಿ ಎಷ್ಟು ಕೆಟ್ಟ ದುರ್ನಾತ ಬರುತ್ತೆ ಅಂದರೆ, ಈ ಟಾಯ್ಲೆಟು ಸ್ಮೆಲ್ ಬರ್ತಾ ಇರ್ತದೆ. ಈ ಕಕ್ಕುಸಿಗೆ ಹೋದರೆ ಎಷ್ಟು ಸ್ಮೆಲ್, ಆ ಥರ ಅವ್ರ ಬಾಯ ಸ್ಮೆಲ್ ಬರ್ತಾ ಇರ್ತದೆ. ಏಕೆಂದರೆ ಅವರು ಆಚೆ ಇವಾಗ ಹೋಗುವಾಗ ಮುಂಚೆ ಬ್ರಷ್ ಮಾಡೋದಿಲ್ಲ, ಅವರು ಅದನ್ನು ಮೇಂಟೈನ್ ಮಾಡೋದಿಲ್ಲ ಹೈಜೀನ್ನ ಅವರ. ಎವ್ರಿ ಡೇ ಮಾರ್ನಿಂಗು ವಾಶ್ ಮಾಡಬೇಕು. ಮತ್ತು ನಾವು ಏನಾದ್ರು ತಿಂದ್ಬಿಟ್ಟು ಆಚೆ ಕೆಲಸಕ್ಕೆ ಹೋಗ್ತೀವಿ, ಇಲ್ಲ ಚರ್ಚಿಗೆ ಬರ್ತೀವಿ, ಇಲ್ಲ ಸ್ಕೂಲ್ಗೆ ಹೋಗ್ತೀವಿ, ಕಾಲೇಜಿಗೆ ಹೋಗ್ತೀವಿ, ಇನ್ನೂ ಬೇರೆಯವ್ರ ಜೊತೆ ನಾವು ಮಿಂಗಲ್ ಆಗೋ ಸಮಯದಲ್ಲಿ ನಾವು ವಾಶ್ ಮಾಡ್ಕೊಂಡು ಹೋಗ್ಬೇಕು ಇನ್ನೊಂದು ಸತಿ ಅಲ್ವರ.
ಆಮೇಲೆ ಮೂಲಿಗೆ ಎದ್ದೊಳ್ತೀವಿ ಅಂದ್ಕೊಳ್ಳಿ, ಆಗ ತಿರ್ಗಾ ಅದು ಬಾಯಿನ ನಮಗೆ ಒಂಥರ ಇರುತ್ತದು, ಸ್ಮೆಲ್ ಬರ್ತಾ ಇರೋದು. ಆಗ ನಾವು ಹಂಗೆ ಇನ್ನೊಬ್ರ ಹತ್ರ ಹೋಗಿ ಮಾತಾಡುವಾಗ ಹೋದಾಗ ಅವ್ರಿಗೆ ನಾವು ಏನು ಹೇಳ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಯ್ಯೋ ಏನಪ್ಪ ಇಷ್ಟು ವಾಸನೆ ಬರ್ತಿದೆ ಅಂತ ಅನ್ನಿಸ್ತದೆ ಅಲ್ವ. ಆಮೇಲೆ ರಾತ್ರಿನೇ ನಾವು ಮಲಗೋಕ್ಕೆ ಮುಂಚೆ ಖಂಡಿತ ನಾವು ಚೆನ್ನಾಗಿ ವಾಶ್ ಮಾಡಬೇಕು ಅಲ್ವ. ಅಂದರೆ ಭಾಳ ಸತಿ ವಾಶ್ ಮಾಡಿದ್ರೆ ಅಲ್ಲೂ ಎನಾಮೇಲೆ ಹೋಗ್ಬಿಡ್ತದೆ ಕೆಲವರು ಹೇಳ್ತಾರೆ. ಅದನ್ನು ರಾಂಗ್ ವೇಲಿ ವಾಶ್ ಮಾಡಬಾರ್ದು. ಎಲ್ಲರೂ ಹಿಂಗೆ ಉಜ್ತಾರೆ ಭಾಳ ಜನ, ಹಂಗೆ ಮಾಡಬಾರ್ದು. ಹಿಂಗೆ ಉಜ್ಜಿ ವರ್ಟಿಕಲಿ ಮೇಲೆ ಕೆಳಗೆ ಸೈಡಲ್ಲೇ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಬೇಕು. ಹಂಗೆ ಉಜ್ಜಿದ್ರೆ ಎನಾಮೇಲೆ ಹೋಗೋದಿಲ್ಲ. ಆದರೂ ಎಷ್ಟು ಬೇಕೋ ಅಷ್ಟು ನಾವು ಇದು ಮಾಡ್ಕೊಬೇಕು. ಮಾತ್ರ ಅಲ್ಲ, ಮುಖ್ಯವಾಗಿ ಅಲ್ಲುಜ್ಜೋದು ಮಾತ್ರ ಅಲ್ಲ, ನಾಲ್ಗೆ ಕ್ಲೀನ್ ಮಾಡಬೇಕು ರೀ. ಅದೇ ಬ್ರಷ್ನಲ್ಲಿ ನಾಲ್ಗೆನ ಚೆನ್ನಾಗಿ ಕ್ಲಿಯರ್ ಮಾಡಬೇಕು. ಇದೆಲ್ಲ ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ನಾಲ್ಗೆ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಹಾರ್ಟ್ ಪ್ರಾಬ್ಲಮ್ ಬರೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಡಾಕ್ಟ್ರು. ಅದಕ್ಕೂ ಕನೆಕ್ಷನ್ ಇದೆಯಂತೆ ನೋಡಿದ್ರೆ ಆ ಥರ ನಾವು ಕ್ಲೀನಾಗಿ ನೀಟಾಗಿ ಇರೋಂಥದ್ನಲ್ಲೇ ನಾವು ಅದಕ್ಕೆ ಅಂದ್ಬಿಟ್ಟು ಭಾಳ ನಾವು ಲ್ಯಾವಿಶಾಗಿ ಇರಬೇಕಂತಲ್ಲ, ನೀಟ್ನೆಸ್ ಇರ್ಬೋದು. ಆಮೇಲೆ ಈಗ ಕೆಲವು ನಾವು ಮೇಕಪ್ಗಳು ಹಾಕ್ಕೊತೀವಲ್ಲ, ಅದು ಕೂಡ ಬಾಡಿಗೆ ಹಾನಿಕರ ಅಂತ ಹೇಳ್ತಿದ್ದಾರೆ. ಒಂದು ಕಾಲದಲ್ಲಿ ಸೂರ್ಯಂಗೆ ಹೋದ್ರೆ ಸ್ಕಿನ್ ಕ್ಯಾನ್ಸರ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಸನ್ಸ್ಕ್ರೀನ್ಗಳು, ಲೋಷನ್ಗಳು ಎಷ್ಟು ಭಾಳ ಜನಗಳು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಷ್ಟು ವರ್ಷ ಯೂಸ್ ಮಾಡಿದ್ಮೇಲೆ ಈಗ ಏನು ಹೇಳ್ತಿದ್ದಾರೆ ಗೊತ್ತಾ, ಕ್ಯಾನ್ಸರ್ ಬರೋದು ಈ ಲೋಷನ್ಗಳನ್ನ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರ್ತದಂತೆ. ನೋಡಿದ್ರೆ ಮನುಷ್ಯನಿಗೆ ಬಿಸಿಲು ಬೇಕು, ಅದು ವಿಟಮಿನ್ ಡಿ ಬೇಕು, ಅದರಿಂದ ಬರೋಲ್ಲ ಕ್ಯಾನ್ಸರು. ಇದೆಲ್ಲ ಹಾಕ್ತೀವಲ್ಲ, ಅದ್ರ ಭಾಳ ಏನೇನೋ ಮಿಕ್ಸ್ ಮಾಡಿರ್ತಾರೆ ಅದ್ರಲ್ಲಿ ಆಯಿಲ್ಗಳೆಲ್ಲ. ಅದು ಎಷ್ಟು ಜಿಡ್ಡಿರುತ್ತೆ ಅಂದರೆ ಆಮೇಲೆ ವಾಶ್ ಮಾಡಿದ್ರೂ ಹೋಗೋದಿಲ್ಲ, ಅದು ಈಸಿಯಾಗೋದು ಅಷ್ಟು ಬಾಡಿ ಮೇಲೆ ಇರ್ತದೆ. ಆಮೇಲೆ ಬಾಡಿ ಮೇಲೆ ನಾವು ಏನೇ ಹಾಕಿದ್ರೂ ಅದು ಬಾಡಿ ಒಳಗೆ ಹೋಗುತ್ತಂತೆ. ಒಳ್ಳೆ ಜನ ಡಾಕ್ಟ್ರುಗಳು ಅದೇ ಹೇಳ್ತಾರೆ. ಲೋಷನ್ಗಳು, ಈ ವ್ಯಾಸಲಿನ್ ಹಾಕ್ತಾರೆ ನೋಡಿದ್ರೆ, ಇದೆಲ್ಲ ಹೇಗೆ ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇವೆಲ್ಲ. ಪೆಟ್ರೋಲ್ನಲ್ಲಿ ಬರುವಂಥ ಅದ್ರ ಕೆಳಗೆ ಇರುವಂಥ ಗಟ್ಟಿಯಾದ ಪದಾರ್ಥದಿಂದ ವ್ಯಾಸ್ಲೀನು ಇದೆಲ್ಲ ಮಾಡೋವಂಥದ್ದು. ಅದನ್ನು ನಾವು ಹಾಕಿದ್ವಿ ಅಂದ್ಕೊಳ್ಳಿ, ಅದು ಒಳಗೆ ಹೋಗುತ್ತೆ. ಪೆಟ್ರೋಲಿಯಂ ಪ್ರಾಡಕ್ಟ್ ನಾವು ತಿಂತೀವ, ಹಾಗೆಂದ್ರೆ ಯಾವುದನ್ನು ನಾವು ಸ್ವೀಕಾರ ಮಾಡೋದಿಲ್ಲೋ, ಹೊಟ್ಟೆ ಒಳಗೆ ತಗೊಳ್ಳೋದಿಲ್ಲೋ, ಅದನ್ನು ನಾವು ಮೈ ಮೇಲೆ ಹಚ್ಚಲೇಬಾರ್ದಂತೆ. ಯಾಕೆಂದರೆ ಮೈ ಮೇಲೆ ಹಚ್ಚಿರ್ತೀರಿ ಅದೇ ಹೋಗುತ್ತೆ. ನೋಡಿದ್ರೆ ಸೋದರಿ ಕೊಬ್ಬರಿ ಎಣ್ಣೆ ಹಚ್ಚಿರಿ ಅಂತಾರೆ, ಆಲಿವ್ ಆಯಿಲ್ ಹಚ್ಚಿರಿ ಅಂತಾರೆ, ಇಲ್ಲಾಂದರೆ ಬೆಣ್ಣೆ ಹಚ್ಕೊಳ್ಳಿ. ಈ ಥರ ನ್ಯಾಚುರಲ್ ಇವಾಗ ಒಲಿವೇರಾ ಅಂತ ಬಂದಿದೆಯಲ್ಲ, ಆ ಒಂದು ಗಿಡದಿಂದ ಮಾಡಿದಂಥದ್ದು ಜೆಲ್ಲು, ಇಂಥದ್ದು ನ್ಯಾಚುರಲಾಗಿರೋಂಥದ್ದು, ಅದು ನಮಗೆ ತಿಂದರೂ ತಪ್ಪಿಲ್ಲ, ಅಂಥದ್ದನ್ನ ನೀವು ಯೂಸ್ ಮಾಡಿರಿ. ಆದರೆ ಈಗ ಈ ಕೆಮಿಕಲ್ಸ್ ಹಾಕಿರೋಂಥದ್ದು ಭಾಳ ಬೈದವೇ. ನಾನು ಓದಿದೆ, ಈ ಲಿಪ್ಸ್ಟಿಕ್ಗಳು ಹಾಕೊತಾರಲ್ಲ ಹುಡುಗಿರು, ಕೆಂಪು ಕಲರ್ಗಳು, ಬೇರೆ ಬೇರೆ ಕಲರ್ಗಳು, ಅದು ಎಷ್ಟು ಕೆಟ್ಟ ಒಂದು ಪದಾರ್ಥದಲ್ಲಿ ಮಾಡಿರ್ತಾರೆ ಅಂದರೆ ಅದನ್ನು ಮೈಕ್ರೋಸ್ಕೋಪ್ ಕೆಳಗೆ ಇಟ್ಟು ತೋರಿಸ್ತಾರೆ. ಅದರಲ್ಲಿ ಸಾವಿರಾರು ಕ್ರಿಮಿಗಳು ಓಡಾಡ್ತಾ ಇರ್ತದೆ. ಅದರಿಂದ ಜಸ್ಟ್ ಒಂದು ಆ ಉಜ್ಜಿರೋದನ್ನ ಮೂತಿ ಮೇಲೆ ತಗೊಂಡು ಬಾಯಿ ಮೇಲೆ ಇರೋದು ಆ ಮೈಕ್ರೋಸ್ಕೋಪಲ್ಲಿ ಇದು ಮಾಡಿದ್ರೆ ಅಷ್ಟು ಕ್ರಿಮಿಗಳು ಭಯಂಕರವಾಗಿರ್ತದೆ ನೋಡಿ. ಎಷ್ಟು ಅದನ್ನು ನಾವು ಬಾಯಿ ಹಾಕ್ಕೊಳ್ತಾರೆ, ಹುಡುಗಿರು ಹಾಕ್ಕೊಂಡು ಹಾಗೆ ಊಟ ಮಾಡ್ತಿರ್ತಾರೆ ಅಲ್ವರ, ಹಂಗೆ ಏನೆಲ್ಲ ಮಾಡ್ತಾರೆ ನೋಡಿದ್ರ. ಎಷ್ಟು ಇದು ಅವ್ರಿಗೆ ಹಾನಿಕರ, ಇನ್ನೊಬ್ಬರಿಗೆ ಅದು ಎಷ್ಟು ಹಾನಿಕರವಾಗಿದೆ. ನಾನು ಚರ್ಚೆಯಲ್ಲಿ ಇದನ್ನು ಹೇಳಿದ್ಮೇಲೆ ಚಿಕ್ಕ ಹುಡುಗಿರುಗಳೆಲ್ಲ ಇದ್ದಾರಲ್ಲ, ಸ್ಟೈಲ್ ಮಾಡ್ಕೊಂಡು ಬರ್ತಾರೆ, ಅವರೆಲ್ಲ ಹೋಗಿ ಬಾತ್ರೂಮಲ್ಲಿ ತೊಳ್ಕೊಂಡು ಕೆಲವರು ಉಜ್ಜಿದ್ರು ಹೋಗ್ತಾಯಿಲ್ಲ ಅಂತದ್ದು. ಹಾಗೆ ಇದೆಲ್ಲ ಹಾನಿಕರವಾದಂಥದ್ದು ಅಲ್ವ. ಈವನ್ ನೈಲ್ ಪಾಲಿಶು ಒಳ್ಳೆಯದಲ್ಲ ಮನುಷ್ಯನಿಗೆ, ಬಾಡಿಗೆ. ಅದು ಮಾಡೋಂಥ ವಿಧ ನೀವು ನೋಡಿಬಿಟ್ರೆ ಎಷ್ಟು ಟಾಕ್ಸಿಕ್ ಆಗಿರ್ತದೆ, ಅದೆಲ್ಲ ಬಾಡಿ ಒಳಗೆ ಎಂಟ್ರ್ ಆಗ್ತಾ ಇರ್ತದೆ ರೀ. ಇವಾಗ ಊಟ ಮಾಡುವಾಗ ಅಲ್ಲಿಂದ ಸ್ವಲ್ಪ ಹೋಗೋದು ಮಾತ್ರ ಅಲ್ಲ, ಅದು ಸ್ಕಿನ್ನಿಂದನೇ ಒಳಗೆ ಹೋಗುತ್ತದು. ಅದರಿಂದ ನಾವು ಸ್ವಲ್ಪ ಯೋಚನೆ ಮಾಡೋದಾದರೆ ನಾವು ಬಾಡಿನ ಕ್ಲೀನಾಗಿ ಇಟ್ಕೊಬೇಕು, ಅದನ್ನ ಆರೋಗ್ಯವಾಗಿ ಇಟ್ಕೊಳ್ಳೋ ಥರ ನಾವು ಪ್ರಯತ್ನ ಮಾಡಬೇಕು. ನಾವು ತಿನ್ನುವಂಥ ಆಹಾರವಾಗಲಿ, ಆಮೇಲೆ ಅದಕ್ಕೆ ಎಕ್ಸಸೈಸ್ ಮಾಡ್ದಿರ ನಾವು ಅದನ್ನು ಬೆಳೆಸ್ಕೊಂಡು ಹೋದರೆ ಆಮೇಲೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಬರ್ತದೆ. ದೇವರ ಆಲಯವಾಗಿ ನಾವು ಹೆಂಗೆ ಅವ್ರಿಗೆ ಸೇವೆ ಮಾಡೋಕ್ಕಾಗ್ತದೆ ಅಲ್ವಾ? ಮಾಡಿದ್ರು ಸ್ವಲ್ಪನೇ ಮಾಡೋಕ್ಕಾಗುತ್ತೆ, ಜಾಸ್ತಿ ಮಾಡೋಕ್ಕಾಗಲ್ಲ. ಭಾಳ ಜನಕ್ಕೆ ಸ್ವಲ್ಪಕ್ಕೆ ಸುಸ್ತಾಗ್ಬಿಡುತ್ತೆ, ಆ ಕೆಲಸ ಮಾಡೋಕ್ಕಾಗೋದಿಲ್ಲ. ಅದು ಆ್ಯಕ್ಟಿವ್ ಆಗಿದ್ದರೆ ಎಷ್ಟೋ ವರ್ಷ ದೇವರಿಗೆ ಸೇವೆ ಮಾಡ್ಬೋದಲ್ಲ. ಆದ್ದರಿಂದ ನೀವು ದೇವರ ಆಲಯವಾಗಿದ್ದೀರ. ಸೊಲೊಮೋನ ಆಲಯ ಕಟ್ಟಿದ್ರು, ಅಲ್ಲಿ ದೇವರ ಒಂದು ಪ್ರಸನ್ನತೆ ಇತ್ತು, ದೇವರ ಮಹಿಮೆ ಅಲ್ಲಿ ಇಟ್ಟಿದ್ರು. ಹಾಗೆ ನೀವೇ ಈಗ ದೇವರ ಆಲಯ ಅಂದಮೇಲೆ ನಾವು ಅದನ್ನು ಪರಿಶುದ್ಧವಾಗಿ ಇಟ್ಕೊಂಡ್ರೆ ದೇವರು ತನ್ನ ಆತ್ಮದಿಂದ ತುಂಬಿಸ್ತಾರೆ. ಆಗ ನಮ್ಮನ್ನು ಉಪಯೋಗಿಸ್ತಾರೆ, ಹೆಚ್ಚೆಚ್ಚಾಗಿ ಮಹಿಮೆ ಕಾರ್ಯಗಳಿಗಾಗಿ ಆತನ ಉಪಯೋಗಿಸ್ಕೊತಾರೆ. ಅದಕ್ಕೆ ನಾವು ಆ ಒಂದು ಶುದ್ಧವಾಗಿ ಇಟ್ಕೊಂಡು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೋದು. ಆಮೇಲೆ ಇನ್ನೊಂದು ವಿಷಯ, ನಾವು ಕಂಪೇರ್ ಮಾಡುವಾಗ ಸೊಲೊಮೋನ್ ಕಟ್ಟಿದಂಥ ಆಲಯದಲ್ಲಿ ಭಾಳ ಒಂದು ವೈಭವ ಕಟ್ಟಿದ್ರು. ಅದು ಲ್ಯಾವಿಶಾಗಿ ಅದಕ್ಕೆ ಸ್ಪೆಂಡ್ ಮಾಡಿದರು, ಖರ್ಚು ಮಾಡಿದರು. ಎಲ್ಲ ಬಂಗಾರದಿಂದ ಮಾಡಿದರು ರೀ. ಆ ಪರಿಶುದ್ಧ ಸ್ಥಳದಲ್ಲಿದ್ದಂಥ ವಸ್ತುಗಳು
ಅತಿ ಪರಿಶುದ್ಧ ಸ್ಥಳದಲ್ಲಿದ್ದಂಥ ಆ ಒಂದು ಮಂಜೂಸದ ಪೆಟ್ಟಿ, ಅದರ ಮುಚ್ಚಳ ಆಗಲಿ, ಅದ್ರ ಮೇಲೆ 2 ಕಿರೀಬುಗಳು ಹಿಂಗೆ ಇಟ್ಕೊಂಡು ಹಿಂಗೆ ಇದ್ದಿದ್ದು ಎಲ್ಲ ಪ್ಯೂರ್ ಗೋಲ್ಡಲ್ಲಿ, ಅದು ಅಂದರೆ ಮರದಲ್ಲಿ ಮಾಡಿ ಗೋಲ್ಡ್ ತಗಡುಗಳನ್ನ ಹಾಕಿದರು. ಪ್ಯೂರ್ ಗೋಲ್ಡ್ ಮಾಡಿದ್ರೆ ಅದು ಎತ್ತಕ್ಕಾಗಲ್ಲ. ಅದಕ್ಕೆ ಅವ್ರು ಏನು ಮಾಡಿದರು, ಮರದಲ್ಲಿ ಮಾಡಿ ಅದಕ್ಕೆ ಚಿನ್ನದ ತಗಡುಗಳನ್ನ ಹಾಕಿ ಮಾಡಿದರು. ಎಲ್ಲ ಗೋಲ್ಡಲ್ಲಿ ಇತ್ತು ಅದು. ಎಷ್ಟು ಮಹಿಮೆಕರವಾಗಿ ಅದನ್ನ ಮಾಡಿದರೆ. ಅದನ್ನು ಒಂದು ಆತ್ಮಿಕವಾಗಿ ನಾವು ತೊಗೊಬೋದು ನೋಡಿ. ಫಾರ್ ಎಕ್ಸಾಂಪಲ್ 1ನೇ ಅರಸುಗಳು 6ನೇ ಅಧ್ಯಾಯ 21ನೇ ವಚನ. ಸೊಲೊಮೋನನು ದೇವಾಲಯದ ಒಳಮೈಯನ್ನು ಚೊಕ್ಕ ಬಂಗಾರದ ತಗಡಿನಿಂದ ಹೊದಿಸಿದನು. ನೋಡಿದ್ರ, ಬಂಗಾರದ ತಗಡಿನಿಂದ ಹೊದಿಸಲ್ಪಟ್ಟ ಮಹಾಪರಿಶುದ್ಧ ಸ್ಥಳದ ಎದುರಿನಲ್ಲಿ ಒಂದು ಗೋಡೆಯಿಂದ ಇನ್ನೊಂದು ಗೋಡೆಗೆ ಬಂಗಾರದ ಸರಪಣಿಗಳನ್ನು ಕಟ್ಟಿಸಿದನು. ಎಲ್ಲ ಬಂಗಾರದಲ್ಲಿ ಮಾಡಿದ್ರಂತೆ. ಆಮೇಲೆ ಹೇಳ್ತಾರೆ ನೋಡಿ, ಅದಕ್ಕೆ ಮುಂಚಿದ್ದಂತೆ 2 ಡೋರು ಬಾಗಿಲು ಕೂಡ ಬಂಗಾರದಲ್ಲಿ ಮಾಡಿದ್ರಂತೆ. ಎಣ್ಣೆ ಮರದ ಆ 2 ಕದಗಳಲ್ಲಿಯೂ ಕೆರೂಬಿ, ಖರ್ಜೂರ ವೃಕ್ಷ, ಹೂವು ಇವುಗಳ ಚಿತ್ರಗಳನ್ನು ಕೆತ್ತಿಸಿ ಕದಗಳಿಗೆ ಬಂಗಾರದ ತಗಡನ್ನು ಹೊದಿಸಿ ಚಿತ್ರಗಳಿದ್ದಲ್ಲಿ ಆ ತಗಡನ್ನು ಬಡಿಸಿದನು. ಬಾಗಿಲುಗಳು ಬಂಗಾರ ಮಾಡಿಬಿಟ್ಟಿದ್ರಂತೆ. ಅದು ಮಾತ್ರ ಅಲ್ಲ, ಈವನ್ ಫ್ಲೋರು ಏನ್ರಿ ನೆಲನ್ ಕೂಡ ಬಂಗಾರದಲ್ಲಿತ್ತಂತೆ. ನೋಡಿ 30ನೇ ವಚನ. ದೇವಾಲಯದ ಒಳಗಣ ಮತ್ತು ಹೊರಗಣ ನೆಲವನ್ನು ಬಂಗಾರದ ತಗಡುಗಳಿಂದ ಹೊದಿಸಿದನು. ನೆಲನ್ ಕೂಡ ತಗಡಿಂದ ಬಂಗಾರದ ತಗಡಂತೆ. ಯಾಕೆ ಹಂಗೆ ಮಾಡಿದ್ರೆ? ಇದು ಯೆಹೋವನ ಮಹಿಮೆಗೋಸ್ಕರ, ಆತನ ಪ್ರಸನ್ನತೆಯಲ್ಲಿ ಬರ್ತದೆ. ಅದನ್ನು ನಾನು ಅಷ್ಟು ಒಂದು ಬಂಗಾರದಂಥ ಶ್ರೇಷ್ಠವಾದ ವಸ್ತುಗಳಿಂದನೇ ಮಾಡಬೇಕು ಅಂತ ಮಾಡಿದರು. ಹಾಗೆ ನಮ್ಮ ದೇಹ ಕೂಡ ದೇವರು ಸೃಷ್ಟಿ ಮಾಡುವಾಗ ನಿಜವಾಗ್ಲೂ ಹೆಂಗೆ ಮಾಡಿದರು? ಕೀರ್ತನೆಯಲ್ಲಿ ಹೇಳ್ತಾರೆ ನೋಡಿ, 139:14. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನನ್ನನ್ನು ಹೆಂಗೆ ನಿರ್ಮಿಸಿದಿ? ಆಶ್ಚರ್ಯವಾಗಿ ಅದ್ಭುತವಾಗಿ ನನ್ನನ್ನು ನಿರ್ಮಿಸಿದಿ. ದೇವ್ರು ಮಾಡಿ ಅಂತ ಬಾಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದು ಹೆಂಗೆ ಫಂಕ್ಷನ್ ಆಗುತ್ತೆ. ನಮ್ಮ ಆರ್ಗನ್ಸು, ಕಣ್ಣಾಗಲಿ ಕಿವಿ ಆಗಲಿ ಅಲ್ವರ, ನಾವು ಮಾತಾಡುವಂಥ ಶಕ್ತಿ ಕೊಟ್ಟಿದ್ದಾರೆ, ನಾವು ಆಡುವಂತೆ ನಮಗೆ ಶಕ್ತಿ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಸ್ಕಿನ್ ಅನ್ನೋದು ಒತ್ತಿದಾರಲ್ಲ, ಅದು ಎಷ್ಟು ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಒಳಗಿರೋಂಥ ವೈಟಲ್ ಆರ್ಗನ್ಸ್ ಇದೆಲ್ಲ ನಾವು ಬೆಲೆ ಕೊಡೋಕ್ಕಾಗತ್ತಾ ರೀ? ಚಿನ್ನಕ್ಕಿಂತ ಶ್ರೇಷ್ಠ ಅನ್ಬೋದು ಅಲ್ವಾ? ಎಷ್ಟು ಶ್ರೇಷ್ಠವಾಗಿ ನಾವು ಇದನ್ನು ನಮಗೆ ದೇವ್ರು ಮಾಡಿಕೊಟ್ಟಿದ್ದಾರೆ. ಇದನ್ನು ನಾವು ಹಾಳು ಮಾಡಬೋದಾ? ಹಾಳು ಮಾಡೋಕ್ಕಾಗತ್ತಾ? ನೋಡಿ, ಬಹಳ ಜನ ಕಿವಿಗಳಿಗೆ ಏನು ಹಾಕ್ಕೊತಾರೆ, ಈಗ ಈ ಏರ್ಪಾಡ್ಸ್ ಹಾಕ್ಕೊತಾರೆ. ಆ ಏರ್ಪಾಡ್ಸು ಎಷ್ಟು ಡೇಂಜರ್ ಅಂತ ಗೊತ್ತಾ ಕಿವಿಗೆ? ಅದು ಕಿವಿಗೆ ಮಾತ್ರ ಡೇಂಜರ್ ಅಲ್ಲ, ಅದು ನಮ್ಮ ಬ್ರೈನ್ಗೆ ಡೇಂಜರ್ ಅಂತ. ಯಾಕಂದರೆ ಅದು ವೈರ್ಲೆಸ್ ಆಗಿರುತ್ತೆ, ಅದರಲ್ಲಿ ರಿಸೀವರ್ಗಳನ್ನ ಇಟ್ಟಿರ್ತಾರೆ. ಅದು ಇದನ್ನು ರಿಸೀವ್ ಮಾಡ್ಕೊಳ್ಳೋಕೆ ಅದು ಎಳಿಬೇಕದು. ಆದ್ದರಿಂದ ಅದು ಬ್ರೈನಿಗೆ ಅಷ್ಟು ಡ್ಯಾಮೇಜ್ ಆಗಿದೆ ಅಂತೆ ನೋಡಿ. ನೋಡಿದ್ರು, ಇವಾಗ ಲೇಟೆಸ್ಟ್ ಬರ್ತಾಯಿದೆ, ಎಲ್ಲರೂ ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ತಾರೆ. ಆದರೆ ಈಗ ತಿರ್ಗಾ ನೀವು ಆ ಕೇಬಲ್ ಇರೋದು ವೈರೇ ಎಷ್ಟೋ ಬೆಟರು, ಇದಕ್ಕಿಂತ 10 ಟೈಮ್ಸು ಜಾಸ್ತಿ ರೇಡಿಯೇಷನ್ ಬರ್ತಾ ಆ ವೈರ್ಲೆಸ್ಸಿಂದ ಅಂದ್ಬಿಟ್ಟು ಈಗ ವೈರ್ ಹಾಕ್ಕೊಳ್ಳೋವಂಥದ್ದು ಉಪಯೋಗಿಸ್ಬೇಕಾಗಿದೆ. ಅದು ಕೂಡ ಭಾಳ ಕಡಿಮೆ ಮಾಡ್ಕೊಳ್ಳಿ, ಉಪಯೋಗಿಸ್ರಿ. ಅದಕ್ಕಿಂತ ಭಾಳ ಜನ ಫೋನ್ನ ಹಿಂಗೆ ಇಟ್ಕೊಬೇಡ್ರಿ ಅಂತಾರೆ, ಯಾಕಂದರೆ ಇದರಲ್ಲಿರೋ ರೇಡಿಯೇಷನ್ನು ಬ್ರೈನ್ಗೆ ಹತ್ರ ಹೋಗ್ತದೆ ಅಂದ್ಬಿಟ್ಟು. ಸರಿ, ಈಗ ಅದಕ್ಕೋಸ್ಕರ ನಾವು ಈ ವೈರ್ ಇರೋಂಥದ್ದು ತೊಗೊಂಡು ನಾವು ಭಾಳ ಕಾಲ ಮಾತಾಡುವಾಗ ಹಂಗೆ ಉಪಯೋಗಿಸೋದು ಭಾಳ ಒಳ್ಳೆಯದು. ಆದರೂ ಭಾಳ ಜನ ಬೇಕಾದಂಗೆ ಮಾತ್ರ ಉಪಯೋಗಿಸಲ್ಲ. ಅದನ್ನು ಹಾಕ್ಕೊಂಡು ಮ್ಯೂಸಿಕ್ ಕಂಟಿನ್ಯೂಸ್ ಆಗಿ ಕೇಳಿಸ್ಕೊತಾ ಇರ್ತಾರೆ ಅಲ್ವರ. ಬೇರೆ ಬೇರೆ ವೀಡಿಯೋಗಳನ್ನ ಎಷ್ಟು ಹೊತ್ತಂದರೆ ಕಂಟಿನ್ಯೂಸ್ ಅವರ್ಸ್ ಟುಗೆದರ್ ಕೇಳಿಸ್ಕೊತಾರೆ. ಅಂದರೆ ಅವರ ಕಿವಿ ಖಂಡಿತ ಹಾಳಾಗತ್ತಲ್ವ? ಕಿವಿ ಮಾತ್ರ ಅಲ್ಲ, ಕಣ್ಣುಗಳು ಹಾಳಾಗತ್ತೆ. ಇದೆಲ್ಲ ನಾವು ದೇವರ ಆಲಯನ ನಾವು ಈ ಥರ ನಾವು ನಾಶ ಮಾಡ್ಬೋದಾ ಅಲ್ವರ? ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಸಹೋದರ ಸಹೋದರಿ. ಯಾಕಂದರೆ ಯಾರು ಈ ದೇವರ ಆಲಯನ ಕೆಡಿಸ್ತಾನೋ ಅವನ್ನ ದೇವರೇ ನಾಶನೇ ಮಾಡಿಬಿಡ್ತಾರೆ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ ನೋಡಿ. ಒಂದು ಕಡೆ 1 ಕೊರಿಂಥಿಯ 3:17. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ನೋಡಿದ್ರ, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ಅವನನ್ನು ದೇವರು ಕೆಡಿಸುವನು. ದೇವರು ಎಷ್ಟು ಬೆಲೆ ಉಳ್ಳ ತನ್ನ ಮಗನ ರಕ್ತದಿಂದ ನಮ್ಮನ್ನು ಕರೆಯೋಕ್ಕೆ ತಗೊಂಡಿದ್ದಾರೆ. ಹಂಗಂದಮೇಲೆ ನಾವು ಚಿನ್ನ ಬೆಳ್ಳಿಗಿಂತ ಯಾವ ವಸ್ತುಗಿಂತ ನಾವು ಶ್ರೇಷ್ಠ ಅಲ್ವಾ? ಯಾಕಂದರೆ ನಮ್ಮನ್ನ ದೇವರು ಪರ್ಚೇಸ್ ಮಾಡಿರೋಂಥದ್ದು ಯಾವುದರಿಂದ? ಅದನ್ನು ಇನ್ನೊಂದು ಕಡೆ ಹೇಳ್ತಾರಲ್ವ, ಅದನ್ನು ಓದಿ ಹಂಗೆ. 1 ಪೇತ್ರ 1:18.
ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ. ನಶಿಸಿ ಹೋಗುವಂಥ ವಸ್ತುಗಳಿಂದಲ್ಲ ಅಂದ್ಬಿಟ್ಟು ಏನು ಹೇಳ್ತಾರೆ 19ನೇ ವಚನ ನೋಡಿದ್ರೆ, ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಲ್ಲ, ಪೂರ್ಣಾಂಗವಾದ ನಿಷ್ಕಳಂಕವಾದ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ತಿಳಿದುಕೊಳ್ಳಿರಿ. ಸಹೋದರ ನಶಿಸಿ ಹೋಗೋದಲ್ಲ, ಕ್ರಿಸ್ತನ ಅಮೂಲ್ಯವಾದಂಥ ರಕ್ತದಿಂದ. ಅಂದರೆ ಬೆಳ್ಳಿ ಬಂಗಾರಕ್ಕಿಂತ ಶ್ರೇಷ್ಠ ಆತನ ಜೀವ ಅಲ್ವರ. ರಕ್ತಕ್ಕಿಂತ ಶ್ರೇಷ್ಠ ಅಲ್ವಾ, ಬೆಳ್ಳಿ ಬಂಗಾರಕ್ಕಿಂತ ಶ್ರೇಷ್ಠ ಅಲ್ವಾ ನಮ್ಮ ದೇಹ. ಇವಾಗ ಎಷ್ಟು ದುಡ್ಡು ಕೊಡ್ತೀನಿ ಅಂದರೂ ನೀವು ಕಣ್ಣುಗಳ್ನ ಕೊಡೋಕ್ಕೆ ತಯಾರಿದ್ದೀರಾ ಅಲ್ವ? ನಿಮ್ಮ ಕಂಠನ ತ್ಯಾಗ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ? ಅಂದರೆ ಅದೆಲ್ಲದಕ್ಕಿಂತ ಕಾಸ್ಟ್ಲಿ ತಾನೇ ಇದು. ಹಾಗಿರ್ಬೇಕಂದ್ರೆ ಆ ಥರ ಒಂದು ಸ್ವಾಮಿಯ ಪರಿಶುದ್ಧವಾದಂಥ ರಕ್ತನ ಚೆಲ್ಲಿ ಪ್ರಾಣ ಬಿಟ್ಟು ನಮ್ಮನ್ನು ಕೊಂಡ್ಕೊಂಡಿರುವಾಗ ನಾವು ಅದನ್ನು ಕೆಡಿಸಿದರೆ ದೇವರು ನಮ್ಮನ್ನು ಸುಮ್ಮನೆ ಬಿಡ್ತಾರ ಅಲ್ವ? ಅದನ್ನು ನಾವು ಅಸಡ್ಡೆ ಮಾಡ್ದಂಗೆ ಆಗುತ್ತಲ್ವ. ಅದರಿಂದ ಸೋದರಿ ನಾವು ಯಾರು, ನಾವು ದೇವರ ಆಲಯ, ನಾವು ಹೆಂಗಿರಬೇಕು, ಹೆಂಗೆ ಜೀವಿಸ್ಬೇಕು. ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಮಗೆ ಇಷ್ಟವಾದದ್ದು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ದೇವರು ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ಎಷ್ಟು ಶ್ರೇಷ್ಠವಾದ ಆತನ ಆಲಯ ಮಾಡಿದ್ದಾರೆ, ಅದನ್ನು ನಾವು ಕೆಡಿಸೋಕ್ಕಾಗೋದಿಲ್ಲ. ಕೆಡಿಸಿದ್ರೆ ದೇವರು ನಮ್ಮನ್ನೇ ನಾಶ ಮಾಡಿಬಿಡ್ತಾರೆ. ಅದನ್ನೇ ಒಂದು ಸತಿ ಓದಿ 1 ಕೊರಿಂಥಿಯ 3:17. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ನೋಡಿದ್ರ, ಅದನ್ನು ತಿಳ್ಕೊಳ್ರಿ, ರಿಯಲೈಸ್ ಮಾಡ್ಕೊಬೇಕು. ನಾವು ದೇವರ ಆಲಯ, ಅದು ಪವಿತ್ರವಾದದ್ದು, ನಾವೇ ದೇವರ ಆಲಯ. ಅದನ್ನು ಎಷ್ಟು ಪವಿತ್ರವಾಗಿ ಇಟ್ಕೊಬೇಕು. ಅದರಿಂದ ಸೋದರ ನಾವು ಮಾಡುವಂಥ ಅಭ್ಯಾಸಗಳಾಗಿರಲಿ, ನಮ್ಮ ಲೈಫ್ ಸ್ಟೈಲ್ ಆಗಿರಲಿ, ನಾವು ದುರಾಶೆಗೆ ನಾವು ಒಳಪಟ್ಟು ಲೋಕದಲ್ಲಿರುವಂಥ ಹೇಯವಾದ ಕಾರ್ಯಗಳನ್ನ ನಾವು ಮಾಡಲಿಕ್ಕಿಲ್ಲ ಅಲ್ವ? ಅದರಿಂದ ತಪ್ಪಿಸಿಕೊಳ್ಬೇಕು. ಅದರಿಂದ ನಾವು ದೂರವಾಗಿರಬೇಕು. ನಾವು ಶ್ರೇಷ್ಠ ಪರಿಶುದ್ಧವಾದಂಥ ಜನಗಳಾಗಿ ಜೀವಿಸಬೇಕು ಅನ್ನೋದನ್ನ ನಾವು ಇದೆಲ್ಲದರಿಂದ ತಿಳ್ಕೊಳ್ಬೋದು. ಅದರಿಂದ ನಾವು ಆ ಆಲಯನ ಎಷ್ಟು ಬಂಗಾರದಿಂದ ಮಾಡಿದ್ರು ಅಂದರೆ ಅಷ್ಟು ವ್ಯಾಲ್ಯೂಬಲ್ ಆಗಿತ್ತು. ಅದಕ್ಕಿಂತ ಶ್ರೇಷ್ಠವಾದಂಥವರಾಗಿದ್ದೇವೆ. ನಾವೇನೋ ಚೀಪ್ ಅಂತ ಅನ್ಕೊಬಾರ್ದು. ನಮ್ಮ ದೃಷ್ಟಿಯಲ್ಲಿ ನಾವು ಏನೋ ಸಾಧಾರಣವಾದವರು, ಕೆಲಸಕ್ಕೆ ಬಾರ್ದವರು ಅಂತ ನಾವು ನಮ್ಮ ಬಗ್ಗೆ ಅನ್ಕೋಬಾರ್ದು ಫಸ್ಟ್ ಆಫ್ ಆಲು. ಯಾಕಂದರೆ ನಾವು ಹಂಗಿದ್ವಿ. ನಮ್ಮ ಪುರಾತನ ಪಿತೃಗಳಿಂದ ನಾವು ಹೊಂದ್ಕೊಂಡಂಥ ಆ ಜೀವ ಬಂದು ಅದು ವೇಸ್ಟ್ ಜೀವನೇ ಅದು ಅಲ್ವರ. ಪಾಪಿಗಳಾಗಿದ್ವಿ, ಕೆಟ್ಟ ಕಾರ್ಯಗಳು ಮಾಡ್ತಿದ್ವಿ, ಶಾಪದಲ್ಲಿದ್ವಿ, ಅದು ವೇಸ್ಟೇ. ಆದರೆ ನಾವು ಯಾವಾಗ ನಾವು ಮಾನಸಾಂತರ ಪಟ್ಟು ಯೇಸುನ ನಾವು ನಂಬ್ಕೊಂಡು ಆಗ ಆತನ ರಕ್ತದಿಂದ ತೊಳೆಯಲ್ಪಟ್ಟು ಈಗ ದೇವರ ಆಲಯವಾಗಿದ್ದೀವಿ, ಈಗ ನಾವು ಹಂಗೆ ಅನ್ಕೋಬಾರ್ದು. ನಾವು ಚೀಪ್ ಕ್ಲಾಸ್ ಅಲ್ಲ, ನಾವು ದೇವರ ಮಂದಿರವಾಗಿದ್ದೇವೆ. ಎಷ್ಟು ನಾವು ಶ್ರೇಷ್ಠವಾಗಿದ್ದೇವೆ. ನಾವು ನಮ್ಮ ಬಗ್ಗೆ ನಾವು ಭಾವನೆಯನ್ನು ನಾವು ಸರಿಪಡಿಸ್ಕೋಬೇಕು. ಮತ್ತು ಇನ್ನೊಬ್ಬರನ್ನ ನೋಡುವಾಗ ಸೋದರಿಗಳನ್ನ ಅವರನ್ನು ಅಷ್ಟು ನಾವು ಹಾನರ್ ಮಾಡಬೇಕು, ಅವ್ರಿಗೆ ಮರ್ಯಾದೆ ಕೊಡಬೇಕು. ಯಾಕಂದರೆ ಅವರು ದೇವರ ಆಲಯವಾಗಿದ್ದಾರೆ ಅಲ್ವ. ಆಲಯನ ನಾವು ಏನು ಮಾಡಬೇಕು? ಘನಪಡಿಸ್ಬೇಕು, ರೆಸ್ಪೆಕ್ಟ್ ಮಾಡಬೇಕು, ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕು ಅಲ್ವರ. ಒಬ್ಬರನ್ನೊಬ್ಬರು ಪರಿಶುದ್ಧವಾಗಿ ಇಟ್ಕೊಳ್ಳೋದಕ್ಕಾಗಿ ಸಹಾಯ ಮಾಡಬೇಕು. ನಾವೆಲ್ಲ ಕಲ್ಲುಗಳು, ಜೀವ ಕಲ್ಲುಗಳು ಒಟ್ಟಾಗಿದ್ದೇವೆ ಅಲ್ವರ. ಅದು ಮಾತ್ರ ಅಲ್ಲ ಸೋದರಿ, ಈವನ್ ಈಗ ಕ್ರೈಸ್ತ ನಂಬಿಕೆಯಲ್ಲಿ ಇಲ್ಲದವರು ಕೂಡ ಅವ್ರಿಗೋಸ್ಕರ ಸ್ವಾಮಿ ಪ್ರಾಣ ಕೊಟ್ಟಿರುವಾಗ ಅವರು ಶ್ರೇಷ್ಠನೇ. ಯಾವ ಮನುಷ್ಯರನ್ನು ನಾವು ಡಿಸಾನರ್ ಮಾಡೋಂಗಿಲ್ಲ. ಯಾಕಂದರೆ ಎಲ್ಲರನ್ನೂ ಘನಪಡಿಸಿರಿ, ಎಲ್ಲ ಮನುಷ್ಯರನ್ನೂ ನೀವು ಸನ್ಮಾನ ಮಾಡಿ ನೀವು ಘನಪಡಿಸಿರಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ರು ದೇವರ ಸ್ವರೂಪದಲ್ಲೇ ಅವ್ರನ್ನ ದೇವರು ಸೃಷ್ಟಿ ಮಾಡಿದ್ದಾರೆ. ಈಗ ರೈಟ್ ನಾವು ಅವರು ಸೈತಾನನ ಮೋಸದಲ್ಲಿ ಸಿಕ್ಕಿ ಹಾಕಿಕೊಂಡು ಅಜ್ಞಾನದಿಂದ ಅವರು ಅನೇಕ ತಪ್ಪು ಕಾರ್ಯಗಳನ್ನ ಮಾಡ್ತಿರ್ಬೋದು. ಅವ್ರು ಮಾಡುವಂಥದ್ದು ಪಾಪನ ನಾವು ಖಂಡಿಸಬೇಕು. ಆದರೆ ಜನಗಳನ್ನ ನಾವು ಆಲೋಚನೆ ಮಾಡಿದ್ರೆ ಅವ್ರಿಗೋಸ್ಕರ ಯೇಸು ಪ್ರಾಣ ಕೊಟ್ಟಿದ್ದಾನೆ. ಒಂದು ದಿವಸ ಅವರು ಪುನರುತ್ಥಾನದಲ್ಲಿ ಎದ್ದು ಬರ್ತಾರೆ. ಅವ್ರು ಎಷ್ಟೇ ಪಾಪ ಮಾಡಿ ಸತ್ತೋರು ಅವ್ರು ತಿರುಗಾ ಅವ್ರಿಗೆ ಜೀವ ಕೊಡ್ತಾರೆ. ಆಗ ಅವನು ದೇವರನ್ನು ತಿಳ್ಕೊತಾನಲ್ಲ. ದೇವರ ರಾಜ್ಯದಲ್ಲಿ ಎಂಥ ಒಂದು ಅಜ್ಞಾನಿ ಕೂಡ, ಕೆಟ್ಟ ಪಾಪಿ ಮನುಷ್ಯ ಕೂಡ ಅವನು ಜ್ಞಾನನ ಹೊಂದ್ಕೊತಾನಲ್ಲ. ಸೈತನ ಕಟ್ಟಾಕಿ ದೇವರು ಯೇಸುವೊಂದಿಗೆ ಸಭೆಯೊಂದಿಗೆ ಆಳ್ವಿಕೆ ಮಾಡುವಾಗ ಎಲ್ಲರೂ ಆ ಸತ್ಯದ ಜ್ಞಾನಕ್ಕೆ ಪಡ್ಕೊಂಡು ಎಲ್ಲ ದೇವ್ರ ಮಕ್ಕಳು ಆಗ್ತಾರಲ್ಲ. ಆಗ ಕಡೆಯಲ್ಲಿ
ದೇವರ ಆತ್ಮವು ಎಲ್ಲಿರ್ತದೆ? ಮನುಷ್ಯರ ಮಧ್ಯದಲ್ಲಿ ಬಂದ್ಬಿಡ್ತಲ್ಲ. ದೇವರ ಬಿಡಾರವು ಮನುಷ್ಯರೊಂದಿಗೆ ಬರುವುದಂತ, ಇಳಿದು ಬರುವುದಂತ ಹೇಳ್ಬಿಟ್ರಲ್ಲ ಪ್ರಕಟಣೆಯಲ್ಲಿ ಕಡೆದಾಗಿ. ಆಗ ಎಲ್ಲರೂ ದೇವರ ಆಲಯಗಳಾಗ್ಬಿಡ್ತಾರೆ. ಅದರಿಂದ ಫ್ಯೂಚರು ಅವರು ಆ ರೀತಿ ಇರೋದ್ರಿಂದ ಮೊದಲನೇದಾಗಿ ಅವರು ದೇವರ ಸ್ವರೂಪದಲ್ಲಿ ಅವ್ರನ್ನ ಸೃಷ್ಟಿ ಮಾಡಿದ್ದಾರೆ. ಎಲ್ಲ ಮೃಗಗಳಿಗಿಂತ ಭಾಳ ಶ್ರೇಷ್ಠ ಮನುಷ್ಯ. ಇವಾಗ ಜನಗಳು ಮೃಗಗಳಿಗೆ, ನಾಯಿಗಳಿಗೆ, ಬೆಕ್ಕಿಗೆ ಕೊಡುವಂಥ ಮರ್ಯಾದೆ ಮನುಷ್ಯರು ಕೊಡೋಲ್ಲ. ಅದೆಷ್ಟು ತಪ್ಪು. ಇದು ಯಾವುದು ದೇವರ ಸ್ವರೂಪದಲ್ಲಿಲ್ಲ. ಮನುಷ್ಯ ಮಾತ್ರ ದೇವರ ಸ್ವರೂಪ. ಅವನು ಎಷ್ಟು ಶ್ರೇಷ್ಠ ಅಲ್ವರ. ಹಂಗಂದಮೇಲೆ ದೇವರ ಸ್ವರೂಪದಲ್ಲಿ ಅವನು ಇದ್ದಾನೆ ಅಂದಮೇಲೆ, ಎರಡನೇದಾಗಿ ಅವ್ರಿಗೋಸ್ಕರ ಯೇಸು ತನ್ನ ಪ್ರಾಣ ಕೊಟ್ಟಿದ್ದಾನೆ ಅಂದರೆ ಅವ್ರು ಎಷ್ಟು ಶ್ರೇಷ್ಠ. ಅದರಿಂದ ಪ್ರತಿ ಮನುಷ್ಯನ ನಾವು ನೋಡುವಾಗ ಆ ಒಂದು ದೃಷ್ಟಿಯಿಂದ ನಾವು ನೋಡಿ ಅವ್ರಿಗೆ ನಾವು ಮರ್ಯಾದೆ ಕೊಡಬೇಕು. ಯಾರನ್ನೂ ನಾವು ಹೀಯಾಳಿಸೋದಿಂಗೆ ಇಲ್ಲ ಸೋದರಿ. ಅದನ್ನು ನಾವು ತಿಳ್ಕೊಬೇಕು. ನೋಡಿ 1 ಕೊರಿಂಥಿಯ 8:11. ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ, ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. 1 ಕೊರಿಂಥಿಯ 8:11. ಹೀಗೆ ಆ ಬಲಹೀನನು ನಿನ್ನ ಜ್ಞಾನದಿಂದ ನಾಶವಾಗುತ್ತಾನೆ. ಅವನು ಸಹೋದರನಲ್ಲವೇ? ಅವನಿಗಾಗಿಯೂ ಕ್ರಿಸ್ತನು ತನ್ನ ಪ್ರಾಣ ಕೊಟ್ಟನಲ್ಲವೇ? ನೋಡಿದ್ರ, ಅವನು ಎಷ್ಟು ಅಲ್ಪ ಸಹೋದರ ಇರ್ಬೋದು, ಅವನಿಗೆ ಜ್ಞಾನದಲ್ಲಿ ಕಮ್ಮಿ ಇರ್ಬೋದು, ಆದರೂ ಅವನು ಸಹೋದರ ತಾನೇ. ಅವನಿಗಾಗಿ ಕ್ರಿಸ್ತನು ಜೀವ ಕೊಟ್ಟಿಲ್ವಾ? ಆದ್ದರಿಂದ ನೀನು ನಿನ್ನ ಜ್ಞಾನದಿಂದ ನಿನಗಿರುವಂಥ ಆ ಒಂದು ಸ್ವೇಚ್ಛೆಯಿಂದ ಅವನನ್ನು ನಾಶ ಮಾಡಿದ್ರೆ ಹೆಂಗೆ? ನೀನು ಮಾಡುವಂಥ ಕಾರ್ಯಗಳು ಅವನಿಗೆ ಅದು ಎಡವಿ ಬೀಳುವಂಥದ್ದಾಗಿದೆ. ಅವನನ್ನು ಅದು ನಾಶ ಮಾಡ್ತಿದೆ. ಹಂಗಿರುವಾಗ ಅವನನ್ನು ನಾಶ ಮಾಡುವಂಥದ್ದು ನೀನು ಹೆಂಗೆ ಮಾಡ್ಬೋದು? ಅಲ್ಲ, ಅದು ನಿನಗೆ ಪಾಪ ಇಲ್ಲ ಅಂತ ಅನಿಸ್ಬೋದು, ಅದು ನ್ಯಾಯವಾದ ಅಂತ ನಿನಗೆ ಅನಿಸಿದ್ರೂ ಅದರಿಂದ ನಿನ್ನ ಸಹೋದರನು ನಾಶ ಆಗ್ತಿದ್ದಾನೆ. ಅವನಿಗೋಸ್ಕರ ಯೇಸು ಪ್ರಾಣ ಕೊಟ್ಟಿದ್ದಾರೆ. ಹಂಗಂದಮೇಲೆ ನೀನು ನನಗೇನಂತೆ, ಅವನಿಗೇನಾದರೆ ನನಗೇನು, ನನ್ನ ಪಾಡಿಗೆ ನಾನು ಇರ್ತೀನಿ, ನಾನು ಕರೆಕ್ಟಾಗೇ ಇದ್ದೀನಿ ಅಂತ ನೀನು ಹೋದರೆ ಅದು ಹೆಂಗಾಗ್ತದೆ ಅನ್ನೋ ವಿಷಯದಲ್ಲಿ ಹೇಳ್ತಿದ್ದಾರೆ ನೋಡಿ. ಆಮೇಲೆ ರೋಮ 14:18. ಈ ಪ್ರಕಾರವಾಗಿ ಕ್ರಿಸ್ತನ ಸೇವೆಯನ್ನು ಮಾಡುವವನು ದೇವರಿಗೆ ಮೆಚ್ಚುಗೆಯಾದವನಾಗಿಯೂ ಮನುಷ್ಯರಿಗೆ ಸಂಭಾವಿತನಾಗಿಯೂ ಇರುವನಷ್ಟೇ. 14:15 ಓದಿ. ನೀನು ತೆಗೆದುಕೊಳ್ಳುವ ಆಹಾರದಿಂದ ನಿನ್ನ ಸಹೋದರನ ಮನಸ್ಸಿಗೆ ನೋವಾದರೆ ನೀನು ಪ್ರೀತಿಗೆ ತಕ್ಕಂತೆ ಇನ್ನೂ ನಡೆಯುವವನಲ್ಲ. ಯಾವನಿಗೋಸ್ಕರ ಕ್ರಿಸ್ತನು ಪ್ರಾಣ ಕೊಟ್ಟನೋ ಅವನನ್ನು ನಿನಗೆ ಇಷ್ಟವಾದ ಆಹಾರದ ನಿಮಿತ್ತ ಕೆಡಿಸಬಾರದು. ನೋಡಿದ್ರ, ಅವನಿಗೆ ಕ್ರಿಸ್ತನು ಪ್ರಾಣ ಕೊಟ್ಟಿದ್ದಾನೆ. ನಿನ್ನ ಆಹಾರದಿಂದ ಅವನ್ನ ಕೆಡಿಸಬಾರ್ದು. ಇವಾಗ ನನಗೆ ಒಂದು ಆಹಾರ ತಿನ್ನೋದು ತಪ್ಪಿಲ್ಲ ಅಂತದೆ, ಬೈಬಲ್ನಲ್ಲಿ ಅದೆಲ್ಲೂ ತಪ್ಪಂತ ಇಲ್ಲ ಅಂತಲೇ ಇರ್ಬೋದು. ಆದರೆ ಅದು ತಗೊಳ್ಳೋದ್ರಿಂದ ಇನ್ನೊಬ್ಬನಿಗೆ ಅದು ಹಾನಿಕರವಾಗಿದ್ದರೆ, ಅವನ ವಿಶ್ವಾಸನ ನಾಶ ಮಾಡೋದಾಗಿದ್ದರೆ, ಅವನು ಎಡವಿ ಬೀಳುವಂತೆ ಮಾಡೋದಾದರೆ, ಆಗ ನಾನು ತಕ್ಕೊಳ್ಳೋದು ಏನಾಗತ್ತೆ? ಅದು ಕೆಟ್ಟದಾಗತ್ತೆ, ಅವನ ಹಾಳು ಮಾಡ್ದಂಗೆ ಆಗತ್ತೆ. ಎಸ್ಪೆಷಲಿ ಇದು ವಿಗ್ರಹಗಳಿಗೆ ಅರ್ಪಿಸಿದಂಥ ಆಹಾರದ ಬಗ್ಗೆ ಹೇಳಿದ್ದಾರೆ ಇದು ಅಲ್ವರ. ನನಗೆ ಸ್ಟ್ರಾಂಗ್ ಫೇತ್ ಇದೆ, ನಾನು ತಿಂದರೂ ಏನಿಲ್ಲ, ಇದು ದೇವರು ಸೃಷ್ಟಿ ಮಾಡು, ತಿನ್ಬಿಡ್ತೀನಿ ಅಂತ ಯಾವುದೋ ಪ್ರಸಾದ ಅಂತ ಅವನು ತಿನ್ಬಿಡ್ತೀನಿ. ಅದನ್ನು ನೋಡಿ ಅವನು ಭಕ್ತಿಯಿಂದ ತಿಂದು ಅವನು ಹಾಳಾಗ್ಬಿಡ್ತಾನಲ್ಲ. ಅದರಿಂದ ಅವನಿಗೋಸ್ಕರ ನಾನು ಇದು ತಿನ್ನಬೇಡ್ದು ಅನ್ನೋ ಒಂದು ವಿಷಯದಲ್ಲಿ ಹೇಳಿದ್ದಾರೆ. ಆಮೇಲೆ ನಿಮಗಿರುವ ಮೇಲು ದೂಷಣೆಗೆ ಆಸ್ಪದವಾಗಬಾರದು. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಈ ಪ್ರಕಾರವಾಗಿ ಕ್ರಿಸ್ತನ ಸೇವೆಯನ್ನು ಮಾಡುವವನು ದೇವರಿಗೆ ಮೆಚ್ಚುಗೆಯಾದವನಾಗಿಯೂ ಮನುಷ್ಯರಿಗೆ ಸಂಭಾವಿತನಾಗಿಯೂ ಇರುವನಷ್ಟೇ. ನೋಡಿದ್ರ, ಆ ಥರ ಹೇಳ್ತಾರೆ. ಮತ್ತೆ ಯಾಕೋಬ 3:9. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯನನ್ನು ಶಪಿಸುತ್ತೇವೆ. ನೋಡಿದ್ರ, ದೇವರ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡುವ ಮನುಷ್ಯನ ಶಪಿಸ್ತೇವೆ. ಅವನು ಮನುಷ್ಯ, ಅವನು ಎಷ್ಟು ಕೇವಲವಾಗಿದ್ರೂ ಅವನು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿದ್ದಾನೆ. ಆದ್ದರಿಂದ ನಾವು ಯಾವ ಜಾತಿ ಒಂದು ವಿಷಯದಲ್ಲಾಗಲಿ, ಭಾಷೆ ಒಂದು ಕಾರಣದಿಂದಾಗಲಿ, ಅವನ ನಡವಳಿಕೆ ಕಾರಣದಿಂದಾಗಲಿ, ನಾವು ಯಾರನ್ನು ಟ್ರೀಟ್ ಮಾಡುವಾಗ ನಾವು ಜ್ಞಾಪಕ ಇಟ್ಕೊಬೇಕು. ಅವನು ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರುವಂಥ ಮನುಷ್ಯ. ಅವನು ಈಗ ಅಲ್ದಿದ್ರು ಫ್ಯೂಚರಲ್ಲಾದರೂ ಅವನು ದೇವರ ಮಗನಾಗ್ತಾನೆ. ಯಾಕಂದರೆ ಯೇಸು ಅವನಿಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಮನುಷ್ಯರೊಂದಿಗೆ ಡೀಲ್ ಮಾಡುವಾಗ ಯಾವ ರೀತಿ ನಾವು ಇರಬೇಕು, ಫಸ್ಟ್ ಆಫ್ ಆಲ್ ನಾವು
ದೇವರ ಆಲಯವಾಗಿದ್ದೇವೆ ಅಂತ ತಿಳ್ಕೊಂಡು ನಾವು ಯಾವ ರೀತಿ ನಾವು ನಡ್ಕೊಳ್ಬೇಕು ಅನ್ನೋದು ರಿಯಲೈಸ್ ಮಾಡ್ಕೊಬೇಕು ಸಹೋದರ ಸಹೋದರಿ. ಆಮೇಲೆ ದೇವರು ಆಲಯನ ಕಟ್ಟುವಾಗ ಸೊಲೊಮೋನ್ಗೆ ಹೇಳ್ತಾರೆ, ನೀ ರೀತಿ ಇಷ್ಟು ವೈಭವವಾಗಿ ಚಿನ್ನದಿಂದಲೇ ಕಟ್ಟಿದ್ಯಾ, ಇಷ್ಟು ದೊಡ್ಡದಾಗಿ ಕಟ್ಟಿದ್ಯಾ, ಇಷ್ಟು ಸಮಯನ ಖರ್ಚು ಮಾಡಿ ಇಷ್ಟೊಂದು ವರ್ಷಗಳು ಕಟ್ಟಿದ್ಯಾ, ಇದೆಲ್ಲ ಮಾಡಿದ್ಯಾ ಸರಿ, ಆದರೆ ನೀನು ನಾನು ಹೇಳಿದ ಪ್ರಕಾರ ನಡ್ಕೊಳ್ಬೇಕು, ನೀವು ನಿಮ್ಮ ಜನಗಳು. ಹಂಗೆ ನಡ್ಕೊಂಡ್ರೆ ಆಗ ನಾನು ಈ ಸ್ಥಳನ ಶಾಶ್ವತವಾಗಿ ಘನಪಡಿಸ್ತೀನಿ. ಇಲ್ಲವಾದರೆ ನಾನು ಈ ಒಂದು ಪ್ರಸನ್ನತೆಯನ್ನು ತೆಗೆದುಬಿಡ್ತೀನಿ ಅಂತ ಹೇಳಿದರು. ದೇವ್ರು ಮುಂಚೆನೇ ವಾರ್ನಿಂಗ್ ಮಾಡಿದರು. ಅವರಿಗೆ ಅನೇಕ ಕಟ್ಟಳೆಗಳನ್ನ ಕೊಟ್ಟಿದ್ದು, ಈ ರೀತಿ ನೀವು ನಡ್ಕೊಬೇಕು ಅಂತ. ನೋಡಿ, ಅದನ್ನು ದೇವ್ರು ಹೇಳ್ತಾರೆ 1ನೇ ಅರಸುಗಳು 6ನೇ ಅಧ್ಯಾಯ 9ನೇ ವಚನ. ಈ ಪ್ರಕಾರ ಅವನು ಮನೆಯನ್ನು ಕಟ್ಟಿಸಿ ದೇವದಾರಿನ ತೊಲೆಹಲಿಗೆಗಳಿಂದ ಮಾಳಿಗೆಯನ್ನು ಮಾಡಿಸಿ ಕೆಲಸ ತೀರಿಸಿದನು. ಆಮೇಲೆ ಕೆಲಸ ಎಲ್ಲ ತೀರಿಸಿದ ಮೇಲೆ ಏನು ಹೇಳ್ತಾರೆ 11ನೇ ವಚನದಿಂದ? ಯೆಹೋವನು ಸೊಲೊಮೋನನಿಗೆ, ನೀನು ಈಗ ಒಂದು ಆಲಯವನ್ನು ಕಟ್ಟಿಸುತ್ತಿರುತ್ತೀಯಷ್ಟೇ. ನೀನು ನನ್ನ ನಿಯಮ ವಿಧಿಗಳನ್ನು ಅನುಸರಿಸಿ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನಾನು ನಿನ್ನನ್ನು ಕುರಿತು ನಿನ್ನ ತಂದೆಯಾದ ದಾವೀದನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು. ಆಗ ನೆರವೇರಿಸ್ತೀನಿ. ಯಾಗ ನೀನೇನ್ ಮಾಡಬೇಕು? ಇನ್ನೊಂದ್ಸತಿ ಓದಿ. ಯೆಹೋವನು ಸೊಲೊಮೋನನಿಗೆ, ನೀನು ಈಗ ಒಂದು ಆಲಯವನ್ನು ಕಟ್ಟಿಸುತ್ತಿರುತ್ತೀಯಷ್ಟೇ. ನೀನು ನನ್ನ ನಿಯಮ ವಿಧಿಗಳನ್ನು ಅನುಸರಿಸಿ, ಏನ್ರಿ, ನಾನು ಕೊಟ್ಟಿರುವಂತ ನನ್ನ ನಿಯಮ ನಿಧಿಗಳನ್ನು ಅನುಸರಿಸಿ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ, ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ, ನನ್ನ ನಾಮ ನಿಯಮಗಳನ್ನು ಮತ್ತು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯೋದಾದರೆ ನಾನು ನಿನ್ನ ತಂದೆಯಾದ ದಾವೀದಿಗೆ ಮಾಡಿದಂಥ ವಾಗ್ದಾನನ ನೆರವೇರಿಸ್ತೀನಿ. ಇಲ್ಲವಾದರೆ ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರನ್ನು ಕೈಬಿಡದೆ ಅವರ ಮಧ್ಯದಲ್ಲೇ ವಾಸಿಸುವೆನು. ನೋಡ್ರಿ, ಅವ್ರನ್ನ ಕೈ ಬಿಡ್ದ ಯಾವಾಗಲೂ ವಾಸಿಸ್ತೀನಿ. ಆದರೆ ನೀವು ಆ ರೀತಿ ಮಾಡಲಿಲ್ಲ ಅಂದರೆ, ಮುಂಚೆನೇ ದೇವರು ಹೇಳ್ಬಿಟ್ರು, ನೀನು ಎಂಥ ದೊಡ್ಡ ಆಲಯ ಕಟ್ಟಿದ್ರು, ಎಂಥ ಚಿನ್ನದ ತಗಡಿಂದ ಅದರಿಂದ ನೀನು ಅದನ್ನು ಮಾಡಿದ್ರು, ನೀವು ನನಗೆ ಕೈಕೊಳ್ದಿರ ನನ್ನ ಆಜ್ಞೆಗಳನ್ನ ನೆರವೇರಿಸ್ತೀರ ಇದ್ದರೆ ನಾನು ಅದನ್ನು ನಾಶ ಮಾಡ್ತೀನಿ ಅಂದ್ಬಿಟ್ರು. ಮುಂಚೆನೇ ಹೇಳ್ಬಿಟ್ಟಿದ್ರು ಅಲ್ವಾ? ನಮಗೆ ಹೇಳಿದ್ರ, ನೀವು ದೇವರ ಗರ್ಭಗುಡಿ, ದೇವರ ಆಲಯವಾಗಿದ್ದಾರೆ, ಅದನ್ನು ಕೆಡಿಸುವವನಿಗೆ ದೇವರು ಕೆಡಿಸ್ತಾನಂತ. ಹಂಗೆ ನಾವು ಅದನ್ನು ಘನಪಡಿಸ್ತೀರ ಇದ್ದಂಗೆ ಅದನ್ನು ನಾಶ ಮಾಡ್ತಾನೋ ಹಂಗೆ ಆಲಯನ ನಾಶ ಮಾಡಿದ್ರು ದೇವರು ಅಲ್ವರ? ಇದನ್ನು ನಾವು 1ನೇ ಅರಸುಗಳು 9ನೇ ಅಧ್ಯಾಯ 4ರಿಂದ ಓದಿ. ನೀನು ನಿನ್ನ ತಂದೆಯಾದ ದಾವೀದನಂತೆ ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ನನಗೆ ನಡೆದುಕೊಂಡು ನನ್ನ ಆಜ್ಞಾ ವಿಧಿ ನ್ಯಾಯಗಳನ್ನು ಕೈಕೊಳ್ಳುತ್ತಾ ಬರುವುದಾದರೆ ಇಸ್ರಾಯೇಲ್ಯರಲ್ಲಿ ನಿನ್ನ ಸಿಂಹಾಸನವನ್ನು ಸದಾ ಸ್ಥಿರಪಡಿಸುವೆನು. ಇಸ್ರಾಯೇಲ್ ಸಿಂಹಾಸನದ ಮೇಲೆ ನಿನ್ನ ಸಂತಾನದವರು ತಪ್ಪದೆ ಕೂತುಕೊಳ್ಳುವರು ಎಂಬುದಾಗಿ ನಿನ್ನ ತಂದೆಯಾದ ದಾವೀದನಿಗೆ ನಾನು ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು. ಹಿಂಗೆ ನೀನು ಆ ರೀತಿ ನಡ್ಕೊಂಡ್ರೆ, ಇಲ್ಲವಾದರೆ 6ನೇ ವಚನ, ಆದರೆ ನೀವಾಗಲಿ ನಿಮ್ಮ ಮಕ್ಕಳಾಗಲಿ ನನ್ನ ಆಜ್ಞಾ ವಿಧಿಗಳನ್ನು ಕೈಕೊಳ್ಳದೆ ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಅವುಗಳಿಗೆ ಕೈ ಮುಗಿಯುವುದಾದರೆ, ಮುಖ್ಯವಾಗಿ 1ನೇ ಆಜ್ಞೆನ ನೀವು ಮೀರಿ ನನ್ನ ಬಿಟ್ಟು ಅನ್ಯ ದೇವರುಗಳಿಗೆ ನೀವು ಕೈ ಮುಗಿಯವರಾದರೆ ಇಸ್ರಾಯೇಲ್ಯರನ್ನು ನಾನು ಅವರಿಗೆ ಕೊಟ್ಟ ದೇಶದಿಂದ ತೆಗೆದುಹಾಕಿ ನನ್ನ ಹೆಸರಿಗೋಸ್ಕರ ಪ್ರತಿಷ್ಠಿಸಿಕೊಂಡ ಆಲಯವನ್ನು ನಿರಾಕರಿಸಿ ಬಿಡುವೆನು. ಇಸ್ರಾಯೇಲ್ಯರು ಎಲ್ಲಾ ಜನಾಂಗಗಳವರ ಗಾದೆಗೂ ನಿಂದೆಗೂ ಆಸ್ಪದರಾಗುವರು. ಹೇಳ್ಬಿಟ್ರು ದೇವರು, ಇಷ್ಟು ದೊಡ್ಡ ಆಲಯ ಕಟ್ಟಿದ್ಯಾ, ಓಕೆ ನಾನು ಅಕ್ಸೆಪ್ಟ್ ಮಾಡಿದೆ, ಆದರೆ ನೀನಾಗಲಿ ನಿನ್ನ ಜನಗಳಾಗಲಿ ನನ್ನನ್ನು ಬಿಟ್ಟು ಬೇರೆ ದೇವರುಗಳನ್ನ ಪೂಜಿಸೋದಾದರೆ ನಾನು ಈ ಆಲಯನ ಕೂಡ ಕೆಡಿಸ್ಬಿಡ್ತೀನಿ, ಜನಗಳನ್ನ ಕೂಡ ಅವ್ರನ್ನ ಈ ದೇಶದಿಂದ ಹೊರಗೆ ಹಾಕ್ಬಿಡ್ತೀನಿ ಅಂತೇಳಿ. ನೋಡಿದ್ರ ನೋಡಿ 7ನೇ ವಚನ, ಇಸ್ರಾಯೇಲ್ಯರನ್ನು ನಾನು ಅವರಿಗೆ ಕೊಟ್ಟ ದೇಶದಿಂದ ತೆಗೆದುಹಾಕಿ ನನ್ನ ಹೆಸರಿಗೋಸ್ಕರ ಪ್ರತಿಷ್ಠಿಸಿಕೊಂಡ ಆಲಯವನ್ನು ನಿರಾಕರಿಸಿ ಬಿಡುವೆನು. ನೋಡಿದ್ರ, ಇಸ್ರಾಯೇಲ್ಯರು ಎಲ್ಲಾ ಜನಾಂಗಗಳವರ ಗಾದೆಗೂ ನಿಂದೆಗೂ ಆಸ್ಪದರಾಗುವರು. ನೋಡಿದ್ರ, ಆಗ ಎಲ್ಲ ಜನಗಳು ಏನು ಇಂಥ ದೊಡ್ಡ ಆಲಯನ ದೇವರು ನಾಶ ಮಾಡಿಬಿಟ್ನ ಅಂತ ಕೇಳುವಾಗ ನೀವು ಈ ರೀತಿ ಹೇಳಬೇಕು ಅಂತ ಕೂಡ ಹೇಳ್ತಾರೆ ನೋಡಿ. ಉನ್ನತವಾದ ಈ ಮಂದಿರದ ಮಾರ್ಗವಾಗಿ ಹಾದು ಹೋಗುವವರು ಅದನ್ನು ನೋಡಿ ವಿಸ್ಮಿತರಾಗಿ, ಅಬ್ಬಬ್ಬಾ ಇದೇನು, ಯೆಹೋವನು ಈ ದೇಶವನ್ನು
ಈ ಆಲಯವನ್ನು ಹೀಗೇಕೆ ಮಾಡಿದನು ಎಂದು ಕೇಳುವರು. ಆಗ ಅವರಿಗೆ, ಈ ದೇಶದವರು ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಬರಮಾಡಿದ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡ ಬಿದ್ದು ಸೇವಿಸಿದರಿಂದಲೇ ಯೆಹೋವನು ಈ ಎಲ್ಲಾ ಆಪತ್ತನ್ನು ಬರಮಾಡಿದ್ದಾನೆ ಎಂಬ ಉತ್ತರವು ಸಿಕ್ಕುವುದು ಅಂದನು. ಹೇಳ್ಬಿಟ್ರು. ಆಗ ಜನಗಳೆಲ್ಲ ಏನು ಇಷ್ಟು ದೊಡ್ಡ ಆಲಯನ ಹಿಂಗೆ ಕೆಡಬಿಟ್ರು ಅನ್ನುವಾಗ ಆ ಜನಗಳು ಮಾಡಿದಂಥ ತಪ್ಪು ಅವ್ರನ್ನ ಎಷ್ಟು ಒಂದು ಅದ್ಭುತ ರೀತಿಯಲ್ಲಿ ಒಂದು ಐಗುಪ್ತಿನ ಕರ್ಕೊಂಬಂದು ಇಷ್ಟು ಒಳ್ಳೆಯ ಸ್ಥಾಪನೆ ಮಾಡಿದಾಗಲೂ ಅವರು ದೇವರಿಗೆ ಅಡ್ಡ ಬೀಳಲಿಲ್ಲ, ಅವರಿಗೆ ವಿರೋಧವಾಗಿ ಅವರು ನಡ್ಕೊಂಡ್ರು. ಆದ್ದರಿಂದ ದೇವರು ಈ ರೀತಿ ಮಾಡಿದ್ನು ಅಂತ ಎಲ್ಲರಿಗೂ ಗೊತ್ತಾಗ್ತದೆ ಅಂತ ಮುಂಚೆನೇ ಹೇಳ್ಬಿಟ್ರು ಸಹೋದರ ಸಹೋದರಿ. ಆದ್ದರಿಂದನೇ ಆ ರೀತಿ ಆಗಬಾರ್ದು ಅಂತ ಸೊಲೊಮೋನು ಎಷ್ಟೋ ವಿನಯದಿಂದ ದೇವ್ರ ಹತ್ರ ಪ್ರಾರ್ಥನೆ ಮಾಡಿರ್ತಾನೆ ಅಲ್ವರ. ಯಾವ ರೀತಿ ಪ್ರಾರ್ಥನೆ ಮಾಡ್ತಾನೆ ಮೊಣಕಾಲು ಊರಿ ಅನ್ನುವಾಗ ನಾವು ಅದರಿಂದ ಕಲ್ತ್ಕೊಬೋದು ಅಲ್ವರ. ನಾವು ಈ ರೀತಿ ಆಲಯವಾಗಿ ನಾವು ಇದ್ದೇವೆ, ಅದು ನಾಶವಾಗದಂತೆ ನಾವು ಯಾವ ರೀತಿ ಅದನ್ನು ಕಾಪಾಡ್ಕೋಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾಗ್ತದೆ ಅಲ್ವರ. ಇದನ್ನು 1ನೇ ಅರಸುಗಳು 8ನೇ ಅಧ್ಯಾಯದಲ್ಲಿ ಆತನು ಯಾವ ರೀತಿ ಎಲ್ಲ ಪ್ರಾರ್ಥನೆ ಮಾಡಿದ್ನು ಅಂತ ನಮಗೆ ಕೊಡಲ್ಪಟ್ಟಿದೆ. ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರನ್ನು ಕೈಬಿಡದೆ ಅವರ ಮಧ್ಯದಲ್ಲೇ ವಾಸಿಸುವೆನು ಎಂದು ಹೇಳಿದನು. ತರುವಾಯ ಸೊಲೊಮೋನನು ಎಲ್ಲಾ ಇಸ್ರಾಯೇಲ್ಯರ ಎದುರಿನಲ್ಲಿ ಯೆಹೋವನ ಯಜ್ಞವೇದಿಯ ಮುಂದೆ ನಿಂತು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಹೀಗೆ ಪ್ರಾರ್ಥಿಸಿದನು. ಅವರು ಎಷ್ಟು ವಿನಯದಿಂದ ಪ್ರಾರ್ಥನೆ ಮಾಡಿದ್ರು ಅನ್ನೋದೆಲ್ಲ ನಮಗೆ ಅಲ್ಲಿ ಕೊಡಲ್ಪಟ್ಟಿದೆ. ಆಗ ಅಂತ್ಯದಲ್ಲಿ ದೇವರೇನು ಹೇಳ್ತಾರೆ ನೋಡಿ, 2ನೇ ಪೂರ್ವವೃತ್ತಾಂತಗಳು 7ನೇ ಅಧ್ಯಾಯ 1ನೇ ವಚನ. ಸೊಲೊಮೋನನು ಪ್ರಾರ್ಥಿಸುವುದನ್ನು ಮುಗಿಸಿದ ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಸರ್ವಾಂಗ ಹೋಮ ದ್ರವ್ಯಗಳನ್ನು ಯಜ್ಞ ಮಾಂಸವನ್ನು ದಹಿಸಿಬಿಟ್ಟಿತು. ಯೆಹೋವನ ತೇಜಸ್ಸು ಆಲಯದಲ್ಲಿ ತುಂಬಿಕೊಂಡಿತು. ಆ ಥರ ವಿನಯದ ಪ್ರಾರ್ಥನೆ ಮಾಡಿದಾಗ ಆಗ ಆಲಯದಲ್ಲಿ ಏನಾಯಿತು, ಯೆಹೋವನ ಮಹಿಮೆ ಎಷ್ಟಾಗಿ ಬಂತು ಅಂದರೆ ಯಾವ ಜನಗಳು ಒಳಗೆ ಪ್ರವೇಶಲಿಕ್ಕೆ ಆಗಲಿಲ್ಲ ಅಂತ ಆವಾಗಲೇ ಕೂಡ ಓದಿದ್ವಿ ಅಲ್ವರ. ಆ ಥರ ಆಗೋಯ್ತಂತೆ ಅನ್ನುವಾಗ ಇನ್ನೊಂದು ವಿಷಯ ನಮಗೇನು ಗೊತ್ತಾಗತ್ತಂದರೆ, ನಾವು ಯೆಹೋವನ ಒಂದು ಆಲಯವಾಗಿ ನಮ್ಮನ್ನು ಸಮರ್ಪಿಸ್ಕೊಂಡ್ಮೇಲೆ ಆತನ ಆತ್ಮ ನಮ್ಮಲ್ಲಿ ಯಾವ ರೀತಿ ತುಂಬಿರಬೇಕಂದ್ರೆ ಬೇರೆ ಯಾರಿಗೂ ಅಲ್ಲಿ ಸ್ಥಳ ಇರಬಾರ್ದು. ಅಷ್ಟು ನಾವು ಸಂಪೂರ್ಣತೆಯಿಂದ ನಾವು ಯೆಹೋವನ ಮಹಿಮೆ, ಆತನ ತೇಜಸ್ಸು, ಆತನ ಪ್ರಸನ್ನತೆ, ಆತನ ಕಾರ್ಯಗಳಿಗಾಗಿ, ಆತನ ಮಹಿಮೆ ಪಡಿಸುವ ಒಂದು ಉದ್ದೇಶಕ್ಕಾಗಿ ನಾವು ನಮ್ಮನ್ನು ಸಮರ್ಪಣೆ ಮಾಡ್ಕೊಬೇಕು ಅನ್ನೋದು ಗೊತ್ತಾಗ್ತದೆ ಅಲ್ವರ. ಎಷ್ಟು ಫುಲ್ಲಾಗಿ ನಮ್ಮ ಹೃದಯ ಫುಲ್ ಅವರೇ ಇರುವಾಗ ಬೇರೆ ಏನಕ್ಕೂ ಸ್ಥಳ ಇಲ್ಲ, ನಮಗೆ ಸಮಯ ಇಲ್ಲ, ಹಂಗಿರ್ಬೇಕು ರೀ. ನಾವು ನಾರ್ಮಲಿ ಎಲ್ಲೋ ಯೆಹೋವನಿಗೆ ಒಂದು ಸ್ವಲ್ಪ ಮೂಲೆಯಲ್ಲಿ ಸ್ಥಳ ಕೊಟ್ಟಿರ್ತೀವಿ, ಮಿಕ್ಕಿದಲ್ಲಿ ನಮ್ಮ ಹೃದಯ ತುಂಬ ಬೇರೆ ಯಾರೋ ಇರ್ತಾರೆ ಅಲ್ಲ, ಅವ್ರಿಗೋಸ್ಕರ ಅವ್ರನ್ನ ಸಂತೋಷಪಡಿಸೋದಕ್ಕೋಸ್ಕರ ಅವ್ರ ಸಂತೋಷಪಡಿಸೋದ್ರಿಂದ ನಮಗೆ ಎಷ್ಟು ಆನಂದ ಸಿಗ್ತಾ ಇರ್ತದೆ. ಹಂಗೆ ನಾವು ಜೀವಿಸ್ತಿರ್ತೀವಿ. ಹಂಗೆ ಇಲ್ದಿರ ನಮ್ಮ ಮನಸ್ಸು ತುಂಬ ಯೆಹೋವನೇ ಇರಬೇಕು. ಯಾವ ರೀತಿ ಅಂದರೆ ಬೇರೆ ಯಾರೂ ಅಲ್ಲಿ ಒಳಗೆ ಹೋಗೋಕ್ಕಾಗಲಿಲ್ಲ ಆ ಥರ. ಯೇಸು ಸ್ವಾಮಿ ಹಂಗೆ ಇದ್ರಿ. ಆತನು ಪ್ರಸಂಗ ಮಾಡ್ತಿದ್ರು, ಜನಗಳಿಗೆ ಹೇಳ್ಕೊಡ್ತಾಯಿದ್ರು. ಆಗ ಸಡನ್ನಾಗಿ ನಿಮ್ಮ ತಾಯಿ ಬಂದು ಕರೀತಾ ಇದ್ದಾರೆ, ಬನ್ನಿರಿ, ನಿಮ್ಮ ಸಹೋದರಗಳು ಬಂದಿದ್ದಾರೆ ಬನ್ನಿರಿ ಅಂತ ಕರೆದಾಗ ಅವ್ರಿಗೆ ಎಷ್ಟು ಸಿಟ್ಟು ಬಂದು ಏನು ಹೇಳ್ತಾರೆ, ಯಾರು ನನ್ನ ತಾಯಿ, ಯಾರು ನನ್ನ ಸಹೋದರು, ಈ ವಾಕ್ಯ ಕೇಳ್ತಿರಂತ ಇವರೇ ನನ್ನ ತಾಯಿ, ಇವರೇ ನನ್ನ ಸಹೋದರ ಅಂದ್ಬಿಟ್ರು. ಅಂದರೆ ಸ್ವಂತ ತಾಯಿನೇ ಕೂಡ ಅವರು ದೇವರ ಕೆಲಸಕ್ಕೆ ಅಡ್ಡಿ ಬರೋದಕ್ಕೆ ಬಿಡಲಿಲ್ಲ. ಹಂಗಿರ್ಬೇಕು ರೀ ನಮ್ಮ ಉದ್ದೇಶ. ಫಸ್ಟು ದೇವರಾಗಿರಬೇಕು. ಸಂಪೂರ್ಣತೆಯಿಂದ ದೇವರ ಕೆಲಸಕ್ಕೆ ನಾವು ನಮ್ಮ ಮನಸ್ಸನ್ನು ಒಪ್ಪಿಸ್ಕೊಡ್ಬೇಕು ಅಲ್ವರ. ಬೇರೆ ಯಾವುದಕ್ಕೂ ಯಾವ ಕಾರಣ ಆಗಲಿ, ಯಾವ ವ್ಯಕ್ತಿಗಳಾಗಲಿ, ನಮ್ಮ ಸ್ವಂತ ಆಸೆಗಳಿಗಾಗಲಿ ನಾವು ಸ್ಥಳ ಕೊಡಬಾರ್ದು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೋದು. ಮತ್ತು ಆಲಯ ಅಂದರೆ ಯಜ್ಞಗಳನ್ನ ಕೊಡೋದು ಮುಖ್ಯವಾಗಿ ಅಲ್ವ. ಆಗ ಸೊಲೊಮೋನ್ ಎಷ್ಟು ಯಜ್ಞಗಳನ್ನ ಕೊಡ್ತಾನೆ ಅಂದರೆ ಕೆಲವರಿಗೆ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊಲೊಮೋನ್ ಮಾತ್ರ ಅಲ್ಲ, ಸೊಲೊಮೋನು ಜನಗಳು ಪ್ರಜೆಗಳು ಎಲ್ಲ ಎಷ್ಟು ಕೊಡ್ತಾರೆ ಅಂದರೆ ಆಶ್ಚರ್ಯವಾಗಿದೆ ನೋಡಿ. 1ನೇ ಅರಸುಗಳು 8ನೇ ಅಧ್ಯಾಯ 62ನೇ ವಚನ. ಅರಸನು ಎಲ್ಲಾ ಇಸ್ರಾಯೇಲ್ಯರು ಯೆಹೋವನ ಸನ್ನಿಧಿಯಲ್ಲಿ ಯಜ್ಞ ಮಾಡಿದರು. ನೋಡಿ, ಅರಸನು ಎಲ್ಲ ಇಸ್ರಾಯೇಲಿಯರು ಯಜ್ಞ ಮಾಡ್ತಾರೆ ಯೆಹೋವನ ಸನ್ನಿಧಿಯಲ್ಲಿ. ನೋಡಿ, ಈಗ ಅರಸನು ಮಾತ್ರ ಅಲ್ಲ, ಅರಸನು ಪ್ರಜೆಗಳು. ಇವಾಗ ಇಲ್ಲೇನು ನಾವು ತಿಳ್ಕೊಂಬ, ನಮ್ಮ ಅರಸನು ಯಾರು? ಸೊಲೊಮೋನು, ಮೇಲಾದ ಸೊಲೊಮೋನ್. ಸೊಲೊಮೋನ್ಗಿಂತ ಹೆಚ್ಚಾದ ಜ್ಞಾನಿ ಅಂತ ಅವರು ಹೇಳಿದ್ದಾರೆ. ಯಾರದು? ಯೇಸು ಕ್ರಿಸ್ತನು. ಆತನು ಯಜ್ಞ ಸಮರ್ಪಿಸ್ತಾರೆ, ಆತನೊಂದಿಗೆ ನಾವು ಯಜ್ಞನ ಸಮರ್ಪಿಸಬೇಕು.
ನಾವೇ ಸ್ವಂತವಾಗಿ ಆತನ ಇಲ್ದಿರ ನಾವೇ ದೇವರಿಗೆ ಯಜ್ಞ ಸಮರ್ಪಿಸ್ತೀನಿ ಅಂದರೆ ಅದು ದೇವರಿಗೆ ಅಸಹ್ಯವಾಗಿರ್ತದೆ. ಯಾಕಂದರೆ ನಾವು ಪವಿತ್ರವಾಗಿಲ್ಲ. ಆತನು ಕೊಟ್ಟಂಥ ಯಜ್ಞದ ಜೊತೆಗೆ ನಮ್ಮ ದೇಹಗಳನ್ನ ದೇವರು ಸಮರ್ಪಿಸಬೇಕು, ಆಗ ಅದು ಪರಿಶುದ್ಧವಾಗಿರ್ತದೆ. ಅದರಿಂದನೇ ರೋಮಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ಇರುವಾಗ ದೇವರಿಗೆ ನಿಮ್ಮ ದೇಹಗಳನ್ನು ಮೀಸಲಾಗಿಯೂ ಒಪ್ಪಿಗೆ ಆಗಿ ಇರುವಂಥ ಒಂದು ಮಾತು ಹೇಳ್ತಾರೆ ನೋಡಿ, 12:1. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೀವು ಮಾಡುವಂಥ ಆರಾಧನೆ ಏನಂತ? ಅಲ್ಲಿ ಯಜ್ಞಗಳನ್ನ ಪಶುಗಳೆಲ್ಲ ತಗೊಂಬಂದು ಸಮರ್ಪಿಸಿದ್ರು, ನೀವೇನು ಸಮರ್ಪಿಸಿರಿ? ನಿಮ್ಮ ದೇಹಗಳನ್ನೇ ಸಮರ್ಪಿಸಿರಿ ಅಂತ ಹೇಳ್ತಾರೆ. ನೀವೇ ಯಜ್ಞ ಅಂದರೆ ನೀವು ಕೂಯ್ಕೊಂಡು ಸಾಯ್ಬೇಕಂತಲ್ಲ, ಬದುಕಿದ್ದು ಸಜೀವ ಯಜ್ಞ. ನೀವು ಬದುಕಿರುವಾಗೆಲ್ಲ ನೀವು ದೇವ್ರಿಗೋಸ್ಕರನೇ ಬದುಕಿರಬೇಕು ಅನ್ನೋದೇ ಅದೇ ಸಜೀವ ಯಜ್ಞವಾಗಿ ಸಮರ್ಪಿಸಿ. ಅದು ಮೀಸಲಾಗಿಯೂ ದೇವರಿಗೆ ಮೆಚ್ಚುಗೆಯಾಗೂ ಇರಬೇಕಂದ್ರೆ ಹೆಂಗೆ? ಯಾವಾಗ ನಾವು ಯೇಸುನ ನಂಬ್ತೀವೋ, ಆತ ನಮಗೋಸ್ಕರ ಪ್ರಾಣ ಕೊಟ್ಟನಂತ ನಾವು ನಂಬ್ತೀವೋ, ಆಗ ನಾವು ಆತನಲ್ಲಿ ನಮ್ಮ ಪಾಪಗಳೆಲ್ಲ ತೊಳೆಯಲ್ಪಟ್ಟು ನಾವು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವಂಥ ಯಜ್ಞವಾಗಿ ಆಗ್ತೀವಿ ಅಲ್ಲ. ನಾವು ಪರಿಶುದ್ಧರಾದಮೇಲೆ ಆಗ ನಮ್ಮ ದೇಹಗಳನ್ನ ದೇವರಿಗೆ ಮೆಚ್ಚುಗೆಯಾದಂಥ ಯಜ್ಞವಾಗಿ ಸಮರ್ಪಿಸಬೇಕು. ಆಗ ಎಷ್ಟು ಯಜ್ಞ ಕೊಟ್ಟರಂತ ಅಲ್ಲಿ ಬರೆದಿದೆ, ಓದಿ 63ನೇ ವಚನ 1ನೇ ಅರಸುಗಳು 8:63. ಸೊಲೊಮೋನನು ಯೆಹೋವನಿಗೋಸ್ಕರ ಮಾಡಿದ ಸಮಾಧಾನ ಯಜ್ಞಕ್ಕಾಗಿ ವಧಿಸಿದ ಹೋರಿಗಳು 22,000, ನೋಡಿ, ಕುರಿಗಳು 120,000. ಈ ಪ್ರಕಾರ ಅರಸನು ಎಲ್ಲಾ ಇಸ್ರಾಯೇಲ್ಯರು ಯೆಹೋವನ ಆಲಯವನ್ನು ಪ್ರತಿಷ್ಠಿಸಿದರು. ಎಷ್ಟು ಕೊಟ್ಟಿದ್ರು ಅವರು? 1, 2, 100, 200, ಎಷ್ಟು? 22,000 ಹೋರಿಗಳಂತೆ. 22,000 ಹೋರಿಗಳಂದರೆ ಹೆಂಗಿರ್ಬೇಕು ರೀ? ರಕ್ತ ಒಂದು ಪ್ರವಾದ ಹಾಗೆ ಹರಿದು ಹೋಗಿದ್ದಾರೆ ಇಲ್ಲಿ. ಅಷ್ಟು ಒಂದು ಪ್ರೀತಿ ದೇವರ ಮೇಲೆ ಅವರು ತೋರಿಸಿದ್ದ, ರಾಜ ಆಗಲಿ ಪ್ರಜೆಗಳಾಗಲಿ. ಮತ್ತು 1,20,000 ಕುರಿಗಳಂತೆ, 1,20,000 ಆಡುಗಳಂದರೆ ಎಷ್ಟು ಬಲಿಗಳಂದರೆ ಆ ಜನಗಳ ಒಂದು ಪ್ರೀತಿ ವಿಶ್ವಾಸ ಹೆಂಗಿತ್ತು ದೇವ್ರ ಮೇಲೆ. ಆಲಯ ಕಟ್ಟಿದಾಗ ದೇವರಿಗೆ ನಾವು ಸಮರ್ಪಣೆ ಮಾಡಬೇಕು ಸಂತೋಷದಿಂದ ಅಷ್ಟೊಂದು ಬಲಿಗಳನ್ನ ಎಲ್ಲರೂ ಕೊಟ್ಟರು ಅನ್ನುವಾಗ ನಾವು ಕೂಡ ಕೊಡುವಂಥ ಬಲಿ ನಾವೇನು ಕೊಡ್ಬೋದು ದೇವರಿಗೆ? ನಮ್ಮ ಜೀವನೇ ನಾವು ಕೊಡಬೇಕು ಅಲ್ಲ. ಅದೇ ಥರ ದೇವರಿಗೆ ನಾವು ಆಲಯಕ್ಕೆ ಬಂದಾಗ ನಾವು ಆರಾಧನೆ ಮಾಡುವಾಗ ಬೈಬಲ್ನಲ್ಲಿ ದೇವರ ಹಳೆ ಒಡಂಬಡಿಕೆಯಲ್ಲಿ ಆಲಯಕ್ಕೆ ಬರುವಾಗ ಯಾರೂ ಬರೀ ಕೈನಲ್ಲಿ ಬರಬಾರ್ದು ಅಂದರು. ಅವನು ಎಷ್ಟೇ ಬಡವನಾಗಿದ್ದರೂ ನೀನು ಹೋಗಿ ಒಂದು ಪಾರಿವಾಳನ ಕಾಡಲ್ಲಿ ಹಿಡ್ಕೊಂಬಂದು ದೇವರಿಗೆ ಸಮರ್ಪಣೆ ಮಾಡಿದ್ರು. ಯಾಕೆ? ದೇವರಿಗೆ ನಾವು ಘನಪಡಿಸ್ಬೇಕು. ದೇವರು ನಮಗೆ ಜೀವ ಕೊಟ್ಟಿದ್ದಾರೆ, ಎಲ್ಲವನ್ನು ಕೊಟ್ಟಿದ್ದಾರೆ. ನಾವು ಮಾಡುವಂಥದ್ದೆಲ್ಲ ಆತನ ಕೃಪೆಯಿಂದಾನೆ. ಹಂಗಂದಮೇಲೆ ಏನೋ ಬರೀ ಕೈನಲ್ಲಿ ಬಂದು ದೇವರನ್ನ ಆರಾಧನೆ ಮಾಡಿದ್ರೆ ಅದೇನು ಚೆನ್ನಾಗಿರ್ತದೆ ಅಲ್ವರ? ದೇವರಿಗೆ ಏನೋ ಒಂದು ಕಾಣಿಕೆ ಕೊಟ್ಟು ಅಲ್ವರ ನಾವು ಅದು ದಶಮ ಭಾಗ ರೀತಿಯಲ್ಲಿ ಕೊಡ್ಬೋದು. ಅದು ಮಾತ್ರ ಅಲ್ಲ, ನಮ್ಮ ಸಮಯನ ಕೊಡಬೇಕು ಅಲ್ವರ, ನಮ್ಮ ಶಕ್ತಿನ ಕೊಡಬೇಕು. ನಮಗಿರುವುದೆಲ್ಲ ನಮಗೆ ಆತನಿಗೆ ಸಮರ್ಪಣೆ ಮಾಡಿ ಕೊಡುವಾಗ ಆತನಿಗೆ ಎಷ್ಟು ಮಹಿಮೆ ಬರ್ತದೆ. ಆ ಥರ ಇಲ್ಲಿ ಎಷ್ಟು ಲಕ್ಷಾಂತರ ಯಜ್ಞಗಳನ್ನ ಅಲ್ಲಿ ಸಮರ್ಪಿಸ್ತಿದ್ರು ಅಂತ ನೋಡಬೇಕು. ಇದೆಲ್ಲ ನಾವು ಮಾಡೋದು ಯೇಸು ಕ್ರಿಸ್ತನೊಂದಿಗೆ. ಆತನ ಬಿಟ್ಟು ನಾವು ಮಾಡೋದೆಲ್ಲ ದೇವರು ಅಂಗೀಕಾರ ಮಾಡುವುದಿಲ್ಲ. ಅದನ್ನು ಎಫೆಸ 2ನೇ ಅಧ್ಯಾಯ 21-22 ನೋಡ್ಬೋದು. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ನಾವು ಆಲಯವಾಗಿ ಕಟ್ಟಲ್ಪಡ್ತಿದ್ದೀವಿ ಅಂದರೆ ನಾವು ಒಂದೊಂದು ಕಲ್ಲುಗಳಷ್ಟೇ. ಆದರೆ ಒಂದೊಂದು ಕಲ್ಲು ಸೇರಿ ಮುಖ್ಯವಾಗಿ ಯಾರ ಜೊತೆ ಸೇರಿ ನಾವು ದೇವಾಲಯ ಆಗೋದು ನೋಡಿ. ಇನ್ನೊಂದ್ಸತಿ, ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಮುಖ್ಯವಾದ ಮೂಲೆಗಲ್ಲು ಯೇಸು ಕ್ರಿಸ್ತನ. ಆ ಕಾಲದಲ್ಲಿ ಒಂದು ಕಲ್ಲಿಡೋರು, ಅದನ್ನಿಟ್ಟು ಅದರ ಒಂದು ಮೆಜರ್ಮೆಂಟ್ಗೆ ಲೈನಿಗೆ ತಕ್ಕ ಹಾಗೆ ಮಿಕ್ಕಿದ ಬಿಲ್ಡಿಂಗ್ ಎಲ್ಲ ಪ್ರಾರಂಭ ಮಾಡೋರು. ಒಂದನ್ನು ಕರೆಕ್ಟಾಗಿ ಆ ಕಾರ್ನರಲ್ಲಿ ಇಟ್ಟು ಅಲ್ಲಿಂದ ಆ ಥರ ಯೇಸುನೇ ಆ ಮೂಲೆಗಲ್ಲು. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ನೋಡಿದ್ರೆ 2000 ವರ್ಷದಿಂದ ಯೇಸು ಸ್ವಾಮಿ ಅಪೊಸ್ತಲರು ಆಮೇಲೆ ಬಂದಂಥ ಶಿಷ್ಯರಿಂದ 2000 ವರ್ಷದಿಂದ ಜೀವ ಕಲ್ಲುಗಳಿಂದ ಕಟ್ಟಿ ಅಭಿವೃದ್ಧಿ ಆಗ್ತಾ ಬರ್ತಾಯಿದೆ
ಅಲ್ವಾ? ಇನ್ನು ಸ್ವಲ್ಪ ದಿವಸದಲ್ಲಿ ಅದು ಸಂಪೂರ್ಣ ಆಗುತ್ತೆ. ನಾವು ಈಗ ಅದರಲ್ಲಿ ಕಲ್ಲುಗಳಾಗಿ ಆಗೋದಕ್ಕೆ ಕರೆಯಲ್ಪಟ್ಟಿದ್ದೇವೆ ಸೋದರ ಸೋದರಿ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ನಮ್ಮ ಸಂಗಡ ನೀವು ದೇವರ ನಿವಾಸ ಸ್ಥಾನಕ್ಕಾಗಿ ಕಟ್ಟಲ್ಪಡ್ತಾ ಇದ್ದೀರ. ಆಗ ಆಲಯನ ಕಟ್ಟಿದ್ರು, ಅಲ್ಲಿ ಹೋಗಿ ಜನಗಳು ಪ್ರಾರ್ಥನೆ ಮಾಡೋಕ್ಕೆ ದೇವರ ಹತ್ರ ಹೋಗ್ಬೇಕಂದ್ರೆ ಆಲಯಕ್ಕೆ ಹೋಗಬೇಕು. ಹಾಗೆ ನಮ್ಮನ್ನೇ ಹೋಗಿ ಆಲಯ ಮಾಡಿಬಿಟ್ರು. ಯಾಕೆಂದರೆ ಫ್ಯೂಚರಲ್ಲಿ ದೇವರ ರಾಜ್ಯ ಬರುವಾಗ ಸತ್ತವರೆಲ್ಲ ಆದಾಮ್ನಿಂದ ಎಲ್ಲರೂ ಎದ್ದು ಬರುವಾಗ ಅವರೆಲ್ಲ ದೇವ್ರನ್ನ ಬರಬೇಕು. ದೇವ್ರ ಹತ್ರ ಬರಬೇಕಂದ್ರೆ ಯಾರ ಮೂಲಕ ಬರಬೇಕು? ಯೇಸು ಕ್ರಿಸ್ತನು ತನ್ನ ಸಭೆ ಮೂಲಕನೇ ಅವರು ದೇವರ ಹತ್ರ ಬರಬೇಕು. ಅವ್ರಿಗೆ ಆಶೀರ್ವಾದ ಪಡ್ಕೊಬೇಕಂದ್ರೆ ಯಾರ ಮುಖಾಂತರನೇ ಬರಬೇಕು? ಯೇಸು ಮತ್ತು ತನ್ನ ಸಭೆ. ಆ ರೀತಿ ನಾವು ಆಲಯವಾಗಿ ಈಗ ಕಟ್ಟಲ್ಪಡ್ತಿದ್ದೇವೆ ಅನ್ನೋದು ನಮಗೆ ಎಷ್ಟು ಚೆನ್ನಾಗಿ ಗೊತ್ತಾಗ್ತದೆ. ಆದ್ದರಿಂದ ಸೋದರ ಸೋದರಿ, ನಾವು ನಮ್ಮನ್ನು ತಗ್ಗಿಸಿಕೊಂಡು ನಾವು ಒಂದು ವೇಳೆ ತಪ್ಪು ಮಾಡೋದಾದರೆ ಜ್ಞಾಪಕ ಇಟ್ಕೊಳ್ಳಿ, ಸೊಲೊಮೋನ್ ಕಟ್ಟಿದಂಥ ಆಲಯನೇ ಅವರು ದೇವರನ್ನ ಘನಪಡಿಸ್ತಿರೋ ಹೋಗುವಾಗ, ದೇವರ ಆಜ್ಞೆಗಳನ್ನ ಮೀರುವಾಗ ಅದನ್ನು ನಾಶ ಮಾಡಿ ಕೆಡಬಿಟ್ರು. ಅದು ಬಹುಸಮೂಹ ಆಗೋಯ್ತು. ಎಣ್ಣೆ ಆಲಯ ಕಟ್ಟಿದ್ರು ಅದು ನಾಶ ಆಗೋಯ್ತು ಅಲ್ವರ? ಹಂಗೆ ಆಗದಂಗೆ ನಾವು ಇರಬೇಕಾದ್ರೆ ನಾವು ಎಷ್ಟು ನಮ್ಮನ್ನು ತಪ್ಪು ಮಾಡಿದ್ರು ನಾವು ಕ್ಷಮಾಪಣೆಯನ್ನು ಹೊಂದಿಕೊಂಡು, ದೇವರು ನಮಗೆ ಆದರೂ ಕ್ಷಮಾಪಣೆ ಪಡ್ಕೊಳ್ಳುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಉಪಯೋಗಿಸ್ಕೊಂಡು ನಾವು ನಮ್ಮನ್ನ ತಿರ್ಗಾ ರಿಡೆಡಿಕೇಟ್ ಮಾಡ್ಕೊಬೇಕು. ಅದನ್ನು ನೀವು ಹೇಳ್ತಾರೆ ನೋಡಿ, 2ನೇ ಪುರುವೃತ್ತಾಂತ ಕಾಲ 7:14. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ದೇವರದೇ ಹೇಳ್ತಾರೆ, ನಮ್ಮನ್ನು ನಾವು ತಗ್ಗಿಸ್ಕೊಂಡು ಮನಸಾಂತರಪಟ್ಟು ನಾವು ಮಾಡುವಂಥ ಪಾಪ ಕಾರ್ಯಗಳನ್ನು ಬಿಟ್ಟು ಆತನ ಮೊರೆ ಹೊಕ್ಕಿ ಪ್ರಾರ್ಥಿಸುವುದಾದರೆ ಆತನು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ನಮ್ಮನ್ನು ಸ್ವಸ್ಥತಪಡಿಸುವನು. ಅದರಿಂದ ನಾವು ಯಾವ ಒಂದು ಪರಿಸ್ಥಿತಿಯಲ್ಲಿದ್ದರೂ ದೇವರು ನಮಗೆ ಪುನಃ ನಾವು ಆತನೊಂದಿಗೆ ಬರುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಮಾರ್ಗ ಮಾಡ್ಕೊಂಡು. ಯಾಕಂದರೆ ಗೊತ್ತು ದೇವರಿಗೆ ನಮ್ಮ ಆತ್ಮ ಎಷ್ಟೋ ಸಿದ್ಧವಾಗಿದ್ದರೂ ನಮ್ಮ ಶರೀರ ಬಲಹೀನವಾಗಿದೆ ಅಂತ. ತಪ್ಪು ಮಾಡಿರ್ಬೋದು, ಆದರೂ ನಾವು ಯೇಸು ಸ್ವಾಮಿಯ ರಕ್ತದಲ್ಲಿ ನಾವು ನಂಬಿಕೆ ಇಟ್ಟು ನಮ್ಮ ಪಾಪ ಕ್ಷಮಾಪಣೆಯನ್ನು ಕೇಳಿಕೊಂಡು ನಾವು ಸಮರ್ಪಣೆ ಮಾಡಿಕೊಳ್ಬೇಕು ಅನ್ನೋದು. ಯಾಕೆಂದರೆ ದೇವರು ಒಂದು ಕಡೆ ಹೇಳ್ತಾರೆ, ನಾನು ಉನ್ನತ ಆಕಾಶಗಳೇ ಆತನಿಗೆ ಸಾಲದಾಗಿದೆ. ಆದರೆ ದೇವರು ಪರಲೋಕದಲ್ಲಿದ್ದಾನೆ. ಮತ್ತು ಎಲ್ಲಿದ್ದಾನೆ? ಮನುಷ್ಯನ ಕಟ್ಟಿದ ಗುಡಿಗಳಲ್ಲಿಲ್ಲ. ಆದರೆ ಎಲ್ಲಿದ್ದಾನೆ ಗೊತ್ತಾ? ನೋಡಿ, ಯೆಶಾಯ 57:15. ಸದಮಲನೆನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಈಗನ್ನುತ್ತಾನೆ. ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ನೋಡಿದ್ರ, ಉನ್ನತದಲ್ಲಿ ನಿವಾಸವಾಗಿರುವಂಥ ದೇವರು ಇಲ್ಲ ಯಾರ ಜೊತೆ ನಿವಾಸವಾಗಿದ್ದಾರಂತೆ? ಜಜ್ಜಿ ಹೋದ ಮನಸ್ಸನ್ನು. ಅದರಿಂದ ನಾವು ಮಾಡಿರೋ ಪಾಪವನ್ನು ನಾವು ರಿಯಲೈಸ್ ಮಾಡಿಕೊಂಡು ನಮ್ಮ ದುಃಖದಿಂದ, ಕಷ್ಟದಿಂದ, ನಮ್ಮ ನೋವು, ನಾನಾ ವಿಧವಾದಂಥ ವೇದನೆಯಿಂದ ದೇವ್ರ ಹತ್ರ ಬರುವಾಗ ನಮ್ಮ ಸಂಗಡ ದೇವರಿದ್ದಾನೆ, ಅಂಥವ್ರ ಸಂಗಡ ದೇವರು ನಿವಾಸ ಮಾಡ್ತಾನೆ ಅನ್ನೋದನ್ನ ನಾವು ತಿಳ್ಕೊಬೇಕು ಸಹೋದರ ಸಹೋದರಿ. ಆದ್ದರಿಂದ ನಾವು ವೈಯಕ್ತಿಕವಾಗಿ ದೇವರ ಸಜೀವ ಕಲ್ಲುಗಳಾಗಿದ್ದೇವೆ, ಆಲಯದಲ್ಲಿ ಇರುವಂಥ ಜೀವ ಕಲ್ಲುಗಳಾಗಿದ್ದೇವೆ. ಮಾತ್ರ ಕಲೆಕ್ಟಿವ್ ಆಗಿ ಅಂದರೆ ಎಲ್ಲ ಒಂದು ಸಭೆಯ ಸಮೂಹವಾಗಿ ನಾವು ಆಲಯವಾಗಿ ಕಟ್ಟಲ್ಪಡ್ತಿದ್ದೆ, ಒಂದಕ್ಕೊಂದು ಜೋಡಿಕೆಯಾಗಿ ಮೂಲೆಗಲ್ಲದಂಥ ಯೇಸು ಕ್ರಿಸ್ತನೊಂದಿಗೆ ಕಟ್ಟಲ್ಪಡ್ತಿದ್ದೆ. ಅದನ್ನು ನಾವು ರಿಯಲೈಸ್ ಮಾಡ್ಕೊಬೇಕು. ಅದನ್ನು ನಮ್ಮ ಬಾಧ್ಯತೆ ಏನು, ನಮ್ಮಲ್ಲಿ ನಾವು ಯಾವ ರೀತಿ ನಾವು ಸರಿಪಡಿಸ್ಕೊಬೇಕು, ಅದೇ ರೀತಿ ಇತರರನ್ನ ನಾವು ಸರಿಪಡಿಸಿ ಅವ್ರಿಗೂ ಸಹಾಯ ಮಾಡಿ ನಾವೆಲ್ಲರೂ ಆಲಯವಾಗಿ ಕಟ್ಟಲ್ಪಡಬೇಕು ಎಂಬುದಾಗಿ ನಾವು ಈ ಒಂದು ಪಾಠದಲ್ಲಿ ನಾವು ಕಲ್ತ್ಕೊಂಡ್ವಿ. ಅದರಿಂದ ಆಲಯವಾಗಿ ಇರಬೇಕಾದ್ರೆ ಹೆಂಗಿರಬೇಕು ಅನ್ನೋದನ್ನ ಲಾಸ್ಟಾಗಿ ನಾವು ಎಫೆಸ 4ನೇ ಅಧ್ಯಾಯ 14ರಿಂದ ನಾವು ಕೆಲವು ವಚನಗಳನ್ನ ಓದಿ ನಾವು ಸ್ವಲ್ಪ ವಿಷಯಗಳನ್ನ ನಾವು ನಮ್ಮ ಜೀವಮಾನ ಕಾಲದಲ್ಲಿ ನಾವು ಯಾವ ರೀತಿ ಇದ್ದೇವೆ, ನಮ್ಮ ದೇಹಗಳು ಆತ್ಮ ಯಾವ ರೀತಿ ಇದೆ ಅನ್ನೋದನ್ನ ನಾವು ತಿಳ್ಕೊಂಡು ನಾವು ಮುಗಿಸ್ಕೊಳ್ಳೋಣ. ಅದರಿಂದ ಎಫೆಸ 4ನೇ ಅಧ್ಯಾಯ 14ರಿಂದ ಓದಿ. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು,
ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಗಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಹಾಗಿರಬಾರದು. ಫಸ್ಟ್ ಆಫ್ ಆಲ್ ನಾವು ಸತ್ಯದಲ್ಲಿ ಸ್ಥಿರರಾಗಿರಬೇಕು. ಇನ್ನು ಕೂಸುಗಳಾಗಿರಬಾರ್ದು. ದುರ್ಬೋಧನೆಗಳಲ್ಲಿ ನಾವು ಅತ್ತಿತ್ತ ಆಡುವಂಥವರಾಗಿರಬಾರ್ದು, ಸ್ಥಿರರಾಗಿರಬೇಕು ಅನ್ನೋದನ್ನ ಹೇಳ್ತಾರೆ. ಆಮೇಲೆ ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ನೋಡಿದ್ರೆ ಅದರಿಂದ ಒಂದು ಕ್ರಿಸ್ತನ ಐಕ್ಯ ಇರಬೇಕು. ನಾವು ಸಭೆ ಅಂದಮೇಲೆ ಎಲ್ಲರೂ ಸೇರಿದ್ರೆ ನಾವು ಆಲಯವಾಗ್ತೀವಿ. ಒಂದೇ ಕಲ್ಲು ಮಾತ್ರ ಆಲಯ ಆಗಲ್ಲ. ಅದರಿಂದ ನಾವು ಐಕ್ಯತೆಯಿಂದ ನಾವು ಬೆಳವಣಿಗೆ ಆಗಬೇಕು. ಅದಕ್ಕೆ ಪ್ರೀತಿಯಿಂದ ಅಂತ ಹೇಳ್ತಾರೆ. ನೋಡಿ ಅದನ್ನು ಅನ್ಸುತ್ತೆ, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ. ನೋಡಿ, ಪ್ರೀತಿಯಿಂದ ಸತ್ಯನ ಅನುಸರಿಸಬೇಕು. ಬರೀ ಸತ್ಯ ನಾವು ನಾಲೆಜ್ ಮಾತ್ರ ಇದೆ ಸಾಲದು. ಪ್ರೀತಿಯಿಂದ ಸತ್ಯನ ಅನುಸರಿಸ್ತಾ ನಾವು ಐಕ್ಯದಿಂದ ಇರಬೇಕು ಅನ್ನೋದಾಗಿ ಹೇಳ್ತಾರೆ. ಆಮೇಲೆ ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಒಂದು ಬಾಡಿ ಥರ ಒಂದು ಕಡೆ ಆಲಯ ಅಂದರು, ಏಸು ಮೂಲೆಗಳು, ಮುಖ್ಯವಾದ ಮೂಲೆಗಳು, ಇವೆಲ್ಲ ಜೀವ ಕಲ್ಲುಗಳು. ಇಲ್ಲಿ ಒಂದು ಬಾಡಿ, ಶರೀರ ಅಂದಮೇಲೆ ತಲೆ ಇರ್ತದೆ, ಶಿರಸ್ಸಿರುತ್ತೆ, ಶರೀರ ಇರುತ್ತೆ. ಆ ಥರ ನಮಗೆ ಯೇಸು ಸ್ವಾಮಿ ತಲೆಯಾಗಿದ್ದಾರೆ. ಆಮೇಲೆ ನಾವು ಒಬ್ಬರಿಗೊಂದು ಅವ್ಯಗಳಾಗಿದ್ದೀವಿ. ಅವ್ಯಗಳೆಲ್ಲ ಒಂದರಿಂದ ಒಂದು ಹೆಲ್ಪ್ ಮಾಡುತ್ತೆ ನೋಡಿ. ಈ ಕೈಗೆ ಸಹಾಯ ಮಾಡ್ತೀವಿ, ಈ ಬೆರಳು ತಲೆ ಎಳೆದಂಗೆ ನಡ್ಕೊಳ್ತದೆ. ಒಂದಕ್ಕೊಂದು ಕಾಪಾಡಿಕೊಂಡು ನಾವು ಯಾವ ರೀತಿ ಸಹಾಯ ಮಾಡಿಕೊಂಡು ಕಟ್ಟಲ್ಪಟ್ಟಿದ್ದೀವಿ. ಆ ಐಕ್ಯತೆ ಅನ್ನೋದು ಎಷ್ಟು ಮುಖ್ಯ ಅಲ್ವ. ಕಾಲು ಇನ್ನೊಂದು ಕಾಲನ್ನ ಹಾನಿ ಮಾಡೋದು ನೋಡ್ತೀವ? ಇಲ್ಲ. ಆ ಎರಡು ಕಾಲುಗಳು ಒಂದಕ್ಕೊಂದು ಹಾರ್ಮೋನಿಯಸ್ ಆಗಿ ಬ್ಯಾಲೆನ್ಸ್ ಆಗಿ ನಡೆಯುವಂಥದ್ದು. ಎರಡು ಕೈಗಳನ್ನು ಉಪಯೋಗಿಸಿ ನಾವು ಅನೇಕ ಕಾರ್ಯಗಳು ಮಾಡ್ತಿರ್ತೀವಿ. ನಮ್ಮ ಬಾಡಿನ ನಾವು ಕಾಪಾಡಿಕೊಳ್ತಾ ಇರ್ತೀವಿ. ಈ ಥರ ಐಕ್ಯತೆ ಇರಬೇಕು ಸಭೆಯಲ್ಲಿ. ಪ್ರತಿಯೊಂದು ನರಗಳಾಗಲಿ ಅವ್ಯಗಳಾಗಲಿ ಒಂದಕ್ಕೊಂದು ಅದು ಸಪ್ಲಿಮೆಂಟ್ರಿ ಆಗಿರ್ತದೆ. ಇನ್ನೂ ಸ್ಟ್ರೆಂಥನ್ ಆ ಥರ ಒಂದು ಮನೋಭಾವ ಸಭೆಯಲ್ಲಿ ಇರಬೇಕು. ನಾವು ನಮ್ಮ ಬಗ್ಗೆ ನಾವು ಮಾತ್ರ ಯೋಚನೆ ಮಾಡ್ಕೊಂಡು ನಾನು ಮಾತ್ರ ಪರಿಶುದ್ಧನಾಗಿದ್ದರೆ ಸಾಲದು, ನಾನು ಮಾತ್ರ ಅಭಿವೃದ್ಧಿ ಆಗೋದಲ್ಲ, ಇನ್ನೊಬ್ಬರಿಗೂ ನಾವು ಅವ್ರಿಗೂ ಸಹಾಯ ಮಾಡಬೇಕು. ಅವರು ಎಲ್ಲ ಸೇರಿ ನಾವು ಒಂದೇ ಒಂದು ಯೂನಿಟ್ ಆಗಿರಬೇಕು ಅನ್ನೋದನ್ನೇ ಇಲ್ಲಿ ಹೇಳ್ತಿದ್ದಾರೆ ನೋಡಿ. ಆಮೇಲೆ ಅವರು ನಿಷ್ಪ್ರಯೋಜನವಾದ ಬುದ್ಧಿ ಆದದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಆದ್ದರಿಂದ ಅನ್ಯರು ಲೋಕ ಜನಗಳು ಆ ಥರ ಮೈಂಡ್ಸೆಟ್ ನಮ್ಮಲ್ಲಿ ಇರಬಾರ್ದು. ನಾವು ಅನ್ಯ ರೀತಿಲಿ ಇಲ್ಲ. ನಮ್ಮ ಎಲ್ಲ ಬಿಹೇವಿಯರ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರು. ಆಮೇಲೆ ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಹೃದಯ ಕಾಠಿಣ್ಯವಾಯಿತು, ತಲೆ ಕತ್ತಲಾಯಿತು. ಅವ್ರಿಗೆ ಅಜ್ಞಾನ ಇದೆ ಅಲ್ವ, ಜ್ಞಾನ ಇಲ್ಲ. ಹೃದಯ ದೇವರಿನ್ನ ಟಚ್ ಮಾಡಿಲ್ಲ. ಆದ್ದರಿಂದ ಅವರು ಬಿಹೇವ್ ಮಾಡೋದು ಹಂಗೆ ಇರ್ತದೆ. ಕೆಟ್ಟ ನೀಚ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಯಾಕಂದರೆ ಅವರು ಅಜ್ಞಾನಿಗಳ. ಆ ರೀತಿ ನಾವಿರೋದಕ್ಕೆ ಆಗೋದಿಲ್ಲ. ನಾವು ಸತ್ಯವನ್ನು ತಿಳ್ಕೊಂಡಿದ್ದೆ. ನಮ್ಮ ಹೃದಯ ದೇವರು ಹೊಸ ಹೃದಯ ಮಾಡಿದ್ದಾರೆ, ಅದು ಪವಿತ್ರವಾಗಿರಬೇಕು. ಆ ಥರ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ. ಎಲ್ಲ ವಿಧವಾದಂಥ ಅಶುದ್ಧ ಕೃತ್ಯಗಳನ್ನು ಆಸೆಯಿಂದ ಮಾಡುವವರಾಗಿದ್ದಾರೆ. ಅವ್ರಿಗೆ ಆಸೆ, ಅವ್ರಿಗೆ ಸಂತೋಷ ಸಿಗಬೇಕಷ್ಟೇ. ಅದು ಎಷ್ಟು ನೀಚಕಾರಿಯಾಗಿರ್ಬೋದು. ಈಗ ಅದೇ ಥರ ಗುಣಗಳು ನಮ್ಮಲ್ಲೂ ಇದೆ. ಅಂದರೆ ನಮ್ಮಲ್ಲೂ ಇತ್ತು ಹಳೆ ಒಂದು ಸ್ವಭಾವ. ಹಳೆ ಸ್ವಭಾವ ಇನ್ನೂ ನಮ್ಮಲ್ಲಿ ಇರುತ್ತದೆ. ಅದನ್ನು ನಾವು ಸತ್ತಂಗೆ ನಾವು ಎಣಿಸ್ಬೇಕು ಅಲ್ವರ. ನಾವು ನೂತನ ಒಂದು ಮನಸ್ಸುಳ್ಳವರಾಗಿ ನಾವು ಪರಿಶುದ್ಧವಾಗಿ ಇರಬೇಕು ಅಂತ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಆದರೆ ಹಳೆ ಮನುಷ್ಯ ಹಂಗೆ ಇರ್ತಾನೆ. ಅವನು ಇಲ್ಲ ಅಂತಲ್ಲ. ಸ್ವಲ್ಪ ಚಾನ್ಸ್ ಕೊಟ್ಟರೆ, ಅವಕಾಶ ಕೊಟ್ಟರೆ, ಆತ್ಮಿಕವಾಗಿ ನಾವು ಬಲಹೀನರಾಗಿ ನಾವು ಮಾಂಸಕ್ಕೆ ನಾವು ಅವಕಾಶ ಕೊಟ್ಟರೆ ತಿರ್ಗಾ ನೇಚರಾಗಿ ನಾವು ನಡ್ಕೊಂಬಿಡ್ತೀವಿ. ಎಷ್ಟು ನೇಚ ಅಂದರೆ ಆ ನೇಚತ್ವ ಇನ್ನೂ ಕೆಟ್ಟತನ ಇನ್ನೂ ಜಾಸ್ತಿ ಕೂಡ ಆಗ್ಬಿಡುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಲ್ಲವ್ರ. ಅದನ್ನು ನಾವು ಸತ್ತಂತೆ ಎಣಿಸಿ ಅದನ್ನು ನಾವು ತಿರ್ಗಿ ಹಳೆ ಕಾರ್ಯಗಳನ್ನು ನಾವು ಜ್ಞಾಪಿಸ್ಕೊಳ್ಳದೆ, ಅದಕ್ಕೆ ಹಿಂದೆ ಹೋಗದೆ ನಾವು ಅದನ್ನೆಲ್ಲ ಬಿಟ್ಟಿದ್ದೇವೆ ಅಂದು ಹೆಚ್ಚಾಗಿ ಆತ್ಮೀಕವಾದಂಥ ಕಾರ್ಯದಲ್ಲಿ ಸಂಪೂರ್ಣ ನಮ್ಮ ಮನಸ್ಸನ್ನು ಸಮಯವನ್ನು ನಾವು ಇಡಬೇಕಾಗುತ್ತೆ.
ಅಲ್ವರ. ಅದರಿಂದ ಈ ವಿಷಯದಲ್ಲಿ ನಾವು ಎಷ್ಟು ಜಾಗರೂಕರಾಗಿರಬೇಕು ಅನ್ನೋದನ್ನ ಹೇಳಿದ್ದಾರೆ. ಆಮೇಲೆ ನೀವಾದರೂ ಕ್ರಿಸ್ತನ ಧರ್ಮವನ್ನು ಅಂಥದ್ದೆಂದು ಕಲಿತುಕೊಳ್ಳಲಿಲ್ಲ. ಆತನನ್ನೇ ಕೇಳಿದ್ದೀರಲ್ಲ, ಆತನಲ್ಲಿಯೇ ಉಪದೇಶವನ್ನು ಹೊಂದಿದಿರಲ್ಲ. ನೀವು ಇವು ಒಂದದಂಥ ಉಪದೇಶ ಎಂಥದ್ದು ಅಲ್ವಾ? ಯೇಸು ಸ್ವಾಮಿ ನಮಗೇನು ಕಲಿಸ್ಕೊಟ್ಟಿದ್ದಾರೆ? ತಂದೆ ಪರಿಶುದ್ಧನಾಗಿದ್ದಾನೆ, ನೀವು ಎಲ್ಲ ವಿಷಯದಲ್ಲಿ ಪರಿಶುದ್ಧರಾಗಿರ್ರಿ. ತಂದೆ ಪ್ರೀತಿ ಉಳ್ಳವನಾಗಿದ್ದಾನೆ, ಕ್ಷಮಿಸುವವನಾಗಿದ್ದಾನೆ, ನೀವು ಅದೇ ರೀತಿ ಇರ್ರಿ ಹೇಳಿದ್ರಲ್ಲ. ಹಾಗೆ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೋಡ್ರ, ಪೂರ್ವದ ಮನುಷ್ಯ ಅಂತಾರೆ, ಪೂರ್ವ ಸ್ವಭಾವ, ಹಳೆಯ ಆಸೆಗಳು, ಹಳೆ ನೀವು ಒಂದು ಕಾಲದಲ್ಲಿ ಹೆಂಗಿದ್ರಿ ಅದನ್ನೆಲ್ಲ ಕಳಿಸಿ ಬಿಸಾಡ್ರಿ ಅಂದ್ಬಿಟ್ಟು ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ನೋಡ್ರ, ನೂತನ ಸ್ವಭಾವ ಹಳೇದಂಗೆ ಇರಬಾರ್ದು. ಒಂದು ಕಾಲದಲ್ಲಿ ಹಂಗಿದ್ವಿ, ಆದರೆ ಈಗ ನಾವು ನೂತನ ಯೇಸು ಸ್ವಾಮಿಯ ಪ್ರಕಾರ ನಾವು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ಆಮೇಲೆ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ದೇವರ ಭಯ, ನೀತಿ ಉಳ್ಳದಾಗಿ ದೇವರ ಸ್ವರೂಪಕ್ಕೆ ನಾವು ಬರಬೇಕಾಗಿದೆ. ಆಮೇಲೆ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಒಂದು ಕಾಲದಲ್ಲಿ ಭಾಳ ಕೋಪ ಇಷ್ಟ ಐತೆ, ಸರಿಯಂತ ಕೋಪ ಬರೋದು, ಎಲ್ಲದರಲ್ಲೂ ಕೋಪದಿಂದ ಮಾಡೋದು, ಹಂಗಿದ್ದಿರ್ಬೋದು. ಆದರೆ ಈಗ ಹಂಗಿರಬೇಡ್ರಿ. ಕೋಪ ಮಾಡುವಾಗ ಪಾಪ ಮಾಡಬೇಡ್ರಿ. ಕೋಪ ಮಾಡುವಾಗ ನಾವು ಪಾಪ ಮಾಡಿಬಿಡ್ತೀವಿ, ಏನೇನೋ ಮಾತಾಡ್ಬಿಡ್ತೀವಿ, ಏನೇನೋ ಮಾಡಿಬಿಡ್ತೀವಿ. ಅದರಿಂದ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಆಮೇಲೆ ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ನಾವು ಕೋಪ ಮಾಡಿಕೊಂಡಾಗ ಸೈತಾನಿಗೆ ಅವಕಾಶ ಮಾಡ್ದಂಗೆ ಅಲ್ವಾ? ನಾವು ದೇವರಲ್ಲಿ ನಾವು ಸಂಪೂರ್ಣತೆ ಇಲ್ಲದವರಾಗಿ, ದೇವರ ವಾಕ್ಯವಿಲ್ಲದೆ, ಸಭೆಯ ಆಯ್ಕೆ ಇಲ್ಲದೆ ಇದ್ದರೆ ಆಗ ಸೈತಾನಿಗೆ ಅವಕಾಶ ಮಾಡಿಕೊಟ್ಟಂಗೆ. ಅವನು ಬೇರೆ ಫ್ರೆಂಡ್ಸ್ನ ಕರ್ಕೊಂಬರ್ತಾನೆ, ಬೇರೆ ಬೇರೆ ಆಲ್ಟರ್ನೇಟ್ ನಮಗೆ ತೋರಿಸ್ತಾ ಇರ್ತಾನೆ, ಲೋಕ ಕಾರ್ಯಗಳನ್ನ ಅಲ್ವರ. ಅದರಿಂದ ಅದಕ್ಕೆ ಅವಕಾಶ ಮಾಡಿಕೊಳ್ಬೇಡ್ರಿ. ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ. ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು. ಕಳ್ತನ ಮಾಡೋದು ಎಷ್ಟು ಸುಲಭ. ಒಂದು ಕಾಲದಲ್ಲಿ ಕಳ್ತನ ಮಾಡಿರ್ಬೋದು ಅಲ್ವ, ಸುಲಭವಾಗಿ ತಗೊಳ್ಳೋವಂಥದ್ದು, ಇನ್ನೊಬ್ಬರನ್ನ ಏಮಾರಿಸೋವಂಥದ್ದು, ಮೋಸ ಮಾಡುವಂಥದ್ದು, ಲಂಚ ತಗೊಳ್ಳೋವಂಥದ್ದು, ಇದೆಲ್ಲ ಇದ್ದಿರ್ಬೋದು. ಆದರೆ ಈಗ ಹಂಗೆ ಮಾಡಲಿಕ್ಕೆ ಹೋಗ್ಬೇಡ್ರಿ. ಕಳುವು ಮಾಡಿರ್ಬೋದು, ಆದರೆ ಈಗ ನೀವು ಮಾಡಬೇಡ್ರಿ. ನೀವು ಕಷ್ಟಪಟ್ಟು ನ್ಯಾಯವಾಗಿ ಸಂಪಾದನೆ ಮಾಡಿ, ನಿಮಗೆ ಅಗತ್ಯಗಳನ್ನ ನೀವು ನೋಡೋದು ಮಾತ್ರ ಅಲ್ಲ, ಇಲ್ಲದವನಿಗೆ ಕೂಡ ಸಹಾಯ ಮಾಡಿರಿ. ಅದು ಆ ಒಂದು ಡಿಫ್ರೆನ್ಸ್, ಆ ಚೇಂಜ್ ನಮ್ಮಲ್ಲಿ ಬೇಕಂದರೆ ನಾವೀಗ ದೇವರಿಂದ ಕ್ರಯಕ್ಕೆ ಕೊಡಲ್ಪಟ್ಟವರಾಗಿದ್ದೇವೆ, ದೇವರ ಆಲಯವಾಗಿದ್ದೇವೆ ಅಲ್ವರ. ಆಮೇಲೆ ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ನೀವು ಮಾತಾಡಿದ್ರೆ ಇನ್ನೊಬ್ಬರಿಗೆ ಪ್ರಯೋಜನ ಆಗಿರೋ ಥರ ಮಾಡಿರಿ. ಅವನಿಗೆ ಆ ದೇವರನ್ನ ತಿಳ್ಕೊಳ್ಳೋ ರೀತಿಯಲ್ಲಿ ಬರಬೇಕು, ಅವನು ಒಳ್ಳೆಯವನಾಗೋ ಥರ ಮಾಡಿರಿ, ಅವನಿಗೆ ಒಳ್ಳೆಯದಾಗುವಂತೆ ಅಡ್ವೈಸ್ ಮಾಡಿರಿ. ತಪ್ಪ ನೀವು ಶಪಿಸುವಂಥದ್ದು, ಕೆಟ್ಟ ಕಾರ್ಯಗಳನ್ನು, ಡಬಲ್ ಮೀನಿಂಗ್ ಇರುವಂಥದ್ದು, ಅವನ ಕೆಡಿಸುವಂಥ ಮಾತುಗಳು, ಶೋಧನೆಗಳಿಗೆ ಒಳಪಡಿಸುವಂಥ ಮಾತುಗಳನ್ನ ನಿಮ್ಮ ಬಾಯಿಂದ ಹೊರಡಿಸಲೇಬಾರ್ದು ಅಂತ ಹೇಳ್ತಿದ್ದಾರೆ ನೋಡಿ. ಆಮೇಲೆ ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ನೋಡಿದ್ರ, ಈಗ ಅಲ್ಲಿ ಮೇನಾಗಿ ಏನು ಹೇಳ್ತಾರೆ, ಆತನ ಆತ್ಮಕ್ಕೆ ಗರ್ಭಗುಡಿಯಾಗಿದ್ದೀರಾ, ಈಗ ಅದನ್ನು ದುಃಖಪಡಿಸಬೇಡಿ ಅಂತಿದ್ದಾರೆ ಅಲ್ವಾ? ಯಾಕಂದರೆ ಅದು ದೇವರ ಆಲಯ ಥರ ನಾವು ಎಷ್ಟು ಪರಿಶುದ್ಧವಾಗಿ ಇಟ್ಕೊಂಡ್ರೆ ದೇವರಿಗೆ ಮಹಿಮೆ, ಸಂತೋಷ ಬರುತ್ತೆ. ಆದರೆ ನಾವು ಅದನ್ನು ಕೆಟ್ಟ ಕಾರ್ಯಗಳನ್ನು, ದೇವರಿಗೆ ಇಷ್ಟವಿಲ್ಲದ ಹೇಯ ಕಾರ್ಯಗಳನ್ನು ನಾವು ಮಾಡುವುದು, ಯೋಚನೆ ಮಾಡುವುದು, ಮಾತಾಡುವುದು ಮಾಡ್ತಿದ್ರೆ ದೇವರಿಗೆ, ನೀತಿಯುಳ್ಳ ದೇವನಿಗೆ, ಆತನಿಗೆ ದುಃಖ ಬರ್ತದೆ. ಆ ಥರ ಮಾಡಬೇಡ್ರಿ ಅಂತ ಹೇಳಿದ್ರು ನೋಡಿ. ಇನ್ನೊಂದ್ಸತಿ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ದುಃಖಪಡಿಸ್ಬೇಡ್ರಿ ಅಲ್ವರ ಅಂತ ಹೇಳಿ ಆಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು, ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಎಲ್ಲ ದುಷ್ಟ ಕಾರ್ಯಗಳು ಅಲ್ವಾ, ಅನೀತಿ ಕಾರ್ಯಗಳು, ಕ್ರೋಧ ಅಲ್ವರ, ರಿವೆಂಜ್ ತಗೊಳ್ಳೋವಂಥದ್ದು ಅಲ್ವಾ, ಇನ್ನೊಬ್ಬರನ್ನ ದ್ವೇಷಿಸುವಂಥದ್ದು, ಕೋಪಗಳು,
ಕೆಟ್ಟ ಮಾತುಗಳು, ಶಾಪ ಕೊಡುವಂಥದ್ದು ಎಲ್ಲ ಈಗ ಬೇಡ. ಅದೆಲ್ಲ ಬಿಟ್ಟಾಕಿ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ನೋಡ್ರ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ದೇವರು ನಿಮ್ಮನ್ನ ಕ್ಷಮಿಸಂಗೆ ನೀವು ಒಬ್ಬರನ್ನೊಬ್ರು ಕ್ಷಮಿಸ್ರಿ, ಕರುಣೆ ತೋರಿಸ್ರಿ, ದಯ ಮನಸ್ಸುಳ್ಳವರಾಗಿರಿ, ಸಹಾಯ ಮಾಡಿರಿ. ಆ ಥರ ನಮ್ಗೆ ಹೇಳಿದ್ದಾರೆ. ಯಾಕೆಂದರೆ ನಾವು ದೇವರ ಆಲಯವಾಗಿದ್ದೇವೆ. ಅದರಿಂದ ಸಹೋದರ ಸಹೋದರಿ, ಸೊಲೊಮೋನ ಕಟ್ಟಿದಂಥ ಆಲಯ ಯಾವ ರೀತಿ ಇತ್ತು ಅದು ಕಂಪೇರ್ ಮಾಡುವಾಗ ಯೇಸು ಕಟ್ತಿರುವಂಥ ಆಲಯ, ಯೇಸು ಹೇಳ್ತಾರಲ್ಲ, ಈ ಆಲಯನ ಕೆಡುವ್ರಿ, 3 ದಿವಸದಲ್ಲಿ ನಾನು ಕಟ್ತೀನಿ ಅಂದರು. ಅವ್ರು ಏನಪ್ಪ 3 ದಿವಸದಲ್ಲಿ ಕಟ್ತಾನ ಅಂದರೆ ಅವ್ರು ತನ್ನ ಶರೀರದ ಬಗ್ಗೆ ಹೇಳಿದ್ರು ಅಲ್ವರ. ಅವರ ಸ್ವಂತ ಶರೀರ ಮಾತ್ರ ಅಲ್ಲ, ಅವರು ಶಿಲುಬೆಗೆ ಹಾಕಿದ್ರು 3ನೇ ದಿವಸ ಆತನ ಎದ್ದನು, ಅದು ಮಾತ್ರ ಅಲ್ಲ, ಆತನ ಸಭೆನ ಕಟ್ಟಲಿಕ್ಕಿದ್ದಾನೆ ಅಲ್ವ. ಈ ಸಭೆನ 2000 ವರ್ಷದಿಂದ ಕಟ್ತಿದ್ದಾರೆ ಸ್ವಾಮಿ. ಅದನ್ನು ಪೂರ್ತಿಗೊಳಿಸುವಾಗ ಆಗ ಆತನು ಬಂದಾಗ ದೇವರ ಮಹಿಮೆ ಬರ್ತದೆ. ಆ ಸಭೆ ಮುಖಾಂತರ ಇಡೀ ಲೋಕ ದೇವರ ಪರಿಜ್ಞಾನಕ್ಕೆ ಬರ್ತಾರೆ. ಅದರಿಂದ ಆ ದೊಡ್ಡ ಅವಕಾಶನ ಪಡ್ಕೊಂಡಂತ ನಾವು ನಮ್ಮ ದೇಹಗಳನ್ನು ಯಾವ ರೀತಿ ಇಟ್ಕೊಬೇಕು, ಯಾವ ರೀತಿ ಘನಪಡಿಸ್ಬೇಕು, ದೇವರಿಗೆ ಮೆಚ್ಚುಗೆಯಾಗಿರಬೇಕು, ದೇವರ ಆತ್ಮನ ದುಃಖಪಡಿಸ್ಬಾರ್ದು ಅನ್ನೋದನ್ನ ನಾವು ತಿಳ್ಕೊಂಡು ಅದೇ ರೀತಿ ಜೀವಿಸ್ಲಿಕ್ಕಾಗುವಂತೆ ದೇವರು ನಿಮಗೆ ಸಹಾಯ ನೀಡಿ.